ಅವಳು ಹಿಂದೆ ತಿರುಗಿ ನೋಡದೆ ಓಡುತ್ತಾ ಇದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು. ಅವಳು ಆ ಅಭಯ್ನ ಅರಮನೆಯಿಂದ ತುಂಬ ದೂರ ಓಡಿ ಬಂದ ನಂತರ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡಳು. ಯಾಕಂದರೆ ಅವಳು ಆ ರಾಕ್ಷಸನ ಬಲೆಯಿಂದ ಸ್ವತಂತ್ರವಾದಳು ಎಂದು ಗ್ರಹಿಸಿ ಅವಳ ಹೃದಯವು ಈಗ ನೆಮ್ಮದಿಯ ಭಾವನೆಯನ್ನು ಅನುಭವಿಸುತ್ತಿತ್ತು. ಹಾಗೂ ಅವಳು ಈ ರೀತಿ ನಿರಂತರವಾಗಿ ಓಡುತ್ತಲೇ ಇದ್ದುದರಿಂದ ಅವಳಿಗೆ ವಿಶ್ರಾಂತಿಯ ಅಗತ್ಯವಿತ್ತು. ಅದಕ್ಕೋಸ್ಕರ ಅವಳು ಒಂದು ಕಡೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲೆಂದು ನಿಂತುಕೊಂಡಿರುವಾಗ 4 ಕಪ್ಪು ಕಾರುಗಳು ವೇಗವಾಗಿ ಅವಳ ಕಡೆಗೆ ಧಾವಿಸಿ ಬಂದು ಅವಳನ್ನು ಸುತ್ತುವರೆದವು. ತಾನು ಈ ರೀತಿ ಓಡಿ ಬಂದರೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಬಹುದು ಎಂಬ ಅವಳ ಕಲ್ಪನೆ ತಪ್ಪಾಗಿ ಹೋಗಿತ್ತು. ಆದರೆ ಇದರಿಂದಾಗಿ ಅವಳು ಇನ್ನೊಂದು ಬಹುದೊಡ್ಡ ತೊಂದರೆಗೆ ಸಿಲುಕಬಹುದು ಅಂತ ಅಂದುಕೊಂಡಿರಲಿಲ್ಲ. ಅಲ್ಲದೆ ಈ ರೀತಿ ಪೂಜಾಳನ್ನು ತನ್ನ ಹಿಡಿತದಿಂದ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವಷ್ಟು ಅಭಯೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಹೀಗೆ ಅವನು ವೇಗವಾಗಿ ಬರುತ್ತಿದ್ದ ಆ ಕಾರಿನ ಹಿಂದಿನ ಸೀಟಿನಿಂದ ಇಳಿದ. ಹಾಗೂ ಹೊರಗಡೆ ಬರುತ್ತಿರುವ ಆ ವ್ಯಕ್ತಿಯನ್ನು ನೋಡಿ ಪೂಜಾಳಿಗೆ ತುಂಬ ಹೆದರಿಕೆಯೂ ಆಗಿತ್ತು. ಅವಳು ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಜೋರಾಗಿ ತನ್ನ ತಲೆಯನ್ನು ಇಲ್ಲ ಎಂಬಂತೆ ಅಲುಗಾಡಿಸುತ್ತಿದ್ದಳು. ಬಹುಶಃ ಈಗಲೇ ತನಗೆ ಮರಣ ಬಂದಿದ್ದರೆ ಅಥವಾ ಆ ವ್ಯಕ್ತಿಯು ತನ್ನ ಹತ್ತಿರ ಬರುವ ಮೊದಲೇ ನಾನು ಈ ಪ್ರಪಂಚದಿಂದ ಹೊರಟು ಹೋಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಅಂತ ಅವಳ ಮುಗ್ಧ ಮನಸ್ಸು ಆ ವ್ಯಕ್ತಿಯ ಮುಖದ ಗಾಂಭೀರ್ಯತೆಯನ್ನು ನೋಡಿ ನಡುಗುತ್ತಾ ಹೇಳುತ್ತಿತ್ತು. ನಡುಗುತ್ತಿರುವ ಅವಳ ಕಾಲುಗಳು ಅವಳ ಭಾರವನ್ನು ಎತ್ತಲು ನಿರಾಕರಿಸುತ್ತಿದ್ದವು. ಅವಳು ಅಲ್ಲೇ ಬಲ ಇಲ್ಲದವರಂತೆ ಕುಳಿತುಕೊಳ್ಳುತ್ತಾ ಹೋದಳು. ಅಭಯ್ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುತ್ತಾ ಅವಳ ಹತ್ತಿರ ಬಂದು ಅವಳ ಮುಂದೆ ಮಂಡಿಯೂರಿ ಕುಳಿತು ಮೃದುವಾದ ಸ್ವರದಲ್ಲಿ, ನನ್ನೊಲವೇ, ನನ್ನ ಒಪ್ಪಿಗೆ ಇಲ್ಲದೆ ನೀನು ಆ ಅರಮನೆಯಿಂದ ಒಂದು ಹೆಜ್ಜೆಯನ್ನು ಹೊರಗಡೆ ಇಡುವಂತಿಲ್ಲ ಅಂತ ನಾನು ನಿನಗೆ ಮೊದಲೇ ಅರ್ಥ ಮಾಡಿಸಿದ್ದೆ ತಾನೆ ಎಂದು ಅವನು ಅವಳ ಗಲ್ಲವನ್ನು ಹಿಡಿದು ತುಂಬ ಮೃದುವಾದ ಸ್ವರದಲ್ಲಿ ಅವಳೊಂದಿಗೆ ಕೇಳುತ್ತಿದ್ದ. ಆದರೆ ಅವನ ನೋಟವು ಅವಳ ನಡುಗುತ್ತಿರುವ ತುಟಿಗಳ ಮೇಲೆಯೇ ಇತ್ತು. ಅವಳ ತುಟಿಗಳು ಭಯದಿಂದ ತನ್ನ ಸೀಮಿತವನ್ನೇ ಕಳೆದುಕೊಂಡಿದ್ದವು. ನನಗೆ ನಿನ್ನ ಜೊತೆ ಇರಲು ಇಷ್ಟ ಇಲ್ಲ, ನಾನು ಇಲ್ಲಿಂದ ಹೋಗಬೇಕು, ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಅವಳು ಭಯದ ನಡುವೆಯೂ ತನ್ನ ಮನದಾಳದ ಮಾತುಗಳನ್ನು ಹೊರಹಾಕುತ್ತಿದ್ದಳು. ಅವನಿಗೂ ಅದನ್ನು ನೋಡಿ ಆಶ್ಚರ್ಯವಾಗಿತ್ತು. ಆನಂತರ ಅಭಯ್ ಸ್ವಲ್ಪ ಮುಗುಳ್ನಗುತ್ತಾ, ಅರೆ, ಇದು ಹೇಗೆ ಸಾಧ್ಯ? ಈಗಾಗಲೇ ನಾನು ನಿನಗೆ ಒಂದು ದೊಡ್ಡ ಬೆಲೆಯನ್ನೇ ತೆತ್ತಿದ್ದೇನೆ. ಈಗ ನಿನಗೆ ನನ್ನೊಂದಿಗಿರಲು ಇಷ್ಟವಿಲ್ವಾ? ಅದೂ ಅಲ್ಲದೆ ನಾನು ನಿನಗೆ 1 ತಿಂಗಳ ಕಾಲಾವಕಾಶವನ್ನು ಸಹ ನೀಡಿದ್ದೆ. ಒಂದು ವೇಳೆ ನೀನು ಈ 1 ತಿಂಗಳಲ್ಲಿ ನನ್ನ ಎಲ್ಲ ಹಣವನ್ನು ಹಿಂತಿರುಗಿಸಿದರೆ ನಾನು ನಿನ್ನನ್ನು ಶಾಶ್ವತವಾಗಿ ಬಿಟ್ಟು ಬಿಡುತ್ತೇನೆ ಅಂತಾನು ಹೇಳಿದ್ದೆ. ಆದರೆ ನಿನ್ನಿಂದ ಅದು ಸಾಧ್ಯವಾಗಲಿಲ್ಲ. ಹೀಗಿರುವಾಗ ಇದರ ಅರ್ಥ ನೀನಿನ್ನು ಮುಂದೆ ಜೀವನ ಪರ್ಯಂತ ನನ್ನ ಜೊತೆ ಇರಬೇಕು ಅಂತ ತಾನೆ. ಅದಲ್ಲದೆ ಈ ಒಪ್ಪಂದವನ್ನು ನೀನು ಮೊದಲೇ ನನ್ನೊಂದಿಗೆ ಒಪ್ಪಿಕೊಂಡಿದ್ದೆ. ಹಾಗಾಗಿ ನೀನಿದನ್ನು ಈಗ ನಿರಾಕರಿಸುವಂತಿಲ್ಲ, ಒಪ್ಪಿಕೊಳ್ಳಲೇಬೇಕು ಎಂದು ಅವನು ಹೇಳುತ್ತಿರುವಾಗ ಅವಳು ದೂರುವ ಕಣ್ಣುಗಳಿಂದ ಅವನನ್ನೇ ನೋಡಿದಳು. ಸರಿ ಬಾ, ಹೋಗುವ ಎಂದು ಅವನವಳ ರೆಟ್ಟೆಯನ್ನು ಹಿಡಿದು ತನ್ನ ಜೊತೆ ಹೊರಡಲು ಹೇಳಿದ. ಆದರೆ ಅವಳು ಒಮ್ಮೆಲೆ ಅವನ ಕೈಯನ್ನು ಕೊಡವಿ, ನಿಮಗೆ 1 ಸಲ ಹೇಳಿದರೆ ಅರ್ಥ ಆಗ್ತಿಲ್ವಾ? ನಾನು ನಿಮ್ಮನ್ನು ದ್ವೇಷಿಸುತ್ತಿದ್ದೇನೆ. ನನಗೆ ನಿಮ್ಮ ಮೇಲೆ ಎಷ್ಟು ದ್ವೇಷ ಇದೆ ಅಂದರೆ ಅದನ್ನು ನಾನು ಪದಗಳಿಂದ ವ್ಯಕ್ತಪಡಿಸಲು ಸಾಧ್ಯವಾಗ್ತಿಲ್ಲ. ನೀವೆಷ್ಟೊಂದು ಕ್ರೂರ ಹಾಗೂ ಅಸಭ್ಯ ವ್ಯಕ್ತಿ ಅಂದರೆ ನನಗೆ ನಿಮ್ಮನ್ನು ನೋಡಿದ್ರೇ ಅಸಹ್ಯವಾಗುತ್ತೆ. ನೀವು ಅಮಾಯಕರನ್ನು ಬಲಿ ಪಡೆಯುವ ಕೊಲೆಗಡುಕರು. ಅಲ್ಲದೆ ಅದೆಷ್ಟು ಹುಡುಗಿಯರ ಬಾಳನ್ನು ಸಹ ಇದೇ ರೀತಿ ಹಾಳು ಮಾಡಿದ್ದೀರಿ ಅಂತ ಯಾರಿಗೊತ್ತು ಎಂದು ಅವಳು ತನ್ನ ಮಾತನ್ನು ಮುಗಿಸುವ ಮೊದಲೇ ಅಭಯ್ ಅವಳ ಕೆನ್ನೆಯ ಮೇಲೆ ತನ್ನ ಗುರುತನ್ನು ಬಿಟ್ಟುಬಿಟ್ಟ. ಅವನ ತಾಳ್ಮೆ ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿತ್ತು. ಅವಳ ಬಾಯಿಂದ ತನ್ನ ಬಗ್ಗೆ ಕೇಳಿದಂಥ ಮಾತುಗಳು ಅವನ ಹೃದಯವನ್ನು ಘಾಸಿಗೊಳಿಸಿದ್ದವು. ಅವನು ಅವಳ ಮುಖವನ್ನು ಗಟ್ಟಿಯಾಗಿ ಅದುಮುತ್ತಾ ದ್ವೇಷದಿಂದ, ಇನ್ನೊಂದು ಸಲ ನನ್ನ ಬಗ್ಗೆ ಈ ರೀತಿ ಮಾತನಾಡಿದರೆ ನಾನು ನಿನ್ನ ಕೊರಳನ್ನೇ ಕಿತ್ತು ಬಿಡುತ್ತೇನೆ. ಹಾಗೂ ನಾನು ಆ ರೀತಿ ಮಾಡಿಯೇ ತೀರುತ್ತೇನೆ ಅಂತ ನಿನಗೂ ಗೊತ್ತಿದೆ. ತುಂಬ ಹೊತ್ತಿನಿಂದ ನಾನು ನಿನ್ನೊಂದಿಗೆ ಸಂಯಮದಿಂದ ನಡೆದುಕೊಳ್ತಿದ್ದೇನೆ. ಆದರೆ ನೀನು ನನ್ನ ಒಳ್ಳೆಯತನಕ್ಕೆ ಅರ್ಹಳಲ್ಲ ಅಂತ ನನಗೆ ಅರಿವಾಗಿದೆ. ಎಲ್ಲಿಯವರೆಗೆ ನಿನ್ನ ಜೊತೆ ನಾನು ಕಟ್ಟುನಿಟ್ಟನ್ನು ವರ್ತಿಸುವುದಿಲ್ವೋ ಅಲ್ಲಿಯ ತನಕ ನಿನ್ನ ಈ ಮುಗ್ಧ ಹೃದಯಕ್ಕೆ ನೆಮ್ಮದಿ ಸಿಗೋದಿಲ್ಲ ಅಂತ ಅನ್ನಿಸ್ತಿದೆ ಎನ್ನುತ್ತಾ ಅವನು ಈ ಬಾರಿ ತನ್ನ ಕಾರಿನ ಕಡೆಗೆ ಅವಳನ್ನು ನಿಷ್ಕರುಣಿಯಾಗಿ ಎಳೆಯುತ್ತಾ ಹೋದ. ಅದರಿಂದಾಗಿ ಅವಳ ಕಾಲು ಹಾಗೂ ಮೊಣಕಾಲುಗಳು ನೆಲಕ್ಕೆ ಅಪ್ಪಳಿಸುತ್ತಿದ್ದವು. ಹಾಗಾಗಿ ಅವಳಿಗೆ ತುಂಬ ಕೆಟ್ಟದಾಗಿಯೇ ಗಾಯಗಳಾದವು. ಅವಳು ನೋವಿನಿಂದ ನರಳುತ್ತಿದ್ದಳು. ಇವತ್ತು ಅವಳ ನೋವನ್ನು ಗಮನಿಸುವವರು ಯಾರೂ ಇರಲಿಲ್ಲ. ಅಲ್ಲದೆ ಅಭಯ್ ಸಹ ಅದರ ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ಲದವನಂತೆ ಇದ್ದ. ಯಾಕಂದರೆ ಈ ಸಲ ಅವನ ಪ್ರೀತಿ ಅವನ ದೌರ್ಬಲ್ಯದ ಮೇಲೆ ದೊಡ್ಡ ಯುದ್ಧವನ್ನೇ ಸಾರಿತ್ತು. ಇವಳು ತನ್ನನ್ನು ಇಷ್ಟೊಂದು ಕೀಳಾಗಿ ಕಾಡುತ್ತಿದ್ದಾಳ,
ಹಾಗೆ ತನ್ನ ಮೇಲೆ ಅಸಹ್ಯಕರ ಆರೋಪಗಳನ್ನೆಲ್ಲ ಹೊರಿಸುತ್ತಿದ್ದಾಳೆ ಎಂದು ಅವನು ತನ್ನ ಬಗ್ಗೆ ಯೋಚಿಸಿದ ತಕ್ಷಣವೇ ಅವನಿಗೆ ಅವನ ಮೇಲೆ ಅಸಹ್ಯವಾಗಲು ಪ್ರಾರಂಭವಾಗಿತ್ತು. ಅವನು ಅವಳನ್ನು ಆ ಕಾರಿನೊಳಗೆ ತಳ್ಳಿದ ನಂತರ ತಾನೂ ಸಹ ಅದರೊಳಗೆ ಕುಳಿತುಕೊಂಡು ತನ್ನ ಅಂಗರಕ್ಷಕನಲ್ಲಿ, ನೀನು ಮನೆಗೆ ಹೋಗು, ನನಗೆ ಬೇರೆ ಕಡೆ ಹೋಗಲು ಇದೆ ಎಂದ. ಆಗ ಆ ಅಂಗರಕ್ಷಕ, ಆದರೆ ಸರ್ ನೀವೊಬ್ಬರೇ ಎಂದು ಹೇಳುತ್ತಾ ತನ್ನ ಮಾತನ್ನು ಮುಂದುವರಿಸಲು ನೋಡಿದಾಗ ಅಭಯ್ನ ಕಣ್ಣುಗಳಲ್ಲಿದ್ದ ಉರಿಯುತ್ತಿರುವ ಬೆಂಕಿಯನ್ನು ನೋಡಿ ಅವನು ಮೌನಗೊಂಡ. ಅದರ ನಂತರ ಅಭಯ್ ತನ್ನ ಕಾರನ್ನು ವೇಗವಾಗಿ ಅಲ್ಲಿಂದ ತೆಗೆದುಕೊಂಡು ಹೋದ. ಶೀರು ಅವನಿಗೆ ಬೇಕಾದಂಥ ವಿಶೇಷ ವ್ಯಕ್ತಿಯಾಗಿದ್ದ ಹಾಗೂ ಅವನು ತುಂಬ ಆತಂಕದಿಂದ ಅಭಯ್ನ ಕಾರು ಹೋದ ದಾರಿಯನ್ನೇ ನೋಡುತ್ತಾ ತನ್ನ ಹತ್ತಿರವೇ ನಿಂತಿದ್ದ ಇನ್ನೊಬ್ಬ ಅಂಗರಕ್ಷಕನಲ್ಲಿ, ಈ ಹುಡುಗಿ ತನ್ನ ಜೀವನದ ಅತ್ಯಂತ ದೊಡ್ಡ ತಪ್ಪನ್ನು ಮಾಡಿದ್ದಾಳೆ ಅಂತ ಹೇಳಿದ. ಆಗ ಅವನು ತಲೆ ಆಡಿಸುತ್ತಾ, ಹೌದು, ನೀನು ಸರಿಯಾಗಿ ಹೇಳ್ತಿದ್ದಿ, ಅವಳು ಆ ರೀತಿ ಹೇಳಬಾರ್ದಿತ್ತು. ಅಭಯ್ ಅವರ ಜೀವನದಲ್ಲಿ ಹಿಂದೆ ಏನಾಗಿದೆ ಅಂತ ಅವಳಿಗೆ ಗೊತ್ತಿಲ್ವಾ? ಅವಳು ಅಭಯ್ ಸರ್ನ ಗಾಯವನ್ನು ಪುನಃ ಕೆದಕಿ ತುಂಬ ದೊಡ್ಡ ತಪ್ಪು ಮಾಡಿದ್ದಾಳೆ. ಅವಳಿಗೆ ಖಂಡಿತ ಶಿಕ್ಷೆ ಆಗಬೇಕಾಗಿದೆ. ಇನ್ನು ಆ ದೇವರ ಆ ಹುಡುಗಿಯನ್ನು ರಕ್ಷಿಸಬೇಕು ಎಂದು ಹೇಳಿದಾಗ ಶೀರು ಮುಗುಳ್ನಗುತ್ತಾ, ಅವಳಿಗೆ ಇದರ ಬಗ್ಗೆ ಗೊತ್ತಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ಸರಿ ಬಿಡು, ನಮಗೆ ಯಾಕೆ ಅವರ ವಿಷಯ, ಅವರ ಕೆಲಸ ಏನು ಅಂತ ಅವರಿಗೇ ಗೊತ್ತು. ಆದರೆ ಆ ಹುಡುಗಿ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ದಾಳೆ, ಹಾಗಾಗಿ ಅದರ ಶಿಕ್ಷೆಯನ್ನು ಅವಳು ಅನುಭವಿಸಲೇಬೇಕಾಗುತ್ತದೆ ಎಂದು ಹೇಳುತ್ತಾ ಅವರು ತಮ್ಮ ದಾರಿಯನ್ನು ಹಿಡಿದರು. ಅವರಿಗೆ ಮಾಡಲು ಇನ್ನೂ ಕೂಡ ತುಂಬ ಕೆಲಸಗಳು ಇದ್ದವು. ಒಂದು ವೇಳೆ ಆ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗದಿದ್ದರೆ ಅಭಯ್ನ ಕಡೆಯಿಂದ ಒಂದು ಹೊಸ ಆದೇಶವು ಹೊರಡುತ್ತಿದ್ದವು. ಈ ರೀತಿ ಅಭಯ್ನ ಕಾರು ತುಂಬ ವೇಗದಲ್ಲಿ ಚಲಿಸುತ್ತಿತ್ತು. ಬದಲಾಗಿ ಅವನ ಕಾರು ಗಾಳಿಯ ಜೊತೆ ಮಾತನಾಡುತ್ತಿದ್ದವು ಅಂತ ಕೂಡ ಹೇಳ್ಬೋದು. ಸೀಟ್ ಬೆಲ್ಟ್ ಹಾಕಿದ್ದ ನಂತರವೂ ಪೂಜಾ ಆಗಾಗ ಡ್ಯಾಶ್ ಬೋರ್ಡ್ಗೆ ತಾಗೋದ್ರಿಂದ ಬಚಾವಾಗುತ್ತಿದ್ದಳು. ಅದನ್ನು ನೋಡಿ ಪೂಜಾಳಿಗೆ ಹೆದರಿಕೆಯೂ ಉಂಟಾಗಿತ್ತು. ಅವಳು ನಡುಗುವ ಸ್ವರದಲ್ಲಿ, ದಯವಿಟ್ಟು ಕಾರಿನ ವೇಗವನ್ನು ಕಡಿಮೆ ಮಾಡಿ, ನನಗೆ ಹೆದರಿಕೆ ಆಗ್ತಿದೆ ಎಂದಳು. ಅಭಯ್ ಅವಳ ಕಡೆ ತಣ್ಣನೆಯ ನೋಟವನ್ನು ಬೀರುತ್ತಾ ವ್ಯಂಗ್ಯವಾದ ನಗುಮುಖದ ಜೊತೆ, ಹೆದರುವಂಥದ್ದು ಏನಿದೆ, ಹೆಚ್ಚಂದ್ರೆ ಏನಾಗ್ಬೋದು, ಆಕ್ಸಿಡೆಂಟ್ ಆಗ್ಬೋದಷ್ಟೆ, ನಾವಿಬ್ಬರೂ ಒಟ್ಟಿಗೆ ಸಾಯ್ಬೋದು ಎಂದ. ಆಗ ಪೂಜಾ ಕೋಪದಿಂದ, ನಾನು ನಿನ್ನ ಜೊತೆ ಸಾಯಲು ಸಹ ಇಷ್ಟಪಡೋದಿಲ್ಲ ಎಂದಳು. ವಾವ್, ನಾನು ಇದಕ್ಕಿಂತ ಮೊದಲು ನಿನ್ನಂಥ ಮಹಿಳೆಯನ್ನು ನೋಡಲೇ ಇಲ್ಲ. ಮೊದಲ ಕಾಲದಲ್ಲಿ ಪತ್ನಿಯರು ತಮ್ಮ ಪತಿಯ ಜೊತೆಯೇ ಹೋಗ್ತಿದ್ರು. ಆದರೆ ತುಂಬ ಬೇಸರದ ವಿಷಯವೇನೆಂದರೆ ನಿನ್ನೊಳಗೆ ಪತಿವ್ರತೆಯ ಭಾವನೆಯೇ ಇಲ್ಲ. ಅದಲ್ಲದೆ ನೀನೇ ಮೊದಲ ಮಹಿಳೆ ತನ್ನ ಪತಿಯ ಜೊತೆ ಸಾಯೋದ್ರಲ್ಲಿ ನೋವನ್ನು ಅನುಭವಿಸುತ್ತಿರುವವಳು ಎನ್ನುತ್ತಾ ಅವನು ತುಂಬ ಕಹಿಯಾಗಿಯೇ ನುಡಿದಿದ್ದ. ಆಗ ಅವಳು ಕೋಪದಿಂದ ಉತ್ತರ ನೀಡುತ್ತಾ, ನಾನು ನಿನ್ನನ್ನು ಪತಿ ಅಂತ ಅಂದುಕೊಳ್ಳಲೇ ಇಲ್ಲ, ಹಾಗೂ ಇನ್ನು ಮುಂದೆ ಯಾವತ್ತೂ ಕೂಡ ನಾನದನ್ನು ಒಪ್ಪಿಕೊಳ್ಳುವುದೂ ಇಲ್ಲ. ಹೀಗಿರುವಾಗ ನಾನ್ಯಾಕೆ ನಿನ್ನ ಬಗ್ಗೆ ಪತಿವ್ರತೆಯ ಭಾವನೆಯನ್ನು ಇಟ್ಟುಕೊಳ್ಳಿ ಅಥವಾ ಆ ಭಾವನೆಯನ್ನು ಬೆಳೆಸಿಕೊಳ್ಳಿ? ನನಗೆ ನಿನ್ನ ಬಗ್ಗೆ ಇರುವಂಥದ್ದು ಕೇವಲ ದ್ವೇಷದ ಭಾವನೆ ಮಾತ್ರ. ನಾನು ಸತ್ರೂ ಕೂಡ ನಿನ್ನನ್ನು ಪತಿ ಅಂತ ಒಪ್ಪಿಕೊಳ್ಳೋದಿಲ್ಲ ಎಂದಳು. ಆಗ ಅಭಯ್ ತೀಕ್ಷ್ಣವಾದ ಪದಗಳೊಂದಿಗೆ, ಅದಕ್ಕೋಸ್ಕರನೇ ನಾನು ನಿನ್ನನ್ನು ಒಪ್ಪಿಸಲೆಂದು ಕರೆದುಕೊಂಡು ಹೋಗ್ತಿದ್ದೇನೆ. ಯಾಕಂದರೆ ನಿನ್ನ ಈ ಚಿಕ್ಕ ಮೆದುಳಲ್ಲಿ ಹುಲ್ಲು ತುಂಬಿದೆ. ಹಾಗಾಗಿ ಅದರೊಳಗೆ ನಾನೇ ನಿನ್ನ ಪತಿ ಎಂಬ ವಿಷಯವನ್ನು ತುಂಬಿಸಬೇಕಾಗಿದೆ. ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ಹಕ್ಕಿದೆ. ಯಾವಾಗ ಬೇಕಾದರೂ ನಾನದನ್ನು ಪಡಿಬಹುದು. ಆದರೆ ಇಷ್ಟರವರೆಗೆ ನಾನು ನಿನ್ನ ಜೊತೆ ತುಂಬ ನಯವಾಗಿ ವರ್ತಿಸಿದ್ದೇನೆ. ನನ್ನ ಹಕ್ಕನ್ನು ನಾನು ಯಾವತ್ತೂ ಬಲವಂತವಾಗಿ ಪಡೆದಿಲ್ಲ. ಹಾಗಾಗಿ ಇಷ್ಟು ಸಮಯ ನಿನಗೆ ಕಾಲಾವಕಾಶ ನೀಡಿ ನಾನು ತಪ್ಪು ಮಾಡಿದೆ ಎಂದೆನಿಸ್ತಿದೆ ಎಂದು ಅವನು ತುಂಬ ಗಂಭೀರವಾಗಿ ಹೇಳಿದಾಗ ಪೂಜಾ ಒಂದು ಕ್ಷಣ ಹೆದರಿದಳು. ಅವಳು ತೊದಲುತ್ತಾ, ಏನು ನಿನ್ನ ಮಾತಿನ ಅರ್ಥ? ನಮ್ಮ ನಡುವೆ ಮೊದಲೇ ಒಪ್ಪಂದ ಆಗಿದೆ. ನೀನು 2 ತಿಂಗಳು ನನ್ನ ಹತ್ತಿರ ಬರೋದಿಲ್ಲ ಅಂತಾನೂ ಒಪ್ಪಿಕೊಂಡಿದ್ದಿ ಎಂದಳು. ಆಗ ಅಭಯ್ ಜೋರಾಗಿ ನಗಲು ಪ್ರಾರಂಭಿಸಿದ. ಆದರೆ ಅವನ ಕಣ್ಣುಗಳಲ್ಲಿ ಕೋಪವು ಉಕ್ಕಿ ಹರಿಯುತ್ತಿತ್ತು. ಅವನು ಕೋಪದ ಧ್ವನಿಯಲ್ಲಿಯೇ, ನೀನು ಮೌನವಾಗಿ ಒಳ್ಳೆ ಮಕ್ಕಳ ಥರ ನನ್ನ ಜೊತೆ ಇದ್ದಿದ್ರೆ, ನಾನು ಹೇಳಿದ ಹಾಗೆ ನೀನು ಕೇಳಿದ್ದಿದ್ದರೆ ಬಹುಶಃ ನಾನು ಕೂಡ ಈ ಒಪ್ಪಂದಕ್ಕೆ ತಲೆ ಬಾಗಿಸ್ತಿದ್ದೆ. ಆ ಸಮಯದಲ್ಲಿ ನೀನು ಕೂಡ ನಾನು ಹೇಳಿದಂತೆ ಕೇಳುತ್ತೇನೆ ಅಂತ ಹೇಳಿದ್ದೆ. ಆದರೆ ನೀನು ಇದು 3ನೇ ಬಾರಿ ಆ ನನ್ನ ಅರಮನೆಯಿಂದ ಓಡಿ ಹೋಗುವ ಮೂರ್ಖತನಕ್ಕೆ ಕೈ ಹಾಕಿದ್ದಿ. ಅಲ್ಲದೆ ಈ ಸಲ ನಿನ್ನ ಅಧಿಕ ಪ್ರಸಂಗಿತನ ತುಂಬ ಹೆಚ್ಚಾಗಿದೆ ಎಂದಾಗ ಪೂಜಾ ಅವನ ಕಣ್ಣುಗಳಲ್ಲಿ ತುಂಬಿದ್ದ ಆ ಕೋಪದ ಬಣ್ಣವನ್ನೇ ನೋಡುತ್ತಿದ್ದಳು. ಕಳೆದ 1.5 ತಿಂಗಳಿನಿಂದ ನಾನು ಇದೆಲ್ಲವನ್ನು ಸಹಿಸುತ್ತಾ ಬಂದಿದ್ದೇನೆ. ಎಲ್ಲ ಪುರುಷರ ಒಂದು ಸಹನಶೀಲತೆಗೆ ಒಂದು ಮಿತಿ ಅಂತ ಇದೆ. ನಂದು ಕೂಡ ಇತ್ತು. ಆದರೆ ಅದೀಗ ಮುಗಿದು ಹೋಗಿದೆ. ಇನ್ನು ಮುಂದೆ ನಾನು ನಿನ್ನ ಜೊತೆ ನಯವಾಗಿ ವರ್ತಿಸಬಹುದು ಎಂಬ ಪೊಳ್ಳು ನಂಬಿಕೆಯನ್ನು ಇಟ್ಟುಕೊಳ್ಬೇಡ. ಇವತ್ತು ನಾನು ನಿನ್ನ ಹತ್ತಿರ ಬರುತ್ತೇನೆ. ನಿನ್ನ ಸುಂದರವಾದ ಅಸ್ತಿತ್ವದ ಮೇಲೆ ನನ್ನ ಪ್ರೀತಿಯ ಗುರುತನ್ನು ಹಾಕುತ್ತೇನೆ.
ನೀನು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದ. ಆಗ ಪೂಜಾ ತುಂಬ ಕಠೋರವಾಗಿ, ನನಗೆ ನಿನ್ನಂಥ ಕೆಟ್ಟ ವ್ಯಕ್ತಿಯಿಂದ ಮೊದಲೇ ಯಾವ ಆಶ್ವಾಸನೆಯೂ ಇರಲಿಲ್ಲ. ಕೇವಲ ಹುಡುಗಿಯರನ್ನು ತನ್ನಿಷ್ಟಕ್ಕೆ ಬಂದಂತೆ ಬಳಸುವ ಜಾಯಮಾನದವನು. ಇದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾ ಪೂಜಾ ಅವನ ಮೇಲೆ ನೇರವಾಗಿ ತನ್ನ ಬಾಣವನ್ನು ಬೀಸಿದಳು. ಅದರಿಂದಾಗಿ ಅಭಯ್ ತನ್ನ ಸೀಮಿತವನ್ನು ಕಳೆದುಕೊಂಡು ಒಮ್ಮೆಲೆ ಕಾರನ್ನು ನಿಲ್ಲಿಸಿ ಕೋಪದಿಂದ ಕಿರುಚುತ್ತಾ, ಈಗಲೇ ಈ ಸಮಯವೇ ನನ್ನ ಕಾರಿನಿಂದ ಕೆಳಗಿಳಿ ಎಂದ. ಅವನ ಮಾತು ಕೇಳಿ ಪೂಜಾ ಸಂಪೂರ್ಣವಾಗಿ ಹೆದರಿ ಮುದುಡಿಕೊಂಡಳು. ಸುತ್ತಲೂ 4 ಕಡೆ ದಟ್ಟವಾದ ಕಾಡಿತ್ತು. ಹಾಗೂ ವೇಗವಾಗಿ ಬೀಸುವ ಗಾಳಿಯು ಆ ಕಾಡಿನ ವಾತಾವರಣವನ್ನು ಇನ್ನಷ್ಟು ಭಯಾನಕಗೊಳಿಸುತ್ತಿದ್ದವು. ಪೂಜಾ 4 ಕಡೆ ತನ್ನ ನೋಟವನ್ನು ಹಾಯಿಸಿದಾಗ ಅವಳ ಆ ಚಿಕ್ಕ ಹೃದಯವು ಹೆದರಿ ಜೋರಾಗಿ ಡಬಡಬ ಅಂತ ಬಡಿಯಲು ಪ್ರಾರಂಭಿಸಿತು. ಅವಳು ನಡುಗುವ ಧ್ವನಿಯಲ್ಲಿ, ನೀನೇನು ಹೇಳ್ತಿದ್ದಿ? ಈ ಸಮಯದಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಳು. ಆಗ ಅಭಯ್ ವ್ಯಂಗ್ಯವಾದ ಧ್ವನಿಯೊಂದಿಗೆ, ನೀನು ಮೊದಲು ಎಲ್ಲಿಗೆ ಹೋಗಬೇಕು ಅಂತ ನಿರ್ಧರಿಸಿ ಮನೆಯಿಂದ ಹೊರಗೆ ಬಂದಿದ್ಯೋ ಅಲ್ಲಿಗೆ ಹೋಗು. ನನ್ನ ಅರಮನೆಯಿಂದ ಓಡಿ ಹೋದಾಗ ನೀನು ನನ್ನೊಂದಿಗೆ ಕೇಳಿ ಓಡಿ ಹೋಗಲಿಲ್ಲ ತಾನೆ? ಹಾಗಾಗಿ ಈಗ ತಡ ಮಾಡದೆ ನೀನು ನನ್ನ ಕಾರಿನಿಂದ ಈಗಲೇ ಇಳಿಬೇಕು. ಇಲ್ದಿದ್ರೆ ನನಗಿಂತ ಕೆಟ್ಟವರು ಯಾರೂ ಇರೋದಿಲ್ಲ ಎಂದ. ಆಗ ಪೂಜಾ ತನ್ನ ಕಣ್ಣುಗಳಿಂದ ಹರಿಯುವ ಕಣ್ಣೀರನ್ನು ಒರೆಸುತ್ತಾ ತಕ್ಷಣವೇ ಇಲ್ಲ ಎಂದು ತಲೆ ಆಡಿಸುತ್ತಾ ಅವನ ಮಾತನ್ನು ನಿರಾಕರಿಸಿದಳು. ಆಗ ಅಭಯ್ ಕೋಪದಿಂದ ಅವಳ ಪಕ್ಕದ ಬಾಗಿಲನ್ನು ತೆರೆದು ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಬಲವಂತವಾಗಿ ಅವಳನ್ನು ಕಾರಿನಿಂದ ಹೊರಗಿಳಿಸಿ, ನಿನ್ನಂಥ ಹುಡುಗಿಯರಿಗೆ ಗೌರವ ಕೊಡಲು ನನಗೆ ಗೊತ್ತಿಲ್ಲ. ಹಾಗೆ ನಿನ್ನಂಥ ಹುಡುಗಿಯರಿಗೆ ಪ್ರೀತಿಯ ಭಾಷೆಯೂ ಅರ್ಥವಾಗೋದಿಲ್ಲ. ಇಂದಿನ ರಾತ್ರಿ ನೀನು ಇಲ್ಲೇ ಇರು. ಸ್ವಲ್ಪ ಹೊತ್ತಿನ ನಂತರ ಕಾಡಲ್ಲಿರುವಂಥ ತೋಳಗಳು ಬಂದು ನಿನ್ನ ಯೋಗಕ್ಷೇಮವನ್ನು ವಿಚಾರಿಸ್ಬೋದು. ಆಗ ನಿನಗೆ ನಿನ್ನ ತಪ್ಪಿನ ಅರಿವಾಗುತ್ತದೆ ಎಂದ. ಪೂಜಾಳಿಗೆ ಪ್ರಾಣಿಗಳಂದರೆ ತುಂಬ ಭಯ ಎನ್ನುವುದು ಅವನಿಗೆ ಗೊತ್ತಿತ್ತು. ಹಾಗೆ ಅವಳು ಮೊದಲು ಓಡಿ ಹೋಗಿದ್ದ ಆ ಪ್ರದೇಶವು ವಾಣಿಜ್ಯ ಇಲಾಖೆಯಾಗಿತ್ತು. ಆದರೆ ಈಗ ಅವರು ಒಂದು ನಿರ್ಜನ ಕಾಡಿನೊಳಗೆ ಬಂದಿದ್ದರು. ಆದರೆ ಆ ಕಾಡಿನ ಸ್ವಲ್ಪವೇ ದೂರದಲ್ಲಿ ಅವರ ಅರಮನೆಯೂ ಇತ್ತು. ಹೀಗೆ ಆ ಕಾಡು ಎಲ್ಲಿಂದ ಆರಂಭವಾಗುತ್ತಿತ್ತೋ ಅಲ್ಲೇ ಆ ಅರಮನೆಯನ್ನು ಕಟ್ಟಲಾಗಿತ್ತು. ಸ್ವಲ್ಪ ಸಮಯದ ನಂತರ ಅಭಯ್ ವ್ಯಂಗ್ಯವಾದ ಧ್ವನಿಯೊಂದಿಗೆ, ಸರಿ, ನಾನು ನಿನಗೆ ಸುಲಭವಾಗಲಿ ಅಂತ ಒಂದು ಸಣ್ಣ ಉಪಕಾರವನ್ನು ಮಾಡಿಬಿಡುತ್ತೇನೆ. ಅದೇನೆಂದರೆ, ನೀನು ನನ್ನ ಅರಮನೆಗೆ ತಲುಪಬಹುದಾದ ದಾರಿಯನ್ನು ಹೇಳಿಕೊಡುತ್ತೇನೆ. ಈ ರಸ್ತೆಯಲ್ಲೇ ನೇರವಾಗಿ ಹೋದರೆ ಸುಮಾರು ಅರ್ಧ ಗಂಟೆಯ ಒಳಗೆ ನಿನಗೆ ನಮ್ಮ ಅರಮನೆಯು ಕಾಣಿಸ್ಬೋದು. ಆಯ್ಕೆ ನಿನ್ನ ಮೇಲೆ ಅವಲಂಬಿತವಾಗಿದೆ. ಒಂದು ವೇಳೆ ನೀನು ಬಯಸೋದಾದರೆ ಜೀವನ ಪರ್ಯಂತ ಇಲ್ಲೇ ಇರ್ಬೋದು. ಅದಲ್ಲದಿದ್ದರೆ ಒಂದು ವೇಳೆ ನಿನಗೆ ನನ್ನ ಹತ್ತಿರ ಬರಬೇಕು ಅಂತ ಅನ್ನಿಸಿ ಹಿಂತಿರುಗಿ ಬಂದರೆ ನಾನು ನಿನ್ನನ್ನು ತೆರೆದ ಮನಸ್ಸಿನಿಂದ ಸ್ವಾಗತಿಸಲು ತಯಾರಾಗಿ ನಿಂತಿರುತ್ತೇನೆ ಎಂದು ಹೇಳುತ್ತಾ ಅವನು ತನ್ನ ಕಾರಿನ ಕಡೆ ಹೋದ. ಆಗ ಪೂಜಾ ಅವನ ಹಿಂದೆ ಓಡಿ ಬರುತ್ತಾ ಅವನ ಪಾದಗಳ ಕೆಳಗೆ ಬಿದ್ದು, ಅಭಯ್, ದಯವಿಟ್ಟು ನನ್ನನ್ನು ಒಬ್ಬಂಟಿಯಾಗಿ ಇಲ್ಲಿ ಬಿಟ್ಟು ಹೋಗಬೇಡಿ. ನಿಜವಾಗಿಯೂ ಇಲ್ಲಿ ಕಾಡು ಪ್ರಾಣಿಗಳು ಬಂದರೆ ಏನಾಗ್ಬೋದು ಅಂತ ಅಳುತ್ತಲೇ ಕೇಳಿದಳು. ಆದರೆ ಈ ಬಾರಿ ಅಭಯ್ ಒಮ್ಮೆಲೆ ಅವಳನ್ನು ಹಿಂದಕ್ಕೆ ತಳ್ಳುತ್ತಾ ಕೋಪದಿಂದ, ನಾನು ನಿನ್ನನ್ನು ಮೊದಲು ತುಂಬ ಪ್ರೀತಿಸ್ತಿದ್ದೆ, ಆದರೆ ಇನ್ನು ಮುಂದೆ ಅದು ಸಾಧ್ಯ ಇಲ್ಲ. ಅದಲ್ಲದೆ ನೀನು ನನ್ನ ಪ್ರೀತಿಗೆ ಅರ್ಹಳಲ್ಲ ಅಂತ ನನಗೆ ಅರ್ಥ ಆಗಿದೆ. ಹಾಗೆ ನಿನ್ನ ಜೊತೆ ಕಠಿಣವಾಗಿ ನಡೆದುಕೊಳ್ಳದೆ ಹೋದರೆ ನಿನ್ನ ಮನಸ್ಸು ಸರಿಯಾದ ಜಾಗದಲ್ಲಿ ಬಂದು ಕುಳಿತುಕೊಳ್ಳೋದಿಲ್ಲ. ಅಲ್ಲದೆ ನಿನ್ನಂಥ ಹುಡುಗಿಯರಿಗೆ ಹೇಗೆ ಅರ್ಥ ಮಾಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳುತ್ತಾ ಅಭಯ್ ಕಾರಿನಲ್ಲಿ ಕುಳಿತು ತನ್ನ ಕಾರನ್ನು ಕ್ಷಣಾರ್ಧದಲ್ಲಿಯೇ ಮುಂದಕ್ಕೆ ತೆಗೆದುಕೊಂಡು ಹೋದ. ಪೂಜಾ ಅಲ್ಲಿ ಒಬ್ಬಂಟಿಯಾಗಿ ಉಳಿದಳು. ದೂರದವರೆಗೂ ಅಭಯ್ನ ಕಾರು ಧೂಳೆಬ್ಬಿಸಿ ಹೋಗುತ್ತಲೇ ಇತ್ತು. ಹೀಗೆ ಮೆಲ್ಲನೆ ಆ ಧೂಳು ಸಹ ಅವಳ ಕಣ್ಣಿನಿಂದ ಕಣ್ಮರೆಯಾಗಲು ಪ್ರಾರಂಭಿಸಿತು. ಸುತ್ತಲೂ ಆವರಿಸಿದಂಥ ಕತ್ತಲು, ದೂರದಿಂದ ಕೇಳಿಸುತ್ತಿದ್ದಂಥ ಪ್ರಾಣಿಗಳ ಶಬ್ದ ಅವಳನ್ನು ಇನ್ನಷ್ಟು ಭಯ ಹುಟ್ಟಿಸುವಂತೆ ಇದ್ದವು. ಆ ಕಾಡಿನಲ್ಲಿ ಬಹುದೈತ್ಯಾಕಾರದ ಪ್ರಾಣಿಗಳು ಇವೆ ಎಂಬುದನ್ನು ಅವಳು ಮೊದಲೇ ಕೇಳಲ್ಪಟ್ಟಿದ್ದಳು. ಹಾಗೆ ಒಂದು ಮಗುವನ್ನು ನಾಯಿಗಳು ಸೇರಿ ತೀವ್ರವಾಗಿ ಗಾಯಗೊಳಿಸಿವೆ ಎಂಬ ವಿಷಯವನ್ನು ಸಹ ಅವಳು ನಿನ್ನೆಯಷ್ಟೇ ಒಂದು ಮಹಿಳೆಯಿಂದ ಕೇಳಿಸಿಕೊಂಡಿದ್ದಳು. ಈಗ ಆ ಮಾತು ನೆನಪಾದ ತಕ್ಷಣವೇ ಪೂಜಾ ತನ್ನ ಪ್ರಜ್ಞೆಯನ್ನೇ ಕಳೆದುಕೊಳ್ಳುವಂತಾಗಿದ್ದಳು. ಈ ರೀತಿ ಅವಳು ಒಮ್ಮೆಗೆ ತನ್ನ ದೃಷ್ಟಿಯನ್ನು ತನ್ನ ಸುತ್ತಲೂ ಹಾಯಿಸುತ್ತಾ ಅಭಯ್ನ ಕಾರು ಹೋದ ಕಡೆಗೆ ತನ್ನ ಹೆಜ್ಜೆಗಳನ್ನು ವೇಗವಾಗಿ ಹಾಕುತ್ತಾ ಓಡಲಾರಂಭಿಸಿದಳು. ಆದರೆ ಪಾದಗಳ ಅಡಿಯಲ್ಲಿ ಗಾಯಗಳಾಗಲು ಪ್ರಾರಂಭವಾದಾಗ ಅವಳು ತನ್ನ ಸೀಮಿತವನ್ನು ಕಳೆದುಕೊಂಡು ನೆಲದ ಮೇಲೆ ಬೀಳುತ್ತಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ವೇಗವಾಗಿ ಹರಿಯುತ್ತಿತ್ತು. ಹಾಗೂ ಹೃದಯದಲ್ಲಿ ಒಂದೇ ಒಂದು ಧ್ವನಿ ಹೊರಬರುತ್ತಿತ್ತು. ಅದು ತನ್ನ ತಂದೆಯ ಬಗೆಗಿನ ದೂರುಗಳಾಗಿದ್ದವು. ಅಪ್ಪ, ನಾನೆಂದಿಗೂ ನಿಮ್ಮನ್ನು ಕ್ಷಮಿಸೋದಿಲ್ಲ. ನೀವು ನನಗೆ ಬಾಲ್ಯದಲ್ಲಿ ಯಾವ ಪ್ರೀತಿಯನ್ನು ಕೊಡಲಿಲ್ಲ. ಹಾಗೆ ಯೌವನದಲ್ಲಿ ನೀವು ನನಗೆ ಆಸರೆಯಾಗಿಯೂ ನಿಲ್ಲಲಿಲ್ಲ. ಆ ದೇವರಲ್ಲಿ ನಾನು ನಿಮ್ಮ ದೂರನ್ನು ಖಂಡಿತವಾಗಿಯೂ ಹೇಳುತ್ತೇನೆ. ನಿಮ್ಮಂಥ ಕ್ರೂರಿ ತಂದೆಯನ್ನು ನನಗೆ ಯಾಕೆ ಕೊಟ್ರಿ ಅಂತ ಕೇಳುತ್ತೇನೆ
ಎಂದು ಅವಳು ಮರುಗುತ್ತಿದ್ದಳು. ಯಾಕಂದರೆ ಅವಳ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅವಳ ಸ್ವಂತ ತಂದೆಯಾಗಿದ್ದರು. ಆದರೆ ಅಭಯ್ ಕೇವಲ ತನ್ನ ಹಣವನ್ನು ವಸೂಲಿ ಮಾಡಬೇಕೆಂದಿದ್ದ ಅಷ್ಟೇ. ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿ ಪೂಜಾ ಮನಸ್ಸಿನಲ್ಲೇ ತನ್ನ ತಂದೆಯ ಬಗೆಗಿನ ದೂರುಗಳನ್ನು ಹೊರಹಾಕುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದಂತೆಯೇ ಸ್ವಲ್ಪ ದೂರದಲ್ಲಿ ಕೆಲವರ ಸ್ವರಗಳು ಕೇಳಿಸಿದವು. ಆ ದಾರಿಯಲ್ಲೇ ಕೆಲವು ಪುಂಡರು ಅವಳ ಕಡೆಗೆ ಬರುತ್ತಿದ್ದರು. ಅರೆ, ಅಲ್ಲಿ ನೋಡ್ರೋ, ಎಷ್ಟೊಂದು ಸುಂದರವಾದ ಹುಡುಗಿ ಎನ್ನುತ್ತಾ ಅದರಲ್ಲೊಬ್ಬ ಹೇಳುತ್ತಿದ್ದ. ಆಗ ಇನ್ನೊಬ್ಬ ಅವಳ ಕಡೆಗೆ ಬೆರಳು ತೋರಿಸಿದಾಗ ಪೂಜಾಳ ಭಯ ಇನ್ನೂ ಹೆಚ್ಚಾಯಿತು. ಅವಳು ಅಲ್ಲಿಂದ ಇನ್ನೂ ವೇಗವಾಗಿ ಓಡಲು ಪ್ರಾರಂಭಿಸಿದಳು. ಆಗ ಮತ್ತೊಬ್ಬ ಜೋರಾಗಿ ಕಿರುಚುತ್ತಾ, ಅರೆ, ಅವಳನ್ನು ಹೋಗಲು ಬಿಡಬೇಡಿ, ಎಷ್ಟೊಂದು ಒಳ್ಳೆಯ ಸರಕು ಸಿಕ್ಕಿದೆ, ಇವಳಿಂದಾಗಿ ನಮ್ಮ ಇವತ್ತಿನ ರಾತ್ರಿ ಇನ್ನೂ ವರ್ಣಮಯವಾಗ್ಬೋದು ಎಂಬ ಅವನ ಮಾತುಗಳನ್ನು ಕೇಳಿಸಿಕೊಂಡ ಪೂಜಾಳ ಹೃದಯ ಹೆದರಿಕೆಯಿಂದ ನಿಂತು ಹೋದಂತೆ ಇತ್ತು. ಅವರು ಕೂಡ ಕೆಟ್ಟ ಉದ್ದೇಶಗಳನ್ನು ಇಟ್ಟುಕೊಂಡಂಥ ಹಾಳಾದ ಶ್ರೀಮಂತ ಹುಡುಗರಂತೆ ಕಾಣುತ್ತಿದ್ದರು. ಅವರ ನೋಟವೇ ತುಂಬ ವಿಚಿತ್ರವಾಗಿತ್ತು. ಹಾಗೆ ಅವರು ತುಂಬ ಕೆಟ್ಟ ಹುಡುಗರೆಂದು ಅವರ ಮುಖ ನೋಡಿದ್ರೇನೆ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಅವರ ಹತ್ತಿರ ಒಂದು ದುಬಾರಿ ಬೆಲೆಯ ಕಾರು ಸಹ ಇತ್ತು. ಅವರು ಅದನ್ನು ಹತ್ತಿ ನಿಧಾನ ಗತಿಯಲ್ಲಿ ಪೂಜಾಳ ಹಿಂದೆ ಹಿಂದೆಯೇ ಬರುತ್ತಾ ಅವಳ ಅಸಹಾಯಕತೆಯನ್ನು ನೋಡಿ ಆನಂದಿಸುತ್ತಿದ್ದರು. ಮೊದಮೊದಲು ಪೂಜಾ ಅವರನ್ನು ನಿರ್ಲಕ್ಷಿಸಿ ತನ್ನ ದಾರಿಯನ್ನು ಹಿಡಿದಳು. ಆದರೆ ಆ ಹುಡುಗರು ಸತತವಾಗಿ ತನ್ನನ್ನೇ ಹಿಂಬಾಲಿಸುತ್ತಿದ್ದಾರೆ ಎಂದು ತಿಳಿದ ಪೂಜಾ ಹುಚ್ಚಿಯಂತೆ ಓಡಲು ಪ್ರಾರಂಭಿಸಿದಳು. ಕೆಲವೊಮ್ಮೆ ಬಿದ್ದು, ಕೆಲವೊಮ್ಮೆ ಎದ್ದು, ಕೆಲವೊಮ್ಮೆ ಅಳುತ್ತಾ, ಕೆಲವೊಮ್ಮೆ ಕಿರುಚುತ್ತಾ, ತನ್ನ ಸಹಾಯಕ್ಕಾಗಿ ಯಾರನ್ನಾದರೂ ಕೂಗುತ್ತಾ ಒಬ್ಬ ಅಸಹಾಯಕ ಮಹಿಳೆಯಂತೆ ತನ್ನ ವಿಧಿಯ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತಿದ್ದಳು. ಆದರೆ ಪ್ರತಿ ಸಲವೂ ಅವಳು ಪರಿಸ್ಥಿತಿಗೆ ಅನುಗುಣವಾಗಿ ಸೋಲನ್ನು ಅನುಭವಿಸುತ್ತಿದ್ದಳು. ಎಂಥ ಕಲ್ಲು ಹೃದಯದ ವ್ಯಕ್ತಿ ನೀನು, ನಿನ್ನನ್ನು ನಾನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಎನ್ನುತ್ತಾ ಅವಳು ತನ್ನ ಅಸಹಾಯಕತೆಯ ಜೊತೆಗೆ ಅಭಯ್ಗೆ ಹಿಡಿ ಶಾಪವನ್ನು ಹಾಕುತ್ತಿದ್ದಳು. ನಂತರ ಆ ಹುಡುಗರಲ್ಲಿ ಒಬ್ಬ ತನ್ನ ಸ್ನೇಹಿತನಲ್ಲಿ, ಇವಳನ್ನು ಬಿಟ್ಟು ಬಿಡಿ, ಪಾಪ ಅವಳು ಎಷ್ಟೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ಯಾರಿಗೊತ್ತು, ಅವಳ ಪರಿಸ್ಥಿತಿ ಎಷ್ಟು ಕೆಟ್ಟಿದೆ ಅಂತ ನಿಮಗೆ ಕಾಣಿಸ್ತಿಲ್ವಾ ಎಂದ. ಅವನ ಮಾತನ್ನು ಕೇಳಿದ ಇನ್ನೊಬ್ಬ ಹುಡುಗ ಮುಖವನ್ನು ಊದಿಸಿಕೊಂಡು, ನೀನು ಯಾವಾಗದಿಂದ ಈ ಹುಡುಗಿಯರ ಮೇಲೆ ಇಷ್ಟೊಂದು ಅನುಕಂಪ ತೋರಿಸಲು ಪ್ರಾರಂಭಿಸಿದ್ದಿ? ಮೊದಲು ನೀನು ಈ ರೀತಿ ಒಳ್ಳೆಯವನಂತೆ ನಟಿಸುವುದನ್ನು ನಿಲ್ಲಿಸುವಂತ ನಾನು ನಿಮಗೆ ಎಷ್ಟು ಬಾರಿ ಅರ್ಥ ಮಾಡಿಸಿದ್ದೆ. ನೀನು ಈ ರೀತಿ ಸಭ್ಯನಾಗಿರೋದು ಚೆನ್ನಾಗಿ ಕಾಣಿಸ್ತಿಲ್ಲ. ಹೇಗಿದ್ದೀಯೋ ಹಾಗೇ ಇರು, ಅದೇ ನಮಗೆಲ್ರಿಗೂ ನೀನು ಮಾಡುವ ದೊಡ್ಡ ಸಹಾಯ ಎಂದ. ಅದರ ನಂತರ ಪೂಜಾ 4ನೇ ಬಾರಿ ನೆಲದ ಮೇಲೆ ಬಿದ್ದಿದ್ದಳು. ಈಗ ಅವಳಿಂದ ಎದ್ದೇಳಲು ಕೂಡ ಆಗುತ್ತಿರಲಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು. ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ದೇವ್ರೆ ಅಂತ ಅವಳು ಆ ದೇವರಲ್ಲಿ ಪ್ರಾರ್ಥಿಸುತ್ತಲೇ ಇದ್ದಳು. ನನಗೆ ಇಂಥ ಅಪಮಾನಕರವಾದ ಜೀವನವನ್ನು ಕೊಡಬೇಡ ಅಂತ ಅವಳು ರೋಧಿಸಲು ಪ್ರಾರಂಭಿಸಿದಾಗ ಅವಳ ಮುಂದೆ ಒಂದು ಕಪ್ಪು ಕಾರು ಬಂದು ನಿಂತಿತು. ಆ ಕಾರಿನ ತೀಕ್ಷ್ಣವಾದ ಬೆಳಕು ಅವಳ ಕಣ್ಣಿನ ಮೇಲೆ ನಿರಂತರವಾಗಿ ಬೀಳುತ್ತಿದ್ದುದರಿಂದ ಅವಳಿಗೆ ಸರಿಯಾಗಿ ಏನೂ ಕಾಣಿಸಲಿಲ್ಲ. ಆದರೆ ತಕ್ಷಣವೇ ಕೇಳಲ್ಪಟ್ಟ ಆ ಹೆಜ್ಜೆಯ ಸಪ್ಪಳಗಳಿಂದ ಆ ಕ್ರೂರಿ ಮನುಷ್ಯ ಮತ್ತೆ ಹಿಂತಿರುಗಿ ಬಂದಿದ್ದಾನೆ ಎಂಬುದು ಅವಳಿಗೆ ಅರಿವಾಯಿತು. ಹೀಗೆ ಹಿಂತಿರುಗಿ ಬಂದಂಥ ಅಭಯ್ನ ಹಣೆಯ ಮೇಲೆ ಆಳವಾದ ಸುಕ್ಕುಗಳಿದ್ದವು. ಹಾಗೂ ಅವನಿಗೆ ಬರುತ್ತಿರುವ ಕೋಪದಿಂದಾಗಿ ಅವನ ಕುತ್ತಿಗೆಯ ಭಾಗದ ನರಗಳು ಉಬ್ಬಿಕೊಂಡಿದ್ದವು. ಅದೇ ರೀತಿ ಅವನ ಕಣ್ಣುಗಳು ಸಹ ಬೆಂಕಿಯ ಉಂಡೆಯಂತೆ ಜ್ವಲಿಸುತ್ತಿದ್ದವು. ಅವನು ವೇಗವಾಗಿ ಪೂಜಾಳ ಹತ್ತಿರ ಧಾವಿಸಿ ಬಂದು ತನ್ನ ಹೆಗಲ ಮೇಲಿದ್ದ ಶಾಲನ್ನು ತೆಗೆದು ಅವಳ ಮೇಲೆ ಹಾಕಿದ. ಪೂಜಾ ಹೆದರಿಕೆಯಿಂದ ಆ ಶಾಲನ್ನು ಗಟ್ಟಿಯಾಗಿ ಹಿಡಿದು ಮುದುಡಿಕೊಳ್ಳುತ್ತಾ ಅವನನ್ನು ದೂರುವ ಕಣ್ಣುಗಳಿಂದ ದಿಟ್ಟಿಸಿದಳು. ಆದರೆ ಸದ್ಯಕ್ಕೆ ಅಭಯ್ನ ಗಮನವು ತನ್ನ ಹೆಂಡತಿಯ ಮೇಲೆ ಕೆಟ್ಟ ಕಣ್ಣು ಹಾಕಿದ ಆ ಹುಡುಗರ ಮೇಲೆ ಇತ್ತು. ಆಗ ಆ ಗುಂಪಿನಲ್ಲಿದ್ದ ಒಬ್ಬ ಹುಡುಗ ನಶೆಯ ಸ್ಥಿತಿಯಲ್ಲಿ ತೂರಾಡುತ್ತಾ, ಹೇ ಹೀರೋ, ಯಾರು ನೀನು? ಇಲ್ಲಿ ಏನು ಮಾಡ್ತಿದ್ದಿ? ಬೇಗ ಇಲ್ಲಿಂದ ಹೊರಟು ಹೋಗು, ಇಲ್ದಿದ್ರೆ ಈ ರಾತ್ರಿಯಲ್ಲಿ ನಿನಗೆ ಸೂರ್ಯನನ್ನು ತೋರಿಸಬೇಕಾಗುತ್ತದೆ. ಹಾಗೆ ಒಂದು ವೇಳೆ ನೀನು ನಿನ್ನ ತಂದೆಯ ಮಗನೇ ಆಗಿದ್ರೆ ನನ್ನ ಮೇಲೆ ಕೈ ಮಾಡಿ ನೋಡು ಅಂತ ಹೇಳಿದಾಗ ಅದನ್ನು ಕೇಳಿದ ಅಭಯ್ನ ಕೋಪವು ನೆತ್ತಿಗೇರಿತ್ತು. ಅವನು ವೇಗವಾಗಿ ಆ ಹುಡುಗನ ಕಡೆ ಧಾವಿಸಿ ಒಂದೇ ಒಂದು ಗುದ್ದು ಅವನ ಮೂಗಿನ ಮೇಲೆ ಕೊಟ್ಟಾಗ ಆ ಹುಡುಗ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದ. ಅದನ್ನು ನೋಡಿ ಉಳಿದ ಹುಡುಗರು ಸಹ ತುಂಬ ಹೆದರಿದರು. ಯಾಕಂದರೆ ಅಭಯ್ನ ದೇಹವು ತುಂಬ ಬಲಿಷ್ಠವಾಗಿತ್ತು ಹಾಗೂ ಅವನಿಗೆ ಸರಿಸಮಾನವಾಗಿ ನಿಂತಂಥ ಆ ಹುಡುಗರ ಮೈಕಟ್ಟು ತುಂಬ ತೆಳ್ಳಗಿತ್ತು. ಆದರೂ ಅದರಲ್ಲಿದ್ದ ಒಬ್ಬ ಹುಡುಗ ತುಂಬ ಕಷ್ಟಪಟ್ಟು ನಡುಗುತ್ತಾ ತನ್ನಲ್ಲಿದ್ದ ಪಿಸ್ತೂಲನ್ನು ಹೊರತೆಗೆದ. ಆದರೆ ತನ್ನ ಎದುರು ನಿಂತಂಥ ಹೇಡಿಗಳಿಗೆ ಗುಂಡು ಹಾರಿಸುವಷ್ಟು ಧೈರ್ಯ ಇಲ್ಲ ಎಂಬುದು ಅಭಯ್ಗೆ ಮೊದಲೇ ತಿಳಿದಿದ್ದರಿಂದ ಅವನು ತುಂಬ ಬಲವಾದ ಹೆಜ್ಜೆಗಳನ್ನಿಟ್ಟುಕೊಂಡು ಅವನ ಮುಂದೆ ಮುಂದೆ ಹೋದ. ಇದನ್ನು ನೋಡುತ್ತಿದ್ದ ಆ ಹುಡುಗ ನಿರಂತರವಾಗಿ ಭಯದಿಂದ ನಡುಗುತ್ತಾ ಹಿಂದೆ ಹಿಂದೆ ಸರಿಯುತ್ತಿದ್ದಂತೆಯೇ ತನ್ನ ಕೈಯಲ್ಲಿದ್ದ ಪಿಸ್ತೂಲನ್ನು ಕೆಳಗೆ ಹಾಕಿ ಪ್ರಜ್ಞೆ ತಪ್ಪಿ ಅವನೂ ಕೂಡ ಕೆಳಗೆ ಬಿದ್ದ.
ಅದನ್ನು ನೋಡಿದ ತಕ್ಷಣ ಅಭಯನ ತುಟಿಗಳ ಅಂಚಿನಲ್ಲಿ ಒಂದು ಲಘುವಾದ ಮುಗುಳ್ನಗೆ ಬಂದಿತ್ತು. ನಾನು ನಿಮ್ಗೆಲ್ರಿಗೂ ಒಂದು ಒಳ್ಳೆಯ ಪಾಠ ಕಲಿಸಬೇಕೆಂದಿದ್ದೆ, ಆದರೆ ನಿಮ್ಮ ಪರಿಸ್ಥಿತಿಯನ್ನು ನೋಡಿದರೆ ನನಗೇನೆ ಮರುಕ ಉಂಟಾಗುತ್ತದೆ. ಹಾಗಾಗಿ ನಾನು ನಿಮಗೆ ಏನೂ ಮಾಡೋದಿಲ್ಲ. ಆದರೆ ನನ್ನ ಅಂಗರಕ್ಷಕರನ್ನು ನಿಮ್ಮ ಹತ್ತಿರ ಕಳಿಸುತ್ತೇನೆ. ಅವರು ನಿಮಗೆ ಒಳ್ಳೆಯ ಆತಿಥ್ಯವನ್ನೇ ಕೊಡ್ಬೋದು ಎಂದು ಹೇಳಿ ಅವನು ಹಿಂತಿರುಗಿ ಪೂಜಾಳ ಕಡೆ ಬಂದ. ಅದರಂತೆ ಅವನ ಅಂಗರಕ್ಷಕರು ಆ ಗುಂಪಿನಲ್ಲಿ ಉಳಿದಂಥ ಒಬ್ಬ ಹುಡುಗನ ಕಡೆ ತಮ್ಮ ಹೆಜ್ಜೆಗಳನ್ನು ಹಾಕಿದರು. ಅದನ್ನು ನೋಡಿದ ಆ ಹುಡುಗ ಹೆದರಿಕೊಳ್ಳುತ್ತಾ ಆ ಅಂಗರಕ್ಷಕರಲ್ಲಿ, ಈ ವ್ಯಕ್ತಿ ಯಾರು ಎಂದು ಕೇಳಿದ. ಆಗ ಆ ಅಂಗರಕ್ಷಕರಲ್ಲೊಬ್ಬ ಮುಗುಳ್ನಗುತ್ತಾ, ನೀನು ಡೆವಿಲ್ ಎಂಬ ಹೆಸರು ಕೇಳಿಲ್ವಾ ಎಂದು ಪ್ರಶ್ನಿಸಿದ. ಆಗ ಅದನ್ನು ಕೇಳಿದ ತಕ್ಷಣವೇ ಆ ವಿನೋದ್ ಎಂಬ ಹುಡುಗನ ಕಾಲಡಿಯಲ್ಲಿದ್ದ ಭೂಮಿಯನ್ನು ಯಾರೋ ಎಳೆದಂತೆ ಆಗಿತ್ತು. ಯಾಕಂದರೆ ಸ್ವಲ್ಪ ದಿನಗಳ ಮೊದಲು ಅವನ ತಂದೆಯಿಂದ ಈ ಡೆವಿಲ್ ಎಂಬ ವ್ಯಕ್ತಿ ಆತನ ಹಲವಾರು ಅಂಗರಕ್ಷಕರನ್ನು ಸ್ಮಶಾನ ತಲುಪಿಸಿದಂಥ ವಿಷಯವನ್ನು ಕೇಳಲ್ಪಟ್ಟಿದ್ದನು. ಹಾಗಾಗಿ ಇವನೇ ಆ ಡೆವಿಲ್ ಎಂಬುದು ಅವನಿಗೆ ಅರ್ಥವಾಗುತ್ತಿದ್ದಂತೆಯೇ ಅವನು ಹೆದರಿ ನಡುಗಿದನು. ಆದರೆ ಅದರ ಮೇಲೆಯೂ ಸಹ ಅವನು ಸ್ವಲ್ಪ ಸಂತೋಷವಾದಂತೆ ಕಂಡನು. ಯಾಕಂದರೆ ಅವನಿಗೆ ಆ ವ್ಯಕ್ತಿಯ ಅತ್ಯಂತ ದೊಡ್ಡ ದೌರ್ಬಲ್ಯ ಏನೆಂಬುದು ಗೊತ್ತಾಗುತ್ತಿದ್ದಂತೆಯೇ ಅವನು ಆ ಅಂಗರಕ್ಷಕರಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯೂ ಕೂಡ ಆದನು. ಅವನಿಗೆ ಅವನ ಗೆಳೆಯರ ಚಿಂತೆ ಇರಲಿಲ್ಲ. ಆದರೆ ಹೇಗಾದರೂ ಮಾಡಿ ಈ ವಿಷಯವನ್ನು ತನ್ನ ತಂದೆಗೆ ತಲುಪಿಸಬೇಕೆಂಬುದು ಅವನ ಉದ್ದೇಶವಾಗಿತ್ತು. ಒಂದು ವೇಳೆ ಅವನ ಹೆಂಡತಿ ಅವರ ಕೈಗೆ ಸಿಕ್ಕಿದ್ರೆ ಅವಳನ್ನು ಬಳಸಿಕೊಂಡು ತಮಗಾದ ನಷ್ಟವನ್ನು ಭರಿಸುವುದು ತುಂಬಾ ಸುಲಭ ಅಂತ ತಿಳಿದುಕೊಂಡನು. ಈ ಕಡೆ ಆ ಕಾರು ಆ ಅರಮನೆಯ ಹೊರಗಡೆ ಬಂದು ನಿಂತಾಗ ಅವನು ಪೂಜಾಳನ್ನು ಕಾರಿನಿಂದ ಹೊರಗೆ ಇಳಿಯುವಂತೆ ಹೇಳಿದ. ಅವಳು ಮೌನವಾಗಿ ತಲೆ ತಗ್ಗಿಸಿ ಕಾರಿನಿಂದ ಇಳಿದಳು. ನಂತರ ಅಭಯ್ ಅವಳ ಕೈಯನ್ನು ಹಿಡಿದು ಅರಮನೆಯ ಒಳಗೆ ಪ್ರವೇಶಿಸಲು ಮುಂದಾದಾಗ ಅವಳಿಗೆ ನಡೆಯಲು ಸಹ ತುಂಬ ಕಷ್ಟವಾಗುತ್ತಿತ್ತು. ಆದ್ದರಿಂದ ಅವನು ಒಂದು ಕ್ಷಣ ತನ್ನ ನೋಟವನ್ನು ಅವಳ ಕಡೆ ಬೀರಿ ಒಮ್ಮೆಲೆ ತನ್ನ ತೋಳುಗಳಿಂದ ಅವಳನ್ನು ಎತ್ತಿಕೊಂಡನು. ಪೂಜಾ ತನ್ನ ರೆಪ್ಪೆಗಳನ್ನು ತಗ್ಗಿಸಿಕೊಂಡು ತನ್ನ ಬಾಹುಗಳಿಂದ ಅವನ ಕುತ್ತಿಗೆಯನ್ನು ಬಳಸಿಕೊಂಡಳು. ಅವಳ ಲಘುವಾದ ಮೃದುವಾದ ಅಸ್ತಿತ್ವವು ಅವನ ಬಾಹುಗಳನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಅಭಯ್ನ ತುಟಿಯಂಚಿನಲ್ಲಿ ಒಂದು ಸಣ್ಣ ಮುಗುಳ್ನಗೆ ಮೂಡಿತ್ತು. ಸ್ವಲ್ಪವೂ ಧೈರ್ಯವಿಲ್ಲ. ಆದರೂ ಈ ಹುಡುಗಿಗೆ ಎಷ್ಟೊಂದು ಹಠವಿದೆ ಅಂದರೆ ಈ ಅಭಯನ ಜೊತೆಗೇನೆ ಜಗಳವಾಡಲು ಮುಂದಾಗಿದ್ದಾಳೆ ಎಂದುಕೊಳ್ಳುತ್ತಾ ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದು ತನ್ನ ಹತ್ತಿರ ಬಳಸಿಕೊಂಡ. ಅವಳ ಬಿಸಿಯುಸಿರು ಅವನ ಎದೆಯ ಮೇಲೆಲ್ಲ ಓಡಾಡುತ್ತಿತ್ತು. ಹಾಗೆ ಅವಳ ಆ ಸಣ್ಣ ಉಮ್ಮಳಿಸುವಿಕೆಯನ್ನು ಕೇಳುತ್ತಲೇ ಅವನಿಗೆ ನೋವು ಸಹ ಉಂಟಾಗುತ್ತಿತ್ತು. ಅವಳು ಈ ರೀತಿ ತೊಂದರೆ ಅನುಭವಿಸಲಿ ಅಂತ ಅವನು ಬಯಸಲಿಲ್ಲ. ಆದರೆ ಅವಳಿಗೆ ಒಂದು ಸಣ್ಣ ಪಾಠವನ್ನು ಹೇಗಾದರೂ ಕಲಿಸಬೇಕು ಎಂಬ ಉದ್ದೇಶ ಅವನಿಗಿತ್ತು. ಹಾಗಾಗಿ ಅವನು ಈ ರೀತಿಯ ಒಂದು ಸಣ್ಣ ಡೋಸ್ ನೀಡಿದ್ದ. ನೀವು ಸ್ವಲ್ಪವೂ ಒಳ್ಳೆಯವರಲ್ಲ, ತುಂಬ ಕೆಟ್ಟವರು. ನಾನು ನಿಮ್ಮ ಮೇಲೆ ತುಂಬ ಕೋಪಗೊಂಡಿದ್ದೇನೆ ಎಂದು ಪೂಜಾ ಉಮ್ಮಳಿಸುವಿಕೆಯೊಂದಿಗೆ ನಿಧಾನಗತಿಯ ಸ್ವರದಲ್ಲಿ ಹೇಳಿದಳು. ಆಗ ಆ ಕಡೆಯಿಂದ ನನಗೆ ಯಾವುದೂ ಮುಖ್ಯವಲ್ಲ ಎಂಬ ತಣ್ಣನೆಯ ಉತ್ತರ ಬಂದಿತ್ತು. ಒಂದು ವೇಳೆ ನಿಮಗೆ ನಿಜವಾಗ್ಲೂ ಯಾವುದೂ ಮುಖ್ಯ ಅಲ್ಲ ಎಂದಿದ್ರೆ ನೀವು ನನಗ್ಯಾಕೆ ಸಹಾಯ ಮಾಡಲು ಹಿಂತಿರುಗಿ ಬರ್ತಿದ್ರಿ ಎಂದು ಪೂಜಾ ಮುಂಗೋಪದಿಂದಲೇ ಕೇಳಿದಳು. ಅಭಯ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಸ್ವಲ್ಪ ಹೊತ್ತು ನಿಂತು, ನೋಡು, ನನ್ನ ಮಾತು ಕೇಳು. ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಎಂಬ ಕಾರಣಕ್ಕೆ ನಾನು ನಿನಗೆ ಸಹಾಯ ಮಾಡಲಿಲ್ಲ. ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂದರೆ, ನೀನು ಮೊದಲು ನನ್ನ ಕಣ್ಗಾವಲಿನಲ್ಲೇ ಇದ್ದವಳು, ಅಲ್ಲದೆ ನೀನು ನನ್ನ ಹೆಂಡತಿ. ನಿನ್ನ ಹೆಸರನ್ನು ನನ್ನ ಹೆಸರಿನೊಂದಿಗೆ ಜೋಡಿಸಲಾಗಿದೆ. ಅದಕ್ಕಾಗಿ ನಾನು ನಿನ್ನನ್ನು ಗೌರವಿಸಿ ನಿನ್ನನ್ನು ರಕ್ಷಿಸಿದೆ. ಅದು ನನ್ನ ಕರ್ತವ್ಯವೂ ಕೂಡ. ನನ್ನ ಹೊರತಾಗಿ ಬೇರೆ ಯಾರಾದರೂ ನಿನ್ನನ್ನು ಕಣ್ಣೆತ್ತಿ ನೋಡಿದರೆ ನಾನವರ ಕಣ್ಣುಗಳನ್ನೇ ಕಿತ್ತು ತೆಗೆಯುತ್ತೇನೆ. ನಿನ್ನನ್ನು ನೋಡುವ ಹಕ್ಕು ಕೇವಲ ನನ್ನ ಕಣ್ಣುಗಳಿಗೆ ಇವೆ, ಬೇರೆ ಯಾವ ಕಣ್ಣಿಗೂ ಇಲ್ಲ. ಅರ್ಥ ಆಯ್ತಾ ಎಂದು ಹೇಳಿದಾಗ ಪೂಜಾಳ ಹೃದಯ ಪುನಃ ಕತ್ತಲಲ್ಲಿ ಮುಳುಗಿತು. ಯಾಕಂದರೆ ಅವನ ಮಾತಿನ ದಾಟಿಯಿಂದ ಅವನು ಅವಳನ್ನು ಪ್ರೀತಿಸ್ತಿಲ್ಲ, ಕೇವಲ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ, ತನ್ನ ಹಕ್ಕನ್ನು ವ್ಯಕ್ತಪಡಿಸುತ್ತಿದ್ದಾನೆ ಅಂತ ತಿಳಿದು ಅವಳ ಮನಸ್ಸು ಮತ್ತೆ ಮುರಿದು ಹೋಯಿತು. ಅವಳು ಪುನಃ ಅವನನ್ನು ನೋಡಿ, ಅಂದರೆ ನಿಮಗೆ ನನ್ನ ಮೇಲೆ ಯಾವತ್ತೂ ಪ್ರೀತಿ ಆಗಿರಲಿಲ್ವಾ ಎಂದು ಕೇಳಿದಾಗ ಅಭಯ್ ಒಂದು ಕ್ಷಣ ಮೌನವಾದನು. ಪೂಜಾಳ ಪ್ರಶ್ನೆ ಅವನ ಹೃದಯವನ್ನು ಮುಟ್ಟಿ ಮನಸ್ಸಿನ ಮೂಲೆಯಲ್ಲಿ ಒಂದು ತರಂಗವು ಎದ್ದೇಳುವಂತೆ ಮಾಡಿತ್ತು. ಆದರೂ ಅವನು ಆ ಭಾವನೆಗಳನ್ನು ಅವಳ ಮುಂದೆ ತೋರ್ಪಡಿಸದೆ ಸ್ವಲ್ಪ ಹೊತ್ತು ಯೋಚಿಸುತ್ತಾ, ನನ್ನಲ್ಲಿ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಆದರೆ ನನಗೆ ಹೆಣ್ಣು ಜಾತಿಯ ಮೇಲೆ ಯಾವುದೇ ಆಸಕ್ತಿಯೂ ಇಲ್ಲ. ಹಾಗೂ ಆ ಆಸಕ್ತಿ ಯಾರ ಮೇಲಾದರೂ ನನಗೆ ಬರುವವರೆಗೂ ನಾವು ಅವರನ್ನು ಪ್ರೀತಿಸೋದು ತುಂಬ ದೂರದ ಮಾತು. ಅವರೊಂದಿಗೆ ಯಾವ ಬಾಂಧವ್ಯವನ್ನು ಇಟ್ಟುಕೊಳ್ಳುವ ಬಗ್ಗೆ ಕನಸಲ್ಲೂ ಯೋಚಿಸೋದಿಲ್ಲ. ಅದಲ್ಲದೆ ಈ ಮನೆಯಲ್ಲಿ ನೀನು ಕೇವಲ ನನ್ನ ಸೇವಕಿ. ಒಬ್ಬ ಮಾಲೀಕ ತನ್ನ ಸೇವಕಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕೋ ನಾನು ನಿನಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೇನೆ ಅಂತ ತಿಳಿದುಕೋ. ಅದಕ್ಕಿಂತ ಮೇಲೆ ಏನನ್ನು ನನ್ನಿಂದ ನಿರೀಕ್ಷಿಸಬೇಡ ಎಂದ. ಅವನ ಮಾತು ಕೇಳಿ ಪೂಜಾಳಿಗೆ ಕೋಪ ಬಂದಿತ್ತು. ನಾನು ನಿಮ್ಮ ಗುಲಾಮಳಲ್ಲ, ನಾನು ಕೂಡ ಈ ದೇಶದ ಸ್ವತಂತ್ರ ನಾಗರಿಕಳಾಗಿದ್ದೇನೆ.
ಸ್ವತಂತ್ರ ವ್ಯಕ್ತಿಯಾಗಿದ್ದೇನೆ ಅಂತ ಪೂಜಾ ಒದ್ದಾಡುತ್ತಾ ಸಂಕಟದಿಂದ ನುಡಿದಾಗ ಅಭಯ್ ಅವಳ ಕಣ್ಣುಗಳನ್ನು ನೋಡುತ್ತಾ ಮುಗುಳ್ನಕ್ಕ. ನನಗೆ ನೆನಪಿರುವ ಹಾಗೆ ಇದಕ್ಕಿಂತ ಮೊದಲು ನೀನು ನನ್ನ ಮೇಲೆ ಕೇಸನ್ನು ಕೂಡ ದಾಖಲಿಸಿ ನೋಡಿದೆ. ಅದರಿಂದ ನೀನು ಏನು ಸಾಧಿಸಿದೆ? ನೀನು ನನ್ನ ಬೆನ್ನು ಬಿಡುವಲ್ಲಿ ಯಶಸ್ವಿಯಾಗಿದ್ಯಾ? ಇಲ್ಲ ತಾನೆ? ನೀನು ಯಾವ ದೇಶದ ಕಾನೂನು ನಿಯಮಗಳನ್ನು ನನ್ನ ಮೇಲೆ ಅನ್ವಯಿಸಲು ನೋಡಿದ್ಯೋ ಅದೇ ದೇಶದ ಕಾನೂನನ್ನು ನಾನು ಮನಸ್ಸು ಮಾಡಿದರೆ ಒಂದು ಚಿಟಿಕೆ ಹೊಡೆಯೋದ್ರೊಳಗೆ ಬದಲಾಯಿಸಬಲ್ಲೆ. ಅದಕ್ಕಾಗಿ ನಾನು ಮೊದಲೇ ಹೇಳುತ್ತಿದ್ದೇನೆ, ನನ್ನನ್ನು ಕೆಡಕುವ ಮೊದಲು 10 ಸಲ ಯೋಚಿಸು ಎಂದು ಹೇಳುತ್ತಾ ಅವನು ಮೆಲ್ಲನೆ ಅವಳನ್ನು ಬೆಡ್ ಮೇಲೆ ಕುಳಿತುಕೊಳ್ಳಿಸಿದ. ಆಮೇಲೆ ಅವನು ಅವಳ ಕಡೆ ತನ್ನ ತೀಕ್ಷ್ಣವಾದ ನೋಟವನ್ನು ಬೀರಿ, ನೀನಿಲ್ಲೇ ಕುಳಿತಿರು, ನಾನು ನಿನಗೆ ಔಷಧಿಯನ್ನು ತಂದುಕೊಳ್ಳುತ್ತೇನೆ ಅಂತ ಹೇಳಿ ಹೊರಗಡೆ ಹೋದ. ಆನಂತರ ಸ್ವಲ್ಪ ಸಮಯದಲ್ಲೇ ಅವನು ಪ್ರಥಮ ಚಿಕಿತ್ಸೆಯ ಬಾಕ್ಸನ್ನು ತಂದು ಅವಳ ಕಾಲಿಗೆ ಮುಲಾಮನ್ನು ಹಚ್ಚಲು ಬಾಗಿದಾಗ ಪೂಜಾ ಒಮ್ಮೆಲೆ ತನ್ನ ಕಾಲುಗಳನ್ನು ಹಿಂದಕ್ಕೆ ಎಳೆಯುತ್ತಾ, ಒಂದು ವೇಳೆ ನೀವು ನನ್ನ ಮೈ ಮೇಲೆ ಕೈ ಹಾಕಿದರೆ ಜಾಗೃತೆ ಅಂತ ಗದರಿಸಿದಳು. ಆಗ ಅಭಯ್ ಆಳವಾದ ಉಸಿರನ್ನು ತೆಗೆದುಕೊಂಡು ತಣ್ಣನೆಯ ಸ್ವರದಲ್ಲಿ, ಈಗಷ್ಟೇ ನಾನು ನಿನ್ನನ್ನು ಸಂಪೂರ್ಣವಾಗಿ ನನ್ನ ತೋಳುಗಳಿಂದ ಎತ್ತಿಕೊಂಡು ಇಲ್ಲಿಯವರೆಗೂ ಕರೆತಂದಿದ್ದೇನೆ. ಆಗ ನೀನು ನನ್ನನ್ನು ಮುಟ್ಬೇಡ ಅಂತ ಹೇಳಿರಲಿಲ್ಲ, ಮೌನವಾಗಿ ಕುಳಿತಿದ್ದೆ. ಯಾಕಂದರೆ ಆಗ ನಿನಗೆ ನನ್ನ ಸಹಾಯದ ಅಗತ್ಯ ಇತ್ತು, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಈಗ ಅದೇ ರೀತಿ ಮೌನವಾಗಿ ಕುಳಿತುಕೋ. ನಾನು ಏನು ಮಾಡಲು ಹೊರಟಿದ್ದೇನೆಯೋ ಅದನ್ನು ಮಾಡಲು ಬಿಡು ಪೂಜಾ. ನನಗೆ ಕೋಪ ಬರಿಸಬೇಡ. ಮೊದಲೇ ನನ್ನ ತಲೆ ಸರಿಲ್ಲ. ಒಂದು ವೇಳೆ ನನ್ನ ಕೋಪ ನೆತ್ತಿಗೇರಿದ್ರೆ ನಾನು ಮಾಡುವಂಥ ಕಾರ್ಯ ನೋಡಿ ನಿನಗೂ ಮುಜುಗರವೆನಿಸ್ಬೋದು. ಅಲ್ಲದೆ ಆನಂತರ ನನ್ನನ್ನು ನಾನೇ ಕಣ್ಣೆತ್ತಿ ನೋಡಲು ಸಹ ಸಾಧ್ಯವಾಗದಿರ್ಬೋದು. ಯಾಕಂದರೆ ಕೋಪ ಹಾಗೂ ದ್ವೇಷ ಒಂದು ಕಡೆ ಇದ್ದರೂ ಸಹ ನಾನು ನಿನ್ನನ್ನು ನನ್ನ ಮುಂದೆ ನೋಡಿದಾಗಲೆಲ್ಲ ನನ್ನ ಹೃದಯ ತನ್ನ ನಿಯಂತ್ರಣವೇ ತಪ್ಪಲು ಪ್ರಾರಂಭವಾಗುತ್ತದೆ. ಆದರೆ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಲವಂತಪಡಿಸೋದಿಲ್ಲ. ಅದಕ್ಕೋಸ್ಕರನೇ ನಾನು ಇಷ್ಟರವರೆಗೆ ನಿನ್ನ ಹತ್ತಿರ ಬರಲಿಲ್ಲ. ಆದರೆ ನೀನು ನನಗೆ ಕೋಪ ತರಿಸಿದರೆ ನಾನು ನನ್ನ ಎಲ್ಲ ಮಿತಿಗಳನ್ನು ಮೀರಲು ಒಂದು ನಿಮಿಷವೂ ತೆಗೆದುಕೊಳ್ಳೋದಿಲ್ಲ ಎಂದ. ಆ ಮಾತುಗಳನ್ನು ಕೇಳಿ ಪೂಜಾ ವ್ಯಂಗ್ಯವಾಗಿ ನಗುತ್ತಾ, ಹೆಚ್ಚೆಂದರೆ ನೀವು ಇನ್ನೇನು ಮಾಡ್ಬೋದು? ನನ್ನ ಮೇಲೆ ನಿಮ್ಮ ಪ್ರಾಬಲ್ಯವನ್ನು ಸಾಧಿಸಿ ನನ್ನನ್ನು ಬಲವಂತಪಡಿಸ್ಬೋದು. ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನನ್ನು ಬಳಸಿಕೊಳ್ಬೋದು ಎಂದು ಅವಳು ಮತ್ತೆ ಪುನಃ ಏನನ್ನಾದರೂ ಹೇಳುವ ಮೊದಲೇ ಅಭಯ್ನ ತುಟಿಗಳ ಅಂಚಿನಲ್ಲಿ ಒಂದು ವ್ಯಂಗ್ಯದ ಮುಗುಳ್ನಗು ಕಾಣಿಸಿಕೊಂಡಿತು. ಯಾಕಂದರೆ ಅವಳು ಪದೇ ಪದೇ ಇಂತಹ ವಿಷಯಗಳನ್ನು ಅವನ ಮುಂದೆ ಮಾತನಾಡುತ್ತಾ ಅವನ ಹೃದಯದ ಮೇಲೆ ಬೆಂಕಿಯ ಕಡ್ಡಿಯನ್ನೇ ಗೀರುತ್ತಿದ್ದಳು. ಸ್ವಲ್ಪ ಸಮಯದವರೆಗೂ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದ ಅಭಯ್ ತಕ್ಷಣವೇ ಏನೋ ಯೋಚಿಸುತ್ತಾ ಅವಳ ಕಡೆ ಬಾಗಿ ಅದೆಷ್ಟೋ ಹೊತ್ತಿನವರೆಗೆ ಅವಳ ತುಟಿಗಳ ಮೃದುತ್ವವನ್ನು ಕದಿಯುತ್ತಲೇ ಇದ್ದ. ಹಾಗೂ ಅದರ ನಂತರ ಅವಳ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ, ಮೊದಲನೆಯದಾಗಿ ನೀನು ನನ್ನ ಹೆಂಡತಿ. ನಾನು ನಿನ್ನ ಮೇಲೆ ಯಾವುದೇ ರೀತಿಯ ಬಲವಂತ ಹೇರೋದಿಲ್ಲ. ಬದಲಾಗಿ ನನ್ನ ಹಕ್ಕನ್ನು ಮಾತ್ರ ನಾನು ಹೇಗಾದರೂ ಪಡೆದುಕೊಳ್ಳುತ್ತೇನೆ. ನಾನು ನಿನಗೆ ಸ್ವಲ್ಪ ಸಮಯದವರೆಗೆ ವಿರಾಮ ಕೊಟ್ಟಿದ್ದೆ. ಯಾಕಂದರೆ ಬಹುಶಃ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಬೋದು, ನನ್ನ ಪ್ರೀತಿಯ ಭಾಷೆ ನಿನಗೆ ಅರ್ಥವಾಗ್ಬೋದು ಅಂದುಕೊಂಡಿದ್ದೆ. ಆದರೆ ನಿನ್ನ ಪರಿಸ್ಥಿತಿ ನೋಡಿದರೆ ನಿನಗೆ ಒಂದು ಡೋಸ್ ಸಿಗುವವರೆಗೂ ನಿನಗೆ ಬುದ್ಧಿ ಬರೋದಿಲ್ಲ ಅಂತ ನನಗೆ ಮನವರಿಕೆಯಾಗಿದೆ ಎಂದು ಹೇಳುತ್ತಾ ಅವನು ಪೂಜಾಳ ತೋಳುಗಳನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡ. ಇದೇನಿದು, ನೀವು ಏನು ಮಾಡಲು ಹೊರಟಿದ್ದೀರಿ ಎಂದು ಹೇಳುತ್ತಿದ್ದಂತೆ ಅವಳ ಉಸಿರು ನಿಂತು ಹೋದಂತೆ ಅವಳಿಗೆ ಅನ್ನಿಸ್ತಿತ್ತು. ಅವಳಿಂದ ಮಾತನಾಡಲು ಸಹ ತುಂಬ ಕಷ್ಟವಾಗ್ತಿತ್ತು. ಆಗ ಅವನು, ಯಾವುದನ್ನು ನಾನು ಮೊದಲೇ ಮಾಡಬೇಕಾಗಿತ್ತೋ ಅದನ್ನೇ ಮಾಡುತ್ತಿದ್ದೇನೆ ಎಂದು ಹೇಳಿದ. ಜಾಗ್ರತೆ, ನೀವು ನನ್ನನ್ನು ಎಂದು ಅವಳು ಕಿರುಚುತ್ತಾ ಹೇಳುವಾಗಲೇ ತುಂಬ ತಡವಾಗಿತ್ತು. ಯಾಕಂದರೆ ಅವಳು ಅವನೊಳಗೆ ಇದ್ದಂಥ ಭಾವನೆಗಳನ್ನು ಈಗಾಗಲೇ ಕೆರಳಿಸಿದ್ದರಿಂದ ಅವನವಳನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ಪಡೆದಿದ್ದ. ಅದಲ್ಲದೆ ಅವನು ಅವಳಿಂದ ತುಂಬ ದಿನಗಳ ಕಾಲ ತಪ್ಪಿಸಿಕೊಳ್ಳುತ್ತಲೇ ಇದ್ದ. ಯಾವಾಗೆಲ್ಲ ಅವನ ಹೃದಯ ಅವಳಿಗಾಗಿ ಹಾತೊರೆಯುತ್ತಿತ್ತೋ ಆವಾಗಲೆಲ್ಲ ಅವನು ತನ್ನ ಹೃದಯಕ್ಕೆ ಅರ್ಥ ಮಾಡಿಸುತ್ತಿದ್ದ. ಇಲ್ಲ, ಈಗ ಸರಿಯಾದ ಸಮಯವಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಆದರೆ ಇವತ್ತು ಅವನ ತಾಳ್ಮೆಯ ಕಟ್ಟೆಯು ಒಡೆದು ಹೋಗಿದ್ದರಿಂದ ಅವನು ಅವಳ ಮೇಲೆ ಸಂಪೂರ್ಣವಾಗಿ ಮುಗಿಬಿದ್ದಿದ್ದ. ಹೀಗೆ ಪೂಜಾ ಬೆಳಗ್ಗೆ ಎದ್ದೇಳುವಾಗ ಅವಳ ಸಂಪೂರ್ಣ ಅಸ್ತಿತ್ವವೇ ನುಚ್ಚು ನೂರಾದಂತೆ ಭಾಸವಾಯಿತು. ಅವಳು ಒಮ್ಮೆಗೆ ತನ್ನ ನೋಟವನ್ನು ಅಭಯ್ನ ಕಡೆ ಹಾಕಿದಾಗ ಅವನು ಜಗತ್ತನ್ನೇ ಮರೆತವನಂತೆ ನಿದ್ರೆಗೆ ಜಾರಿದ್ದ. ಆದರೆ ಈ ಕಡೆ ಪೂಜಾಳ ನಿದ್ರೆಯು ಸಂಪೂರ್ಣವಾಗಿ ಹಾಳಾಗಿತ್ತು. ಅವಳು ಅವನ ವಿಶಾಲವಾದ ಎದೆಯ ಮೇಲೆ ತನ್ನ ಚಿಕ್ಕದಾದ ಮುಷ್ಟಿಗಳಿಂದ ಗುದ್ದುತ್ತಾ, ಅಭಯ್, ನೀವು ತುಂಬ ಕೆಟ್ಟವರು ಎಂದು ಅಳುತ್ತಾ ಹೇಳುತ್ತಲೇ ಇದ್ದಳು. ಆಗ ಮರುಕ್ಷಣವೇ ಅಭಯ್ ಅವಳ 2 ಕೈಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು ಅವಳನ್ನು ತನ್ನ ಮೇಲೆ ಎಳೆದುಕೊಳ್ಳುತ್ತಾ ತನ್ನ ತೋಳುಗಳಿಂದ ಬಳಸಿಕೊಂಡ. ಆನಂತರ ಅವಳ ಚದುರಿದ ಕೂದಲನ್ನು ಸವರುತ್ತಾ ತುಂಬ ನಯವಾದ ಶೈಲಿಯಲ್ಲಿ, ಅಳುವುದನ್ನು ನಿಲ್ಲಿಸು. ನನಗೆ ಈ ಕಿರುಚಾಡುವ ಮಹಿಳೆಯರೆಂದರೆ ಇಷ್ಟನೇ ಇಲ್ಲ. ಅದಲ್ಲದೆ ನಿನ್ನ ಈ ಕಣ್ಣೀರನ್ನು ನೋಡಿ ಕರಗುವ ವ್ಯಕ್ತಿ ನಾನಲ್ಲ. ಒಬ್ಬ ವ್ಯಕ್ತಿ ಪ್ರೀತಿಯಿಂದ ಅರ್ಥ ಮಾಡಿಸುವಾಗ ನಿಮ್ಮಂಥ ಮಹಿಳೆಯರಿಗೆ ಅದು ಅರ್ಥವಾಗೋದೇ ಇಲ್ಲ.
ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೀತಿ ಮಾಡೋದು ಅನಿವಾರ್ಯ ಎಂದು ಅವನು ಹೇಳಿದಾಗ ಪೂಜಾ, ನಾನು ನಿಮ್ಮನ್ನು ಎಷ್ಟು ದ್ವೇಷಿಸ್ತಿದ್ದೇನೆ ಅಂತ ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ ಅಂತ ಹೇಳುತ್ತಾ ತನ್ನ ಮಾತನ್ನು ಇನ್ನೂ ಸಹ ಮುಂದುವರಿಸುವ ಮೊದಲೇ ಅಭಯ್ ಅವಳನ್ನು ತನ್ನ ಎದೆಯಿಂದ ಸರಿಸಿ ತಾನು ಎದ್ದು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ಭುಜದ ಮೇಲೆ ತನ್ನ ತಲೆಯನ್ನು ಇಟ್ಟುಕೊಳ್ಳುತ್ತಾ, ನಾನು ನಿನ್ನ ಹೃದಯದಲ್ಲಿ ನನ್ನ ಬಗೆಗಿನ ಪ್ರೀತಿಯನ್ನು ಖಂಡಿತವಾಗ್ಲೂ ಹುಟ್ಟುಹಾಕುತ್ತೇನೆ, ನೀನು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಅಂತ ಹೇಳುತ್ತಾನೆ. ಆಗ ಅವಳು, ನಿಮಗೋಸ್ಕರ ನನ್ನ ಹೃದಯದಲ್ಲಿ ಪ್ರೀತಿ ಎಂಬುದೇ ಹುಟ್ಟಲು ಸಾಧ್ಯವಿಲ್ಲ ಎಂದು ಕಡ್ಡಿ ಮುರಿಯುವಂಥ ಉತ್ತರವನ್ನು ಕೊಟ್ಟಾಗ ಅವನು ಪುನಃ ಅವಳನ್ನು ಮನವೊಲಿಸಲು ಪ್ರಯತ್ನಿಸಿದ. ಸರಿ, ಈಗಲೇ ಸರಿಯಾಗಿ ಯೋಚಿಸು, ನಂತರ ಪಶ್ಚಾತ್ತಾಪ ಪಡಬೇಡ. ನೀನು ನನ್ನ ಹತ್ತಿರ ಅಳುತ್ತಾ ಬಂದು ನನ್ನ ಮುಂದೆ ಪ್ರೀತಿಯ ಭಿಕ್ಷೆ ಬೇಡುತ್ತಾ ನಿಂತಾಗ ಆ ದಿನ ನನ್ನ ಹೃದಯ ಕಲ್ಲಾಗಿ ಹೋಗಿರ್ಬೋದು. ಆ ಹೃದಯದಲ್ಲಿ ನಿನಗೋಸ್ಕರ ಯಾವುದೇ ಸ್ಥಳಾವಕಾಶ ಇಲ್ಲದೆ ಇರ್ಬೋದು ಎಂದು ಅವನು ಸಾಮಾನ್ಯ ಶೈಲಿಯಲ್ಲಿ ಹೇಳಿದಾಗ ಅವನ ಮಾತು ಕೇಳಿ ಪೂಜಾಳ ಹೃದಯ ಅದೇಕೋ ಅಲ್ಲೋಲ ಕಲ್ಲೋಲಗೊಂಡಿತ್ತು. ಅವಳು ಅವನ ಮುಖವನ್ನು ಆಳವಾಗಿ ನೋಡಿದಳು. ಅವನು ಅವಳ ಹತ್ತಿರವೇ ಕುಳಿತಿದ್ದ. ಅವಳು ಮನಸ್ಸು ಮಾಡಿದ್ದರೆ ಅವನ ಮುಖವನ್ನು ಮುಟ್ಟಬಹುದಿತ್ತು. ಆದರೆ ಅವಳಲ್ಲಿ ಅಷ್ಟೊಂದು ಧೈರ್ಯ ಇರಲಿಲ್ಲ. ಅವಳು ತನ್ನ ರೆಪ್ಪೆಗಳನ್ನು ಮುಚ್ಚದೆಯೇ ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳು. ಆಗ ಅಭಯ್ನ ತುಟಿಯಂಚಿನಲ್ಲಿ ತುಂಟತನದ ಮುಗುಳ್ನಗು ಹರಡಲು ಪ್ರಾರಂಭಿಸಿದವು. ಅವನು ನಗುತ್ತಲೇ, ನಾನು ನಿನ್ನವನೇ, ಎಷ್ಟು ಬೇಕಾದರೂ ನೀನು ನನ್ನನ್ನು ನೋಡ್ಬೋದು, ನಾನು ನಿನ್ನನ್ನು ನಿರಾಕರಿಸೋದಿಲ್ಲ. ಆದರೆ ನೀನು ನನ್ನನ್ನು ಕದ್ದು ಮುಚ್ಚಿ ನೋಡೋದೇ ನನಗೆ ಸಮಸ್ಯೆಯಾಗಿದೆ, ಹಾಗೂ ಈ ಮಾತು ನನಗೆ ಸ್ವಲ್ಪವೂ ಇಷ್ಟವಾಗ್ತಿಲ್ಲ ಎಂದ. ಆಗ ಪೂಜಾ ಅವನ ಈ ತುಂಟತನದ ಮಾತುಗಳನ್ನು ಕೇಳಿಸಿಕೊಂಡು ಒಂದು ಕ್ಷಣ ಸಿಡಿಮಿಡಿಗೊಳ್ಳುತ್ತಾ ತಕ್ಷಣವೇ ಅವನ ಮೇಲಿನ ತನ್ನ ನೋಟವನ್ನು ಸರಿಸಿ, ಹಾಗೇನೂ ಇಲ್ಲ, ನಾನು ನಿಮ್ಮನ್ಯಾಕೆ ನೋಡ್ಲಿ ಎಂದು ಕೇಳುತ್ತಾ ಅವಳು ಅಲ್ಲಿಂದ ತಕ್ಷಣವೇ ತನ್ನ ದಿಕ್ಕನ್ನು ಬದಲಾಯಿಸಿದಳು. ಆನಂತರ ಅವಳು ತನ್ನ ಮಗ್ಗುಲನ್ನು ಬದಲಾಯಿಸುವ ಮೊದಲೇ ಅಭಯ್ ಪುನಃ ಅವಳನ್ನು ತನ್ನ ಕಡೆಗೆ ತಿರುಗಿಸಿ, ಪೂಜಾ, ಸರಿಯಾಗಿ ಕಿವಿಕೊಟ್ಟು ನನ್ನ ಮಾತನ್ನು ಕೇಳು. ನಾನು ನಿನ್ನನ್ನು ಮದುವೆಯಾದ ಆ ಸಂದರ್ಭದಲ್ಲಿ ನಿನ್ನನ್ನು ನನ್ನ ಸೇವಕಿಯನ್ನಾಗಿ ಇಟ್ಟುಕೊಂಡು ನನಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ನಿನ್ನನ್ನು ಬಳಸಿ ಆನಂತರ ನಿನ್ನನ್ನು ಬಿಟ್ಟು ಬಿಡಬೇಕೆಂಬ ಉದ್ದೇಶ ನನ್ನಲ್ಲಿತ್ತು. ಆದರೆ ಸ್ವಲ್ಪ ದಿನ ಕಳೆದಂತೆಯೇ ನಾನು ನಿನ್ನ ಬಗ್ಗೆ ಆಸಕ್ತಿ ಹೊಂದಲು ಪ್ರಾರಂಭಿಸಿದೆ. ದಿನ ಕಳೆದಂತೆ ನೀನು ನನಗೆ ತುಂಬ ಇಷ್ಟನೂ ಆಗಿದೆ. ನಿನ್ನ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಬಂದರೆ ಅದನ್ನು ನನ್ನಿಂದ ಸಹಿಸಲು ಆಗೋದಿಲ್ಲ. ನಿನ್ನ ತುಟಿಯಂಚಿನ ಮುಗುಳ್ನಗೆ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಇದಕ್ಕಿಂತ ಮೊದಲು ನಾನು ಒಂದು ಮಹಿಳೆಯನ್ನು ಸಹ ಕಣ್ಣೆತ್ತಿ ನೋಡಿದವನಲ್ಲ. ನನಗೆ ಹೆಣ್ಣು ಜಾತಿಯ ಮೇಲೆ ಅಷ್ಟೊಂದು ಆಸಕ್ತಿಯೂ ಇಲ್ಲ. ನಾನೊಬ್ಬ ಸರಳ ಹಾಗೂ ನನ್ನ ಸ್ಟೇಟಸ್ನ ನಿಯಂತ್ರಣ ಮಾಡಿಕೊಳ್ಳುವ ವ್ಯಕ್ತಿ. ನನ್ನ ಮನಸ್ಸಿಗೆ ಏನು ಅನಿಸುತ್ತದೆಯೋ ಅದನ್ನು ನಾನು ಗಂಭೀರವಾಗಿ ಹೇಳುತ್ತೇನೆ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಯಾರ ಮುಂದೆಯೂ ಅಡಗಿಸೋದಿಲ್ಲ. ಈಗ ನಾನು ನಿನ್ನ ಮುಂದೆ ಸ್ಪಷ್ಟವಾದ ಮಾತುಗಳಲ್ಲೇ ಹೇಳುತ್ತಿದ್ದೇನೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನನಗೆ ನಿನ್ನ ಮೇಲೆ ಪ್ರೀತಿ ಆಗದೆ ಇರ್ತಿದ್ರೆ ನಾನು ನಿನ್ನನ್ನು ನನ್ನಿಷ್ಟ ಬಂದಂತೆ ಬಳಸಿ ಯಾವಾಗಲೂ ಬಿಸಾಡ್ತಿದ್ದೆ, ಅಥವಾ ನಿನ್ನ ಅಪ್ಪನ ಕೈಗೆ ನಿನ್ನನ್ನು ಒಪ್ಪಿಸುತ್ತಿದ್ದೆ. ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು. ನನ್ನೊಳಗೆ ನಿನಗೆ ಒಂದು ಗೌರವಯುಕ್ತವಾದ ಸ್ಥಾನವಿತ್ತು. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ನಿನ್ನನ್ನು ಪ್ರೀತಿ ಮಾಡಲು ಪ್ರಾರಂಭಿಸಿದ್ದೇನೆ. ಕಳೆದ 2 ತಿಂಗಳುಗಳಿಂದ ನಾನು ನಿನ್ನನ್ನು ಎಲ್ಲ ರೀತಿಯಿಂದಲೂ ತುಂಬ ಕಾಳಜಿಯಿಂದ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ನಿನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸಲು ಬಯಸುತ್ತಿದ್ದೇನೆ. ಹಾಗೆ ನಿನ್ನ ಎಲ್ಲ ಹಠವನ್ನು ನಾನು ಪ್ರೀತಿಯಿಂದಲೇ ಸಹಿಸಿಕೊಳ್ಳುತ್ತಿದ್ದೇನೆ. ಎಲ್ಲಿಯವರೆಗೆ ಅಂದರೆ, ನೀನು ನನ್ನನ್ನು ಅವಹೇಳನ ಮಾಡಿದ್ದರೂ, ಕೆಟ್ಟ ಪದಗಳಿಂದ ಬೈದಿದ್ದರೂ ನಾನು ನಿನಗೆ ಏನೂ ಹೇಳಿಲ್ಲ. ಆದರೆ ನಿನ್ನೆ ನನ್ನ ತಾಳ್ಮೆಯ ಮಿತಿ ಮೀರಿತ್ತು. ನಿನ್ನೆಯ ರಾತ್ರಿ ಏನೆಲ್ಲ ಆಯಿತು ಅದನ್ನು ನಾನು ಮನಪೂರ್ವಕವಾಗಿ ಮಾಡಬೇಕು ಅಂತ ಬಯಸಿದವನಲ್ಲ. ನಿನ್ನನ್ನು ಬಲವಂತಪಡಿಸೋದು ನನಗೆ ಇಷ್ಟ ಇರಲಿಲ್ಲ, ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ನಿನ್ನೆ ರಾತ್ರಿ ನೀನು ಪದೇ ಪದೇ ನನಗೆ ಕೋಪ ತರಿಸಿ ನನ್ನೊಳಗಿನ ದೌರ್ಬಲ್ಯವನ್ನು ಎತ್ತಿ ಹಿಡಿದು ನನ್ನನ್ನು ಕೆಣಕಿದಾಗ ಅದೆಲ್ಲವೂ ನಡೆದು ಹೋಯಿತು. ನನಗೆ ಕೋಪ ಬಂದರೆ ನನ್ನ ಮುಂದೆ ಏನಿದೆಯೋ ಅದು ನನಗೆ ಕಾಣಿಸೋದೇ ಇಲ್ಲ. ಹಾಗೆ ನೀನು ಕೂಡ ನಿನ್ನ ಮನಸ್ಸಲ್ಲಿ ಈ ಒಂದು ಚಿಕ್ಕ ಮಾತನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ. ನೀನು ನನ್ನಿಂದ ಯಾವತ್ತೂ ಕೂಡ ದೂರವಾಗೋದಿಲ್ಲ, ಯಾಕಂದರೆ ನಾನು ನಿನ್ನನ್ನು ನನ್ನಿಂದ ಯಾವತ್ತಿಗೂ ದೂರ ಮಾಡುವ ಬಗ್ಗೆ ಯೋಚಿಸುವುದಿಲ್ಲ ಎಂದು ಅವನು ಹೇಳುತ್ತಾ ಪೂಜಾಳ ಕೈಯನ್ನು ತನ್ನ ಎದೆಯ ಮೇಲೆ ಇರಿಸಿ, ಈ ಹೃದಯ ಕೇವಲ ನಿನಗಾಗಿ ಬಡಿಯುತ್ತಿದೆ. ನೀನು ಇದರಿಂದ ದೂರವಾದರೆ ಈ ಎದೆ ಬಡಿತ ಅಲ್ಲಿಗೆ ನಿಂತು ಹೋಗ್ಬೋದು ಎಂದು ಅವನು ಹೇಳುತ್ತಿರುವಾಗ ಪೂಜಾಳ ಕಣ್ಣುಗಳು ಸಂಪೂರ್ಣವಾಗಿ ಅಗಲವಾಗಿದ್ದವು. ಅವನು ಪೂಜಾಳ ಕಣ್ಣುಗಳನ್ನೇ ನೋಡುತ್ತಿದ್ದ. ಆದರೆ ಪೂಜಾ ತುಂಬ ಹೊತ್ತು ಅವನ ಕಣ್ಣುಗಳನ್ನು ನೋಡದಾದಳು, ಯಾಕಂದರೆ ಅವನ ಕಣ್ಣುಗಳು ನಶೆಯಿಂದ ಮುಳುಗಿ ಹೋಗಿತ್ತು. ಅನಂತರ ಅಭಯ್ ಮಾತನಾಡುತ್ತಿದ್ದಂತೆಯೇ ಒಮ್ಮೆಲೆ ಎದ್ದು ಕುಳಿತು ಪೂಜಾಳೊಂದಿಗೆ, ಸರಿ, ಈಗ ಬೇಗ ಹೋಗಿ ನನಗೆ ತಿಂಡಿಯನ್ನು ಮಾಡಿಡು. ಇವತ್ತು ನಾನು ನಿನ್ನ ಕೈಯಿಂದಲೇ ತಿಂಡಿ ತಿನ್ನಬೇಕು ಎಂದು ಅವನು ತನ್ನ ಆಸೆಯನ್ನು ವ್ಯಕ್ತಪಡಿಸಿದಾಗ ಪೂಜಾ ಮೌನವಾಗಿ ಅಲ್ಲಿಂದ ಎದ್ದು ಹೊರಗಡೆ ಬಂದಳು. ಬಹುಶಃ ಈ ಹುಡುಗಿಗೆ ಈಗ ಬುದ್ಧಿ ಬಂದಿರಬಹುದು.
ನನ್ನ ಮಾತುಗಳು ಇವಳಿಗೆ ಈಗ ಸರಿಯಾಗಿ ಅರ್ಥವಾಗಿರ್ಬೋದು ಅಂತ ಅವನಿಗೆ ಆ ಕ್ಷಣ ಅನಿಸಿತ್ತು. ಆದರೆ ಅವಳ ತಲೆಯಲ್ಲಿ ಬೇರೇನೋ ಓಡುತ್ತಿದೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ನಾನು ನಿನ್ನನ್ನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಭಯ್. ನಾನೀಗ ಮೌನವಾಗಿದ್ದೇನೆ ಅಂತ ನೀನು ತಿಳಿದಿರ್ಬೋದು. ಅದರ ಅರ್ಥ ನಾನು ನಿನ್ನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂದಲ್ಲ. ನನಗೆ ನಿನ್ನ ನಿಜವಾದ ರೂಪ ಏನು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ನಾನು ನಿನ್ನನ್ನು ಪೊಲೀಸರ ವಶಕ್ಕೆ ಒಪ್ಪಿಸುವವರೆಗೂ ನನಗೆ ನೆಮ್ಮದಿ ಇಲ್ಲ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ. ಆದರೆ ಈ ರೀತಿ ಯೋಚಿಸಿ ಪುನಃ ಒಮ್ಮೆ ಅವಳು ತನಗೇನೆ ನಷ್ಟವನ್ನೇ ಮಾಡಿಕೊಳ್ಳುತ್ತಿದ್ದಾಳೆ ಎಂಬುದು ಅವಳಿಗೂ ಗೊತ್ತಿರಲಿಲ್ಲ. ಈ ರೀತಿ ಪೂಜಾ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಹಳದಿ ಬಣ್ಣದ ಚೂಡಿದಾರವನ್ನು ತೊಟ್ಟು ವರಾಂಡದಲ್ಲಿ ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದಾಗ ಅಭಯ್ ಸಣ್ಣ ಸಣ್ಣ ಹೆಜ್ಜೆಗಳನ್ನಿಟ್ಟುಕೊಂಡು ಅವಳ ಹಿಂದಿನಿಂದ ಬಂದಿದ್ದ. ಆಗ ಅವನನ್ನು ನೋಡಿದ ಪೂಜಾ ಬಲವಂತವಾಗಿ ತನ್ನ ತುಟಿಯಂಚಿನಲ್ಲಿ ಮುಗುಳ್ನಗುವನ್ನು ಅಲಂಕರಿಸಿಕೊಂಡಳು. ಆಗ ಅಭಯ್ ಅವಳ ನಗುಮುಖವನ್ನು ನೋಡಿ, ಇವತ್ತು ನನ್ನ ಪೂಜಾಳ ಮುಖ ಇಷ್ಟೊಂದು ಅರಳಿದ್ಯಲ್ಲ ಎಂದು ಕೇಳಿದಾಗ ಅವಳು, ನಿಮ್ಮ ಸಹವಾಸ ಎಷ್ಟೊಂದು ಮಾರಕವಾಗಿತ್ತಂದರೆ ನನ್ನ ಹತ್ತಿರ ಅರಳೋದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲಿಲ್ಲ ಎಂದು ಅವಳು ಹಲ್ಲು ಮಸಿಯುತ್ತಾ ಹೇಳಿದಳು. ಆಗ ಅವನು, ಈಗಲೂ ನಿನಗೆ ನನ್ನ ಮೇಲೆ ಕೋಪ ಇದೆಯಾ ಎಂದು ಕೇಳುತ್ತಾ ಅವಳ ಹತ್ತಿರ ಬಂದು ನಿಂತು ಅವಳ ಭುಜವನ್ನು ತನ್ನ ತೋಳಲ್ಲಿ ಬಳಸಿಕೊಳ್ಳುತ್ತಾ ಅವಳ ಮುಖವನ್ನು ನೋಡಿದ. ಇಲ್ಲ, ನಾನ್ಯಾಕೆ ನಿಮ್ಮ ಮೇಲೆ ಕೋಪಗೊಳ್ಳಲಿ? ನನ್ನಲ್ಲಿ ಕೇವಲ ನಿಮ್ಮ ಬಗ್ಗೆ ದೂರುಗಳಿವೆ ಎಂದು ಹೇಳುತ್ತಾ ಅವಳು ತನ್ನ ನೋಟವನ್ನು ತಗ್ಗಿಸಿದಳು. ಹೀಗೆ ಸ್ವಲ್ಪ ಹೊತ್ತು ಎರಡು ಕಡೆಯಿಂದಲೂ ಯಾವ ಮಾತುಕತೆಯೂ ಇರಲಿಲ್ಲ. ಅಭಯ್ ಯಾವುದೋ ಕಲ್ಪನೆಯಲ್ಲಿ ಮುಳುಗಿದವನಂತೆ ತನ್ನ ನೋಟವನ್ನು ಎತ್ತಿ ಅವಳ ಕಡೆ ನೋಡುತ್ತಿದ್ದ. ಈ ರೀತಿ ಅಭಯ್ ತುಂಬ ಆಳವಾಗಿ ಅವಳನ್ನು ನೋಡುತ್ತಿದ್ದಂತೆಯೇ, ನನಗೆ ಒಂದಲ್ಲ ಬದಲಾಗಿ 4 ಮುದ್ದಾದ ಹೆಣ್ಣು ಮಕ್ಕಳು ಬೇಕು, ಅದು ಕೂಡ ನಿನ್ನ ಹಾಗೆ ಇರಬೇಕು ಎಂದು ಅವನು ಒಂದು ವಿಶೇಷವಾದ ಆಸೆಯನ್ನು ಅವಳ ಮುಂದೆ ಇಟ್ಟ. ಆ ಮಾತನ್ನು ಕೇಳಿ ಪೂಜಾಳ ಕೆನ್ನೆಯು ಕೆಂಪಾಗಿತ್ತು. ಇದೇನಿದು, ನೀವೆಂಥ ಮಾತುಗಳನ್ನು ಹೇಳ್ತಿದ್ದೀರಿ ಅಂತ ಕೇಳಿದಳು. ಆಗವನು, ಎಂಥ ಮಾತುಗಳು ಅಂದರೆ ಏನರ್ಥ? ನೀನು ಅಮ್ಮನಂತೂ ಆಗಲೇಬೇಕು. ಅದಲ್ಲದೆ ನಾನು ಕೂಡ ನಿನಗೆ ಆದಷ್ಟು ಬೇಗ ಈ ಉಡುಗೊರೆಯನ್ನು ಕೊಡಬೇಕೆಂಬ ಪ್ರಯತ್ನದಲ್ಲೇ ಇನ್ನು ಮುಂದೆ ಇರುತ್ತೇನೆ ಎಂದು ಅವನು ಹೇಳಿದಾಗ ಅವಳು ನಾಚಿಕೆಯಿಂದ ನೀರಾಗಿ ಹೋಗಿದ್ದಳು. ಅದರಂತೆ ಅವಳು ಅಲ್ಲಿಂದ ಎದ್ದು ಹೋಗಲು ಮುಂದಾದಾಗ ಅಭಯ್ ತಕ್ಷಣವೇ ಅವಳ ರೆಟ್ಟೆಯನ್ನು ಹಿಡಿದು ತನ್ನತ್ತ ಎಳೆದುಕೊಳ್ಳುತ್ತಾ, ಕೇಳಿಲಿ, ನಾನು ನಿನ್ನ ಮೇಲೆ ಪುನಃ ನಂಬಿಕೆ ಇಡುತ್ತಿದ್ದೇನೆ. ಈ ಬಾರಿ ನನ್ನ ಈ ನಂಬಿಕೆಯನ್ನು ಹುಸಿಗೊಳಿಸಬೇಡ. ಒಂದು ವೇಳೆ ಹಾಗೇನಾದರೂ ಸಂಭವಿಸಿದರೆ ನಾನು ನುಚ್ಚು ನೂರಾಗಿ ಹೋಗುತ್ತೇನೆ. ನಿನಗೆ ಗೊತ್ತಿಲ್ಲ, ನಾನು ಇದಕ್ಕಿಂತ ಮೊದಲು ಕೂಡ ಆಳವಾಗಿ ಒಡೆದು ಹೋಗಿದ್ದೆ. ಅದಲ್ಲದೆ ನನ್ನ ಆ ಛಿದ್ರಗೊಳ್ಳುವಿಕೆಯಿಂದ ಹೆಚ್ಚಿನ ನಷ್ಟ ನನ್ನ ಹತ್ತಿರವಿರುವವರಿಗೆ ಆಗಿದೆ. ಅದಕ್ಕೋಸ್ಕರ ನಾನೇನು ಬಯಸುತ್ತಿದ್ದೇನೆ ಅಂದರೆ, ಇಂಥ ಸನ್ನಿವೇಶಗಳು ಪುನಃ ಉಂಟಾಗಿ ಅದರಿಂದ ನೀನು ನಷ್ಟ ಅನುಭವಿಸುವಂತೆ ಆಗೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನೀನು ಏನೇ ಮಾಡೋದಿದ್ರೂ ಚೆನ್ನಾಗಿ ಯೋಚಿಸಿ ಮಾಡು ಎಂದಾಗ ಅವಳು ಅವನಿಂದ ತನ್ನ ರೆಟ್ಟೆಯನ್ನು ಬಿಡಿಸಿಕೊಂಡು ತನ್ನ ಕೋಣೆಯೊಳಗೆ ಹೋದಳು. ಆಗ ಅಭಯ್ ಅವಳ ಬೆನ್ನನ್ನೇ ನೋಡುತ್ತಾ ಅಲ್ಲೇ ಇದ್ದ ಜೋಕಾಲಿಯಲ್ಲಿ ಕುಳಿತುಕೊಂಡು ತನ್ನ ಗತಕಾಲದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ. ಆ ದಿನಗಳನ್ನು ಅಭಯ್ ಇಂದಿನವರೆಗೂ ಮರೆತಿರಲಿಲ್ಲ. ಮೊದಲ ಸಲ ಅವನು ಆ ಒಂದು ಹುಡುಗಿಯ ಕಡೆಗೆ ಆಕರ್ಷಿತನಾಗಿದ್ದ. ಅದೊಂದು ಯೂನಿವರ್ಸಿಟಿಯ ಸಮಾರಂಭವಾಗಿತ್ತು. ಅಭಯ್ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಅಲ್ಲದೆ ಒಬ್ಬ ಉದ್ಯಮಿಯೂ ಆಗಿದ್ದ. ಅವನ ಉದ್ಯಮವು ದೂರದ ದೇಶದವರೆಗೂ ವಿಸ್ತರಿಸಿತ್ತು. ಅವನೊಬ್ಬರ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರಿಂದ ಅವನ ವ್ಯಾಪಾರ ವಹಿವಾಟು ಎಲ್ಲ ಕಡೆ ಹರಡಿತು. ಸುಳ್ಳು, ವಂಚನೆ, ಮೋಸ ಈ ಎಲ್ಲ ಗುಣಗಳನ್ನು ಅವನು ದ್ವೇಷಿಸುತ್ತಿದ್ದ. ತನ್ನ ಸಂಬಂಧದಲ್ಲಾಗಲಿ ಅಥವಾ ಉದ್ಯಮದಲ್ಲಾಗಲಿ ಯಾರಾದರೂ ಅವನಿಗೆ ಮೋಸ ಮಾಡಲು ಪ್ರಯತ್ನಿಸಿದರೆ ಅವನು ಅವರನ್ನು ತನ್ನ ಜೀವನದಿಂದಲೇ ಸಂಪೂರ್ಣವಾಗಿ ತೆಗೆದುಹಾಕುತ್ತಿದ್ದ. ಪುನಃ ಅವನನ್ನು ಹಿಂತಿರುಗಿ ನೋಡಲು ಸಹ ಅವನು ಇಷ್ಟಪಡುತ್ತಿರಲಿಲ್ಲ. ಯೂನಿವರ್ಸಿಟಿ ಸಮಾರಂಭದಲ್ಲಿ ಅವನು ಮೊದಲ ಬಾರಿ ಪೂಜಾಳನ್ನು ನೋಡಿದ್ದ. ಆಗ ಅವಳು ಅನಾರ್ಕಲಿಯ ಪಾತ್ರವನ್ನು ನಿಭಾಯಿಸುತ್ತಿದ್ದಳು. ಆ ಪಾತ್ರದಲ್ಲಿ ಅವಳು ತುಂಬ ಮುಗ್ಧ ಹಾಗೂ ಮುದ್ದಾಗಿ ಕಾಣುತ್ತಿದ್ದಳು. ಇದಕ್ಕಿಂತ ಮೊದಲು ಅಭಯ್ ಅಷ್ಟೊಂದು ಸೌಂದರ್ಯವನ್ನು ಎಂದಿಗೂ ನೋಡಿರಲಿಲ್ಲ. ಅವನು ಬಯಸದಿದ್ರೂ ಕೂಡ ಅವಳ ವ್ಯಕ್ತಿತ್ವದ ಮೇಲೆ ಆಸಕ್ತಿಯನ್ನು ತೋರಿಸಲಾರಂಭಿಸಿದ. ಆ ಇಡೀ ಸಮಾರಂಭದಲ್ಲಿ ಅವನ ನೋಟವು ಅವಳ ಕಡೆಯೇ ಇತ್ತು. ಅದಲ್ಲದೆ ಅವನಲ್ಲಾದ ಈ ಒಂದು ಬದಲಾವಣೆಯ ಆ ಒಂದು ವ್ಯತ್ಯಾಸವನ್ನು ಮಾಧ್ಯಮಗಳು ಸಹ ಗಮನಿಸಿದ್ದವು. ಇದರಿಂದಾಗಿ ಆ ವಿಡಿಯೋ ಇಡೀ ದೇಶದಲ್ಲೆಲ್ಲ ವೈರಲ್ ಆಗಿದ್ದು ಅದನ್ನು ಅಭಯ್ ಕೆಲವೇ ನಿಮಿಷಗಳಲ್ಲಿ ಇಂಟರ್ನೆಟ್ನಿಂದ ಸರಿಸುವಲ್ಲಿ ಯಶಸ್ವಿಯೂ ಆಗಿದ್ದನು. ಅನಂತರ ಪೂಜಾಳಿಗೂ ಅವನು ತನ್ನನ್ನು ಆಳವಾಗಿ ಗಮನಿಸುತ್ತಿದ್ದಾನೆ ಎಂಬ ಒಂದು ಅನುಭವವೂ ಸಹ ಉಂಟಾಗುತ್ತಿದ್ದಂತೆಯೇ ಅವಳು ಆಗಾಗ ಗೊಂದಲಕ್ಕೀಡಾದಳು. ಅನಂತರ ಆ ಒಂದು ಸಮಾರಂಭವು ಮುಗಿದ ಮೇಲೆ ಅವಳು ಆ ಒಂದು ದಿಕ್ಕಿನಲ್ಲಿ ನೋಡಿದಾಗ ಇದ್ದಕ್ಕಿದ್ದಂತೆ ಅವಳು ನಡುಗಿದಳು. ಯಾಕಂದರೆ ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ, ಬದಲಾಗಿ ಅವಳ ತಂದೆಯ ಅತ್ಯಂತ ದೊಡ್ಡ ಶತ್ರುವಾಗಿದ್ದ. ಪೂಜಾಳ ಅಪ್ಪ ಸಹ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅವರು ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಅಜಾಗರೂಕತೆಯನ್ನು ಮಾಡುತ್ತಿರಲಿಲ್ಲ.
ಬದಲಾಗಿ ಅವರಿಗೆ ಅವರ ಆ ಉದ್ಯಮವೆಂದರೆ ತುಂಬ ಇಷ್ಟದ ಕೆಲಸವಾಗಿತ್ತು. ಅದರ ಮೇಲೆ ಅವರಿಗೆ ಅಪಾರವಾದ ಪ್ರೀತಿ ಇತ್ತು. ಅದಲ್ಲದೆ ಆ ಒಂದು ಉದ್ಯಮವನ್ನು ಅವರು ಸ್ಥಾಪಿಸಲು ತಮ್ಮ ಶ್ರಮ, ಸಮಯ ಎಲ್ಲವನ್ನೂ ಅದರ ಮೇಲೆ ಹಾಕಿದ್ದರು. ಇದರಿಂದಾಗಿ ಅವರು ತಮ್ಮ ಒಬ್ಬಳೇ ಮಗಳಿಗೆ ಸಮಯ ಹಾಗೂ ಪ್ರೀತಿಯನ್ನು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ಬಗೆಗಿನ ದೂರು ಪೂಜಾಳಲ್ಲಿ ಯಾವಾಗಲೂ ಇರುತ್ತಿತ್ತು. ಅವರಲ್ಲಿ ಅವಳಿಗೋಸ್ಕರ 5 ನಿಮಿಷದ ಸಮಯವೂ ಇರಲಿಲ್ಲ. ಇದೇ ಕಾರಣವನ್ನಿಟ್ಟುಕೊಂಡು ಅವಳು ತನ್ನ ಅಪ್ಪನ ಮುಂದೆ ತನ್ನ ದುಃಖವನ್ನು ತೋರ್ಪಡಿಸಿದ ಸಂದರ್ಭವೂ ಇದೆ. ಅದಲ್ಲದೆ ಅವಳು ತನ್ನ ಅಮ್ಮನನ್ನು ಬಾಲ್ಯದಲ್ಲೇ ಕಳೆದುಕೊಂಡಿದ್ದಳು. ಆನಂತರ ಅವಳ ಅಪ್ಪ ಮರುಮದುವೆ ಆಗಿರಲಿಲ್ಲ. ಬಹುಶಃ ಅವರು ಬೇಕಂತಲೇ ಇನ್ನೊಂದು ಜವಾಬ್ದಾರಿಯ ಕಡೆ ವಾಲಲು ಇಷ್ಟಪಡಲಿಲ್ಲ. ಅಷ್ಟು ದೊಡ್ಡ ಮನೆಯಲ್ಲಿ ತಂದೆ ಮತ್ತು ಮಗಳು ಇಬ್ಬರೇ ಇದ್ರು. ಬಾಲ್ಯದಿಂದ ಹಿಡಿದು ಇಲ್ಲೇ ತನಕ ಅವಳು ತನ್ನ ಕೆಲಸವನ್ನು ತಾನೇ ಸಂಭಾಳಿಸಿಕೊಳ್ಳುತ್ತಿದ್ದಳು. ಯಾಕಂದರೆ ಅವಳ ಅಪ್ಪ ಸ್ಪಷ್ಟವಾಗಿ ಅವಳಲ್ಲಿ, ನಾನು ನಿನ್ನನ್ನು ಸಂಭಾಳಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಲ್ಲದೆ ನಾನು ನಿನ್ನನ್ನು ಅಜ್ಜಿಯ ಮನೆಗೆ ಕಳಿಸಬೇಕೆಂದಿದ್ದೆ, ಆದರೆ ಅವರು ನಿನ್ನನ್ನು ಇಟ್ಟುಕೊಳ್ಳಲು ಒಪ್ಪುತ್ತಿಲ್ಲ. ಈಗ ನೀನು ಏನು ಮಾಡಬೇಕೆಂದಿದ್ಯೋ ಅದನ್ನು ನೀನೇ ಮಾಡಬೇಕು. ಒಂದು ವೇಳೆ ನಿನಗೆ ಹಣದ ಅಗತ್ಯವಿದ್ದರೆ ನನ್ನಲ್ಲಿ ಹೇಳು, ಆದರೆ ಅದಕ್ಕಿಂತ ಮೇಲೆ ನೀನು ನನ್ನೊಂದಿಗೆ ಯಾವ ನಿರೀಕ್ಷೆಗಳನ್ನು ಇಟ್ಟುಕೊಳ್ಬೇಡ ಅಂತ ಹೇಳಿದ್ದರು. ಆಗಲೇ ಅವಳಿಗೆ ತನ್ನ ಅಪ್ಪನ ಮಾತಿನಿಂದಾಗಿ ತುಂಬ ಆಶ್ಚರ್ಯವಾಗಿತ್ತು. ಒಬ್ಬ ತಂದೆಯಾಗಿ ತನ್ನ ಮಗಳ ಬಗ್ಗೆ ಯಾವ ಚಿಂತೆಯೂ ಇಲ್ಲದ ಅಪ್ಪ ಎಂಥ ಅಪ್ಪನಾಗಲು ಸಾಧ್ಯ? ಹೀಗೆ ಅವಳ ಬೇಕು ಬೇಡಗಳು, ಅವಳ ಸಮಸ್ಯೆಗಳನ್ನು ಅರಿಯದಾದ ಅಪ್ಪನ ಬಗ್ಗೆ ಅವಳು ಮನಸ್ಸಿನಲ್ಲಿಯೇ ದುಃಖವನ್ನು ಅನುಭವಿಸುತ್ತಿದ್ದಳು. ಆದರೆ ಅವರಿಬ್ಬರ ಭೇಟಿಯು ರಾತ್ರಿ ಊಟ ಮಾಡುವ ಹೊತ್ತಿಗೆ ಮಾತ್ರ ಆಗುತ್ತಿರೋದ್ರಿಂದ ಆ 15 ನಿಮಿಷದ ಸಮಯವನ್ನು ಸಹ ಮೌನವು ಆವರಿಸಿಕೊಳ್ಳುತ್ತಿತ್ತು. ಕೆಲವೊಮ್ಮೆ ಅವರು ಮಾತನಾಡಿದರೂ ಸಹ ಅದು ಅವರ ಬಿಸ್ನೆಸ್ನ ಬಗ್ಗೆ ಅಥವಾ ಅವಳ ಓದಿನ ಬಗ್ಗೆ ಇರುತ್ತಿತ್ತು. ಜೀವನದಲ್ಲಿ ಮೊದಲ ಬಾರಿ ಅವರು ಅವಳೊಂದಿಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು, ಅದು ಸಹ ಅವಳಿಗೆ ಕಡಿಮೆ ಅಂಕ ಸಿಕ್ಕಿದಾಗ. ಆ ದಿನ ಅವರು ಅವಳನ್ನು ಕೋಣೆಗೆ ಕರೆಯಿಸಿ ಕೋಪದಿಂದ, ನಾನು ನಿನಗೆ ಫೀಸ್ ಕಟ್ಟೋದು ನಿನ್ನ ಈ ಕೆಟ್ಟ ಪ್ರಗತಿಯನ್ನು ನೋಡಲು ಅಲ್ಲ. ನೀನು ಈ ರೀತಿ ಅಂಕ ಪಡೆಯೋದಿದ್ರೆ ನಾನು ನಿನ್ನನ್ನು ಯಾವುದಾದ್ರೂ ಸರಕಾರಿ ಶಾಲೆಗೆ ಸೇರಿಸ್ತಿದ್ದೆ ಎಂದು ಕಿರುಚಾಡಿದ್ದರು. ಆದರೆ ಅವಳು ತನ್ನ ಅಪ್ಪನ ಮುಂದೆ ತಾನು ಕಲಿಕೆಯ ಕಡೆಗೆ ಗಮನ ಕೊಡುವುದರ ಬಗ್ಗೆ ಪ್ರಯತ್ನಿಸುತ್ತಿರುವೆಯಾದರೂ ಕೆಲವೊಂದು ಒತ್ತಡಗಳಿಂದಾಗಿ ಅದು ಸಾಧ್ಯವಾಗುತ್ತಿಲ್ಲ ಅಂತ ಹೇಗೆ ಹೇಳಲು ಸಾಧ್ಯ? ಅದಲ್ಲದೆ ತನ್ನೊಳಗಿನ ಭಾವನೆಗಳನ್ನು ಹಂಚಿಕೊಳ್ಳಲು ಅವಳಿಗೆ ಯಾವ ಸ್ನೇಹಿತೆಯರು ಕೂಡ ಇರಲಿಲ್ಲ. ಇದ್ದ ಕಸಿನ್ಸ್ಗಳು ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಯಾಕಂದರೆ ಅವಳೊಬ್ಬಳು ಅಹಂಕಾರಿ ಹುಡುಗಿ ಅಂತ ಅವರು ಅವಳನ್ನು ಅರ್ಥ ಮಾಡಿಕೊಂಡಿದ್ದರು. ಆದರೆ ಅವಳು ಪ್ರೀತಿಗಾಗಿ ಹಾತೊರೆಯುತ್ತಿದ್ದಾಳೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಂದಲಾದರೂ ಅವಳಿಗೆ ಸ್ವಲ್ಪ ಪ್ರೀತಿ ಸಿಕ್ಕಿದ್ರೆ ಅವರ ಕಡೆ ಅವಳು ಆಕರ್ಷಿತಳಾಗುತ್ತಿದ್ದಳು. ಈ ರೀತಿ ಅವಳು ತನ್ನ ಕಾಲೇಜಿಗೆ ಪ್ರವೇಶ ಪಡೆದಾಗ ಅವಳ ಭೇಟಿ ರಿಯಾಳೊಂದಿಗೆ ಆಯಿತು. ಆನಂತರ ಅವರಿಬ್ಬರು ಒಳ್ಳೆಯ ಸ್ನೇಹಿತೆಯರು ಸಹ ಆದರು. ರಿಯಾ ಪೂಜಾಳಿಗೆ ಜೀವಿಸೋದು ಹೇಗೆ ಅಂತ ಕಲಿಸಿದಳು. ಅವಳಿಂದಾಗಿಯೇ ಪೂಜಾ ತನ್ನ ಜೀವನವನ್ನು ಸಹ ಹಿಂದಕ್ಕೆ ಪಡೆದಿದ್ದಳು. ಆಮೇಲೆ ಪೂಜಾ ತನ್ನ ಹೆಚ್ಚಿನ ಸಮಯವನ್ನು ರಿಯಾಳ ಮನೆಯಲ್ಲಿಯೇ ಕಳೆಯಲು ಇಷ್ಟಪಡುತ್ತಿದ್ದಳು. ರಿಯಾಳ ತಂದೆ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಸ್ವಲ್ಪ ಸಮಯದ ನಂತರ ಪೂಜಾ ಹಾಗೂ ರಿಯಾಳ ಸ್ನೇಹ ಸಂಬಂಧದಿಂದಾಗಿ ಅವರಿಬ್ಬರ ತಂದೆಯಂದಿರು ಸಹ ಸ್ನೇಹಿತರಾದರು ಹಾಗೂ ಅವರಿಬ್ಬರೂ ಒಟ್ಟಿಗೆ ವ್ಯಾಪಾರ ಮಾಡಲು ಸಹ ನಿರ್ಧರಿಸಿದರು. ಆದರೆ ಸಮಯವು ಕಳೆಯುತ್ತಿದ್ದಂತೆ ರಿಯಾಳ ತಂದೆ ಕಮಲೇಶ್ ರವರು ಪೂಜಾಳ ತಂದೆ ಆಕಾಶ್ ರವರಿಗೆ ಉದ್ಯಮದಲ್ಲಿ ಮೋಸವನ್ನು ಮಾಡುವ ಮೂಲಕ ಅವರ ಮೇಲೆ ತುಂಬ ದೊಡ್ಡ ಮೊತ್ತದ ಸಾಲದ ಹೊರೆಯನ್ನು ಹಾಕಿಸಿದರು. ಇದರಿಂದಾಗಿ ಆಕಾಶ್ ರವರು ತಮ್ಮ ಮಗಳು ಪೂಜಾಳನ್ನು ಇನ್ನಷ್ಟು ದ್ವೇಷಿಸಲು ಪ್ರಾರಂಭಿಸಿದರು ಹಾಗೂ ಅವಳಿಂದ ಹೆಚ್ಚಿನ ಅಂತರವನ್ನು ಕಾಯ್ದುಕೊಂಡರು. ತನ್ನ ಈ ಸ್ಥಿತಿಗೆ ತನ್ನ ಮಗಳೇ ಕಾರಣ ಎಂಬ ಹಣೆಪಟ್ಟಿಯನ್ನು ಸಹ ಅವಳ ಮೇಲೆ ಹಾಕಿದರು. ಆದರೆ ಇದರಲ್ಲಿ ಅವಳ ತಪ್ಪು ಏನೂ ಇರಲಿಲ್ಲ. ತನ್ನ ತಂದೆ ಮಾಡಿದ ತಪ್ಪಿಗೆ ರಿಯಾ ಪೂಜಾಳ ಮುಂದೆ ಮುಜುಗರವನ್ನು ಅನುಭವಿಸಿದಳು. ಅವಳೊಂದಿಗೆ ಕ್ಷಮೆ ಕೇಳಿದಳು. ತಮ್ಮ ವ್ಯಾಪಾರ ವಹಿವಾಟನ್ನು ಪುನಃ ಸ್ಥಾಪಿಸಲು ಆಕಾಶ್ ಅವರು ಅಭಯ್ನೊಂದಿಗೆ ತುಂಬ ದೊಡ್ಡ ಮಟ್ಟದ ಸಾಲವನ್ನು ಕೇಳಿ ಪಡೆದರು ಹಾಗೂ ಅದನ್ನು ಆದಷ್ಟು ಬೇಗ ತೀರಿಸುವೆನು ಎಂಬ ಭರವಸೆಯನ್ನು ಸಹ ಅವನಿಗೆ ನೀಡಿದ್ದರು. ಅದಲ್ಲದೆ ಅದು ಅಭಯ್ ಹಾಗೂ ಆಕಾಶ್ ರವರ ಮೊದಲ ಭೇಟಿಯೂ ಆಗಿತ್ತು. ಈ ರೀತಿ 2 ತಿಂಗಳು ಕಳೆಯಿತು. ಆಕಾಶ್ ರವರ ವ್ಯಾಪಾರ ವಹಿವಾಟು ಸಂಭಾಳಿಸಿಕೊಳ್ಳುವ ಬದಲಾಗಿ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಹೋಯಿತು. ಅವರು ತುಂಬ ಅಸಹಾಯಕತೆಗೊಳಗಾಗಿ ಸಾಲವನ್ನು ಪಡೆದಿದ್ದರು. ಆದರೆ ಈಗ ಸಂಪೂರ್ಣವಾಗಿ ಅವರು ಸಾಲದಲ್ಲಿಯೇ ಮುಳುಗಿ ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಈ ರೀತಿ ಆ ಹುಡುಗಿಯನ್ನು ಮೊದಲ ಸಲ ನೋಡಿದ ಅಭಯ್ ನಂತರ ಅವಳನ್ನೇ ಹಿಂಬಾಲಿಸಲು ಪ್ರಾರಂಭಿಸಿದ. ಯಾಕಂದರೆ ಅವಳ ಜೊತೆ ಅವನಿಗೆ ಮಾತನಾಡಲು ಇತ್ತು. ಆದರೆ ಪೂಜಾಳಿಗೆ ಅವನನ್ನು ನೋಡಿ ಕೋಪ ಬರುತ್ತಿದ್ದುದರಿಂದ ಅವನೊಂದಿಗೆ ಮಾತನಾಡಲು ಅವಳಿಗೆ ಇಷ್ಟವಿರಲಿಲ್ಲ. ಅವನೊಂದಿಗೆ ಮಾತನಾಡೋದ್ರಿಂದ ತನ್ನ ಸಮಯ ವ್ಯರ್ಥವಾಗುವುದೇ ವಿನಃ ಬೇರೇನೂ ಪ್ರಯೋಜನವಿಲ್ಲ ಅಂತ ಅವಳು ಅಂದುಕೊಂಡಳು. ಆ ಕ್ಷಣ ಅಭಯ್ ಅವಳಿಗೆ ಒಬ್ಬ ಕಿಡಿಗೇಡಿ ಹುಡುಗನಂತೆ ಕಾಣುತ್ತಿದ್ದ. ಆದರೂ ಅಭಯ್ ಬಿಡದೆ ಅವಳನ್ನು ಹಿಂಬಾಲಿಸಿ, ಒಂದು ಸಲ ನನ್ನ ಮಾತು ಕೇಳು, ನನಗೆ ನಿನ್ನಲ್ಲಿ ಏನು ಹೇಳಲು ಇದೆ ಎಂದ. ಯಾಕಂದರೆ ಅಭಯ್ ಯಾವ ಮಾತನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವನು ಆಗಿರಲಿಲ್ಲ.
ಅವನ ಹೃದಯಕ್ಕೆ ಏನನ್ನಿಸ್ತಿದೆಯೋ ಅದನ್ನು ಅವನು ಆಗಲೇ ಹೇಳಿಬಿಡುವವನಾಗಿದ್ದ. ಅದಕ್ಕೋಸ್ಕರ ಅವನು ತನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಎಂಬುದನ್ನು ಅವಳಲ್ಲಿ ಹೇಳಿಕೊಳ್ಳಬೇಕೆಂದಿದ್ದ. ಅದಲ್ಲದೆ ಅವನು ತುಂಬ ಬುದ್ಧಿವಂತನಾಗಿದ್ದರಿಂದ ಇನ್ನು ತನ್ನ ಇಡೀ ಜೀವನವನ್ನು ಕಳೆದರೆ ಅದು ಇವಳೊಂದಿಗಿನೇ ಅಂತ ನಿರ್ಧರಿಸಿಯೂ ಬಿಟ್ಟಿದ್ದ. ಹಾಗಾಗಿ ಅವನು ತನ್ನ ಮನಸ್ಸಿನ ಭಾವನೆಗಳನ್ನು ಅವಳ ಮುಂದೆ ತೋರ್ಪಡಿಸಬೇಕೆಂದು ಹಂಬಲಿಸುತ್ತಿದ್ದ. ಆದರೆ ಪೂಜಾ ತನಗೆ ನಿಮ್ಮಲ್ಲಿ ಯಾವುದೇ ಮಾತುಗಳನ್ನಾಡಲು ಇಷ್ಟವಿಲ್ಲ, ನೀವು ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ ಅಂತ ಕಡ್ಡಿ ಮುರಿದಂತೆ ಅವನಿಗೆ ಉತ್ತರ ಕೊಟ್ಟಿದ್ದಾಳು. ಆಗ ಅವನು, ಅದು ಹೇಗೆ ಮಾತನಾಡದೆ ಹೋಗಲು ಸಾಧ್ಯ? ನಾನು ಯಾರು ಅಂತ ನಿನಗೆ ಗೊತ್ತಿದ್ಯಾ ಅಂತ ಮನಸ್ಸಿನಲ್ಲಿ ತನ್ನ ಮನೆತನದ ಮೇಲಿನ ಸಣ್ಣ ಅಹಂಭಾವವನ್ನು ಇಟ್ಟುಕೊಂಡೇ ಕೇಳಿದ. ನಿಮ್ಮ ವರ್ತನೆಗಳನ್ನು ನೋಡಿದರೆ ನೀವು ಒಳ್ಳೆಯ ಮನೆತನದಿಂದ ಬಂದವರ ಹಾಗೆ ಕಾಣೋದಿಲ್ಲ. ಯಾಕಂದರೆ ನೀವು ಒಳ್ಳೆಯ ಮನೆತನದವರಾಗಿದ್ದರೆ ಈ ರೀತಿ ಹುಡುಗಿಯನ್ನು ಹಿಂಬಾಲಿಸುತ್ತಿರಲಿಲ್ಲ, ಹಾಗೆ ತೊಂದರೆನೂ ಕೊಡ್ತಿರ್ಲಿಲ್ಲ ಅಂತ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ಅಭಯ್ನ ತಲೆ ಕೋಪದಿಂದ ಉರಿಯುತ್ತಿತ್ತು. ಅಲ್ಲದಿದ್ರೂ ಅವನು ತುಂಬ ಮುಂಗೋಪಿಯಾಗಿದ್ದ. ಆದರೆ ಇವತ್ತವನು ಆ ಹುಡುಗಿಯ ಕಾರಣದಿಂದಾಗಿ ಕೋಪಗೊಳ್ಳಲಿಲ್ಲ. ಅವನು ತನ್ನನ್ನೇ ತಾನು ಸಂಭಾಳಿಸಿಕೊಂಡ. ಆದರೆ ಪೂಜಾ ಅಲ್ಲಿಂದ ಹೊರಡಲು ಮುಂದಾದಾಗ ಅಭಯ್ ತಕ್ಷಣವೇ ಅವಳ ರೆಟ್ಟೆಯನ್ನು ಹಿಡಿದುಕೊಂಡ. ಅದರಿಂದಾಗಿ ಪೂಜಾಳಿಗೆ ತುಂಬ ಕೋಪ ಬಂದಿತ್ತು. ಅವಳು ತನಗೆ ಅರಿವಿಲ್ಲದೆ ಕೈಯನ್ನೆತ್ತಿ ಅವನ ಮುಖದ ಮೇಲೆ ತನ್ನ ಕೈ ಬೆರಳಿನ ಗುರುತನ್ನು ಹಾಕುತ್ತಾ, ಬೆರಳೆತ್ತಿ ಇವತ್ತಿನ ನಂತರ ನನ್ನ ಮೇಲೆ ಕೈ ಮಾಡುವ ಮೊದಲು 100 ಸಲ ಯೋಚಿಸಿ, ಇಲ್ದಿದ್ರೆ ನನಗಿಂತ ಕೆಟ್ಟವಳು ಯಾರೂ ಇರೋದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಆಗ ತಕ್ಷಣವೇ ಅಭಯ್ನ ಅಂಗರಕ್ಷಕರು ಓಡಿ ಬಂದು ಅವನ ಹತ್ತಿರ ನಿಂತುಕೊಳ್ಳುತ್ತಾ, ಸರ್, ನೀವೊಂದು ಮಾತನ್ನು ಹೇಳಿಬಿಡಿ, ಆ ಹುಡುಗಿಯನ್ನು ಈಗಲೇ ಎತ್ತಾಕೊಂಡು ಬರ್ತೇವೆ ಎಂದರು. ಆದರೆ ಅಭಯ್, ನೀವು ಅಂಥದ್ದೇನಾದರೂ ಯೋಚಿಸಿದರೆ ಜಾಗ್ರತೆ ಎಂದು ಹೇಳುತ್ತಾ ಅವರನ್ನೇ ಗದರಿಸಿದ. ಈಗಲೂ ಅವನ ಕೈ ಅವನ ಮುಖದ ಮೇಲೆಯೇ ಇತ್ತು. ಯಾಕಂದರೆ ಯಾರೋ ಒಬ್ಬಳು ಹುಡುಗಿ ಅವನ ಮೇಲೆ ಕೈ ಮಾಡಿದ್ದಲ್ಲದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಅವನನ್ನೇ ಬೆದರಿಸಿದ ಈ ಕ್ಷಣವು ಅವನಿಗೆ ಜೀವನದಲ್ಲಿ ಸಿಕ್ಕಂಥ ಮೊದಲ ಅನುಭವವಾಗಿತ್ತು. ಆದರೂ ಆ ಹುಡುಗಿಯಲ್ಲಿ ಏನೋ ವಿಶೇಷತೆ ಇದೆ ಎಂಬುದನ್ನು ಅವನು ಆ ಕ್ಷಣ ಅರ್ಥನೂ ಮಾಡಿಕೊಂಡ. ಆನಂತರ ತನ್ನ ಅಂಗರಕ್ಷಕರಲ್ಲಿ ಇವಳ ಬಗ್ಗೆ ಸರಿಯಾಗಿ ವಿಚಾರಿಸಿ, ಇವಳು ಯಾರು, ಎಲ್ಲಿಂದ ಬರ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಎಂಬ ವಿಷಯ ನನಗೆ ಈಗಲೇ ಗೊತ್ತಾಗಬೇಕು ಎಂದ. ಆಗ ಅವನ ಅಂಗರಕ್ಷಕ, ಸರ್, ನೀವು ಇದರ ಬಗ್ಗೆ ಚಿಂತಿಸಬೇಡಿ, ಈಗಲೇ ಅವಳ ಬಗೆಗಿನ ಎಲ್ಲ ಮಾಹಿತಿಯನ್ನು ನಿಮಗೆ ಒಪ್ಪಿಸುತ್ತೇನೆ ಅಂತ ಹೇಳುತ್ತಾ ಸ್ವಲ್ಪ ಸಮಯದ ನಂತರ ಅವನ ಮುಂದೆ ಬಂದು, ಸರ್, ಇವಳು ಬೇರೆ ಯಾರೂ ಅಲ್ಲ, ನಿಮ್ಮಿಂದ ಸಾಲ ಪಡೆದಂಥ ಆಕಾಶ್ ರವರ ಮಗಳು ಎಂದು ಹೇಳಿದಾಗ ಅದನ್ನು ಕೇಳಿಸಿಕೊಂಡ ಅಭಯ್ನ ತುಟಿಯಂಚಿನಲ್ಲಿ ಲಘುವಾದ ಮುಗುಳ್ನಗು ಬಂದಿತ್ತು. ತಕ್ಷಣವೇ ಅವನು ಆಕಾಶ್ ರವರ ಜೊತೆ ತುಂಬ ಗೌರವಯುಕ್ತವಾಗಿ ಮಾತನಾಡಬೇಕು ಅಂತ ನಿರ್ಧರಿಸಿ ಅವರಲ್ಲಿ, ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಕೇಳಿದ. ಆಕಾಶ್ ರವರು, ಅದು ಹೇಗೆ ಸಾಧ್ಯ, ಅವಳೀಗ ತುಂಬ ಚಿಕ್ಕವಳು, ಅದಲ್ಲದೆ ಅವಳಿಗೂ ನಿಮಗೂ ವಯಸ್ಸಿನ ಅಂತರ ತುಂಬ ಇದೆ, ಅವಳು ನಿಮಗೆ ಕಡಿಮೆ ಅಂದರೆ 12 ವರ್ಷ ಚಿಕ್ಕವಳಾಗ್ಬೋದಂತ ಹೇಳಿದರು. ಆಗ ಅಭಯ್ ತುಂಬ ಗಂಭೀರವಾಗಿ, ನೋಡು, ನನ್ನ ತಲೆಯನ್ನು ಹಾಳು ಮಾಡಬೇಡ, ಈ ರೀತಿಯ ಮಾತುಗಳು ನನಗೆ ಇಷ್ಟ ಇಲ್ಲ, ನೀನು ಮೊದಲೇ ನನ್ನ ಋಣದಲ್ಲಿ ಇದ್ದಿ, ನೀನು ಬಯಸೋದಾದರೆ ನಾನು ನಿನ್ನನ್ನು ಋಣಮುಕ್ತನನ್ನಾಗಿಸುತ್ತೇನೆ, ನಿನ್ನನ್ನು ಕ್ಷಮಿಸ್ತೇನೆ, ಆದರೆ ಈ ಹುಡುಗಿಯನ್ನು ಮಾತ್ರ ನೀನು ನನಗೆ ಒಪ್ಪಿಸಬೇಕು ಅಂತ ಒಂದೇ ಮಾತಿನಲ್ಲಿ ಹೇಳಿದ. ಹೀಗೆ ಈ ರೀತಿಯಾದಂಥ ಸಂಭಾಷಣೆಯ ಸಂದರ್ಭದಲ್ಲಿ ಅಭಯ್ ಆಕಾಶ್ ರವರ ಜೊತೆ ಅವರ ಡ್ರಾಯಿಂಗ್ ರೂಮಲ್ಲಿ ಇದ್ದ. ಅದಲ್ಲದೆ ಅವನು ಆಕಾಶ್ ರವರ ಜೊತೆ ಮಾತನಾಡುತ್ತಿದ್ದಾಗ ಹೊರಗಡೆ ನಿಂತಿದ್ದ ಪೂಜಾ ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು. ಈ ರೀತಿ ಆ ಮಾತುಗಳೆಲ್ಲವೂ ಅವಳ ಕಿವಿಗೆ ಕೇಳಲ್ಪಟ್ಟ ನಂತರ ಅವಳ ಕಾಲಡಿಯಲ್ಲಿದ್ದ ಭೂಮಿಯನ್ನು ಯಾರೋ ಎಳೆದಂತೆ ಆಗಿತ್ತು. ಆ ವ್ಯಕ್ತಿ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದು ತಮ್ಮ ಅಸಹಾಯಕತೆಯನ್ನು ಬಳಸಿಕೊಂಡು ತನ್ನ ತಂದೆಯನ್ನು ಬ್ಲ್ಯಾಕ್ಮೇಲ್ ಮಾಡ್ಬೋದು ಅಂತ ಅವಳು ಊಹಿಸಿರಲಿಲ್ಲ. ಆದರೂ ಅವಳು ತನ್ನ ತಂದೆಯ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕಳೆದುಕೊಳ್ಳದೆ ಅವರ ಮಾತನ್ನು ಮುಂದಕ್ಕೆ ಕೇಳಿಸಿಕೊಳ್ಳುತ್ತಿದ್ದಂತೆ ಅವಳಲ್ಲಿದ್ದ ಕೊನೆಯ ಭರವಸೆಯೂ ಕೂಡ ಅವಳ ತಂದೆಯ ಮಾತು ಕೇಳಿ ಮುರಿದು ಹೋಗಿತ್ತು. ಯಾಕಂದರೆ ಅವಳ ತಂದೆ ಅಭಯ್ನಲ್ಲಿ, ಸರಿ, ನಾನು ನನ್ನ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಿಸುತ್ತೇನೆ, ಆದರೆ ನೀವು ನನಗೆ ಅದರ ಬದಲಾಗಿ ಒಂದು ದೊಡ್ಡ ಮೊತ್ತವನ್ನು ಪುನಃ ನೀಡಿ ನನ್ನ ವ್ಯಾಪಾರ ವಹಿವಾಟನ್ನು ಎದ್ದು ನಿಲ್ಲುವಂತೆ ಮಾಡಬೇಕು ಎಂಬ ದುರಾಸೆಯನ್ನು ವ್ಯಕ್ತಪಡಿಸಿದರು. ಆಗ ಆಕಾಶ್ ಅವರೊಂದಿಗೆ, ನನ್ನ ಪ್ರೀತಿಯ ಮಾವ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ನಿಮಗೆ ಎಷ್ಟು ಹಣವನ್ನು ಕೊಡುತ್ತೇನೆಂದರೆ ಅದರಿಂದಾಗಿ ನೀವು ನಿಮ್ಮ ಉದ್ಯಮವನ್ನು ಪ್ರಾರಂಭಿಸುವುದಲ್ಲದೆ ಅದನ್ನು ಆಕಾಶದೆತ್ತರಕ್ಕೂ ಕೊಂಡು ಹೋಗ್ಬೋದು ಅಂತ ಹೇಳುತ್ತಾ ನಗುಮುಖದೊಂದಿಗೆ ಅಲ್ಲಿಂದ ಹೊರಗಡೆ ಬಂದಿದ್ದ. ಅಲ್ಲೇ ನಿಂತ ಪೂಜಾ ಅವನನ್ನು ರಕ್ತ ತುಂಬಿದ ಕಣ್ಣುಗಳಿಂದ ದುರುಗುಟ್ಟಿ ನೋಡುತ್ತಿದ್ದಳು. ನೀನು 1 ನಂಬರಿನ ಕೆಟ್ಟ ವ್ಯಕ್ತಿ, ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಎಂದು ಕಟುವಾಗಿ ಹೇಳಿದಳು. ಆಗವನು ಈ ಮಾತನ್ನು ನೀನು ನನ್ನಲ್ಲಿ ಅಲ್ಲ, ಬದಲಾಗಿ ನಿನ್ನ ಅಪ್ಪನಲ್ಲಿ ಹೋಗಿ ಹೇಳು, ಯಾಕಂದರೆ ಅವರು ಈಗಾಗಲೇ ನಿನ್ನನ್ನು ನನಗೆ ಒಪ್ಪಿಸಿಯಾಗಿದೆ, ನೀನೀಗ ನನ್ನ ದಾಸಿಯಾಗಿದ್ದೆ. ಸಂಜೆಯಾಗುತ್ತಿದ್ದಂತೆ ನಾನು ನನ್ನ ಪರಿವಾರದೊಂದಿಗೆ ಬಂದು ನಿನ್ನನ್ನು ಮದುವೆ ಮಾಡಿಕೊಂಡು ಶಾಶ್ವತವಾಗಿ ನನ್ನ ಜೊತೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನನ್ನು ತಡೆಯುವವರು ಯಾರೂ ಇಲ್ಲ.
ನಿನ್ನಿಂದಲೂ ಅದು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವನವಳ ಹಣೆಯ ಮೇಲೆ ತನ್ನ ಬೆರಳನ್ನಿಟ್ಟು ಅವಳನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳಿದಾಗ ಪೂಜಾಳ ಮುಖ ಕೋಪದಿಂದ ಕೆಂಡಾಮಂಡಲವಾಗಿತ್ತು. ಅದನ್ನು ನೋಡಿ ಅಭಯ್ನ ಮನದಾಳದಲ್ಲಿ ಏನೋ ಒಂಥರ ಸಂತೋಷವೂ ಆಗುತ್ತಿತ್ತು. ಅದರ ನಂತರ ಪೂಜಾ ತನ್ನ ತಂದೆಯ ಹತ್ತಿರ ಹೋಗಿ ಕಿರುಚುತ್ತಾ, ನೀವು ನನ್ನೊಂದಿಗೆ ಹೇಗೆ ಈ ರೀತಿ ನಡೆದುಕೊಳ್ಳಲು ಸಾಧ್ಯ ಅಂತ ಕೇಳಿದಳು. ಆಗ ಆಕಾಶ್ ರವರು ತಮ್ಮ ಮಗಳ ಪ್ರಶ್ನೆಗೆ ಉತ್ತರವಾಗಿ, ನಾನು ನಿನಗೆ ಯಾವ ಮೋಸವನ್ನು ಮಾಡ್ತಿಲ್ಲ. ಆ ವ್ಯಕ್ತಿ ನಿನ್ನನ್ನು ಪ್ರೀತಿಸ್ತಿದ್ದಾನೆ, ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಿದ್ದಾನೆ. ನೀನು ಅವನೊಂದಿಗೆ ತುಂಬ ಸಂತೋಷವಾಗಿ ಜೀವನ ಕಳೆಯಬಹುದು. ಅವನ ಕಣ್ಣಲ್ಲಿ ನಿನ್ನ ಬಗೆಗಿನ ಪ್ರೀತಿಯನ್ನು ನಾನು ಗಮನಿಸಿದ್ದೇನೆ ಎಂದರು. ಆಗ ಅವಳು, ಅಪ್ಪ, ಅವನು ಕೆಲವೊಂದು ಕಾನೂನು ಬಾಹಿರ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನು. ಅಲ್ಲದೆ ಅದೆಷ್ಟೋ ಹುಡುಗಿಯರ ಬಾಳನ್ನು ಹಾಳು ಮಾಡಿದವನಲ್ಲದೆ ಆ ವ್ಯಕ್ತಿ ಎಷ್ಟೊಂದು ಕ್ರೂರಿ ಅಂತ ನೀವೇ ನಿನ್ನೆ ರಾತ್ರಿ ನನಗೆ ಹೇಳಿದ್ದೀರಿ. ನೀವು ಅದನ್ನೆಲ್ಲ ಅಷ್ಟು ಬೇಗ ಮರೆತು ಬಿಟ್ರಾ? ಅಲ್ಲದೆ ನಾನು ಇಂತಹ ದೇಶದ್ರೋಹಿಯನ್ನು ಮದುವೆ ಆಗುತ್ತೇನೆ ಅಂತ ನೀವು ಹೇಗೆ ಭಾವಿಸಿದ್ರಿ? ಇಲ್ಲ, ನಾನು ಈ ರೀತಿ ನಿಮ್ಮ ಮಾತಿಗೆ ಒಪ್ಪಿಗೆ ನೀಡಲು ಸಾಧ್ಯವೇ ಇಲ್ಲ. ಅದಕ್ಕೂ ಮೀರಿ ಒಂದು ವೇಳೆ ನೀವು ನನ್ನನ್ನು ಬಲವಂತ ಮಾಡಿಸಿದ್ರೆ ನಾನು ಈ ಮನೆ ಬಿಟ್ಟು ಓಡಿ ಹೋಗುತ್ತೇನೆ ಎಂದು ಅವಳು ಇನ್ನೇನನ್ನಾದರೂ ಹೇಳುವ ಮೊದಲೇ ಆಕಾಶ್ ರವರು ತಮ್ಮ ಕೆಲಸದಾಳುವನ್ನು ಕರೆದು, ಈ ಮೇಡಮ್ನನ್ನು ಕೋಣೆಗೆ ಕರೆದೊಯ್ದು ಬೀಗ ಹಾಕ್ಬಿಡು. ನಾನು ಹೇಳುವವರೆಗೂ ಇವಳನ್ನು ಹೊರಗಡೆ ಬಿಡಬೇಡ. ಇನ್ನಿವಳು ಇವಳ ಮದುವೆ ಸಮಯದಲ್ಲಿ ಹೊರಗಡೆ ಬರ್ತಾಳೆ ಎಂದು ಹೇಳಿದಾಗ ಆ ಕೆಲಸದಾಳು ಅವಳನ್ನು ಎಳೆದೊಯ್ಯುತ್ತಾ ಕೋಣೆಗೆ ಕರೆದುಕೊಂಡು ಹೋದಳು. ಪೂಜಾ ಅಳುತ್ತಾ ಕಿರುಚುತ್ತಾ ಇದ್ದಳು. ಆದರೆ ಅವಳ ಮಾತನ್ನು ಕೇಳಲು ಯಾರೂ ತಯಾರಿರಲಿಲ್ಲ. ಹಾಗೂ ಸಂಜೆಯಾಗುತ್ತಿದ್ದಂತೆ ಪೂಜಾಳನ್ನು ಬಲವಂತವಾಗಿ ಅಭಯ್ನಿಗೆ ಕೊಟ್ಟು ಮದುವೆ ಮಾಡಿಸಲಾಯಿತು. ಅದರಿಂದಾಗಿ ಅವಳ ಹೃದಯದಲ್ಲಿ ಅಭಯ್ನ ಬಗ್ಗೆ ದ್ವೇಷವು ಹೆಚ್ಚಾಗುತ್ತಲೇ ಹೋಯಿತು. ಮದುವೆಯ ಮೊದಲ ರಾತ್ರಿಯಂದು ಅಭಯ್ ಕೋಣೆಗೆ ಪ್ರವೇಶಿಸಿದಾಗ ಪೂಜಾ ಕಂಬಳಿಯನ್ನು ತಲೆಯಿಂದ ಪಾದದವರೆಗೆ ಹೊದ್ದು ಮಲಗಿದ್ದಳು. ಅದನ್ನು ನೋಡಿ ಅಭಯ್ನ ಸಿಟ್ಟು ನೆತ್ತಿಗೇರಿತು. ಅವನು ವೇಗವಾಗಿ ಅವಳ ಹತ್ತಿರ ಹೋಗಿ ಆ ಕಂಬಳಿಯನ್ನು ತೆಗೆದು, ಇದೇನು ನಿನ್ನ ಶಿಷ್ಟಾಚಾರ ಎಂದು ಗದರಿಸಿದ. ಅವಳು ಸ್ವಲ್ಪ ಹೊತ್ತಿಗಿಂತ ಮೊದಲೇ ನಿದ್ದೆ ಮಾಡಿದ್ದರಿಂದಾಗಿ ಕಣ್ಣನ್ನು ಉಜ್ಜಿಕೊಳ್ಳುತ್ತಾ ಎದ್ದು ಕುಳಿತು, ಈ ಮಾತನ್ನು ನಾನು ನಿಮ್ಮಲ್ಲಿ ಕೇಳಬೇಕು. ಇದೇನು ನಿಮ್ಮ ಅಧಿಕ ಪ್ರಸಂಗಿತನ? ನಾನು ನಿದ್ದೆ ಮಾಡೋದು ನಿಮಗೆ ಕಾಣಿಸ್ತಿಲ್ವಾ ಎಂದು ಸಿಡಿಮಿಡಿಗೊಂಡಳು. ನನಗೆ ಸರಿಯಾಗಿಯೇ ಕಾಣಿಸ್ತಿದೆ, ಆದರೆ ನಿನಗೆ ನಿನ್ನ ಮನೆಯಲ್ಲಿ ಶಿಷ್ಟಾಚಾರವನ್ನು ಕಲಿಸ್ಲಿಲ್ವಾ? ಮದುವೆ ದಿನ ಮದುಮಗಳು ತನ್ನ ಪತಿಗಾಗಿ ಕಾಯುತ್ತಿರುತ್ತಾಳೆ. ಅವನ ಹೊಗಳಿಕೆ ಕೇಳದೆ ತನ್ನ ಅಲಂಕಾರಗಳನ್ನು ಕೂಡ ತೆಗೆಯೋದಿಲ್ಲ ಎಂದು ಹೇಳಿದ. ಆಗ ಅವಳು, ಮಿಸ್ಟರ್, ಮೊದಲನೇ ಮಾತು, ನಾನು ನಿಮ್ಮನ್ನು ನನ್ನ ಪತಿ ಅಂತ ಯಾವತ್ತಿಗೂ ಒಪ್ಪಿಕೊಳ್ಳೋದೇ ಇಲ್ಲ. ಹಾಗೆ ಎರಡನೆಯ ಮಾತು ಎಂದು ಅವಳು ತನ್ನ ಮಾತನ್ನು ಮುಂದುವರಿಸುವ ಮೊದಲೇ ಅಭಯ್ ಅವಳ ಮೇಲೆ ಬಾಗಿದ. ಹಾಗೂ ಅವಳ ಉಳಿದ ಮಾತುಗಳು ಅವನ ತುಟಿಗಳ ಒಳಗೆ ಬಾಕಿಯಾಗಿತ್ತು. ಅವನು ತುಂಬ ತೀವ್ರತೆಯಿಂದ ಅವಳ ತುಟಿಗಳನ್ನು ಸ್ಪರ್ಶಿಸಿದ. ನಂತರ, ಮೊದಲ ಮಾತು ನನ್ನ ಮೆದುಳಿಗೆ ಅರ್ಥ ಆಯಿತು, ಆದರೆ ನಿನ್ನ ಎರಡನೇ ಮಾತು ಬಾಕಿಯಾಗಿವೆ. ಅದೇನು ಅಂತ ಈಗ ಹೇಳುವಂತ ತುಂಟಾಟದ ಶೈಲಿಯಲ್ಲಿಯೇ ಕೇಳಿದ. ಆಗ ಅವಳು, ಅದು ನಾನು ಎನ್ನುತ್ತಾ ತೊದಲಲು ಪ್ರಾರಂಭಿಸುತ್ತಿದ್ದಂತೆ ಅವಳಿಗೆ ಮಾತನಾಡಲು ಸಹ ಕಷ್ಟವಾಗ್ತಿತ್ತು. ಹಾಗೆ ಅಭಯ್ನ ತುಟಿಗಳ ಸ್ಪರ್ಶವು ಅವಳಿಗೆ ಈಗಲೂ ಭಾಸವಾಗತೊಡಗಿತ್ತು. ಹಾಂ, ನನಗೆ ಕೇಳಿಸ್ತಿದೆ, ಮುಂದೆ ಹೇಳು ಎಂದು ಹೇಳುತ್ತಾ ಅಭಯ್ ನಗಲು ಪ್ರಾರಂಭಿಸಿದ. ದಯವಿಟ್ಟು ನನ್ನಿಂದ ದೂರ ಹೋಗು ಎಂದು ಹೇಳುತ್ತಿದ್ದಂತೆ ಈ ಸಲ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತ್ತು. ಅವಳಿಗೆ ಬಲವಂತದ ಅಸಹಾಯಕತೆಯ ಅನುಭವವೂ ಆಗತೊಡಗಿತ್ತು. ಅವಳ ಕಣ್ಣುಗಳಲ್ಲಿನ ಕಣ್ಣೀರು ನೋಡಿ ಅಭಯ್ ಒಂದು ಕ್ಷಣ ಹೆದರಿ ತಕ್ಷಣವೇ ಎದ್ದು ಕುಳಿತ. ಇದಕ್ಕಿಂತ ಮೊದಲು ಅವನು ಈ ರೀತಿ ಒಂದು ಹೆಣ್ಣಿನ ಕಣ್ಣಿನಿಂದ ಕಣ್ಣೀರನ್ನು ನೋಡಿರಲೇ ಇಲ್ಲ. ಅವನ ತಂದೆ ತಾಯಿ ಬಾಲ್ಯದಲ್ಲಿಯೇ ತೀರಿ ಹೋಗಿದ್ದರು. ಅವನ ಚಿಕ್ಕಪ್ಪ ಅವನನ್ನು ಸಾಕಿ ಬೆಳೆಸಿದ್ದರು. ಅವನ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರಿಂದ ಈ ಎಲ್ಲ ಐಶ್ವರ್ಯವು ಅವನಿಗೆ ತಂದೆಯಿಂದಲೇ ಸಿಕ್ಕಿತ್ತು. ಆನಂತರ ಅವನು ದೊಡ್ಡವನಾಗುತ್ತಿದ್ದಂತೆಯೇ ತನ್ನ ತಂದೆಯ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಸಂಭಾಳಿಸಿಕೊಂಡ. ಅವನ ಚಿಕ್ಕಪ್ಪ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರಿಂದ ಆ ಆಸ್ತಿಯನ್ನೆಲ್ಲ ಅಭಯ್ನ ಹೆಸರಿಗೆ ಬರೆದು ತಾವು ವಿದೇಶದಲ್ಲಿ ಹೋಗಿ ನೆಲೆಸಿದರು. ಹೀಗೆ ಅಭಯ್ನ ಹತ್ತಿರ ಲೆಕ್ಕವಿಲ್ಲದಷ್ಟು ಆಸ್ತಿ ಇತ್ತು. ಹಾಗೆ ಅವನ ಬಳಿ ಸಾವಿರಾರು ಅಂಗರಕ್ಷಕರು ಹಾಗೂ ಶಸ್ತ್ರಾಸ್ತ್ರಗಳು ಕೂಡ ಇದ್ದವು. ಅದಲ್ಲದೆ ದೇಶದಲ್ಲಿ ಏನಾದರೂ ಕಾನೂನು ಬಾಹಿರ ಕೆಲಸಗಳಾದರೆ ಮೊದಲು ಪೊಲೀಸರು ಅವನಿಗೆ ಉತ್ತರಿಸಬೇಕಾಗಿತ್ತು. ಅವನು ತನ್ನ ದೇಶವನ್ನು ತುಂಬ ಪ್ರೀತಿಸುತ್ತಿದ್ದ. ಅದಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡಲು ತಯಾರಿದ್ದ. ಆದರೆ ಅವನ ವಿರುದ್ಧ ತುಂಬ ಸುಳ್ಳು ಅಪವಾದಗಳೇ ಹರಡಲಾರಂಭಿಸಿದವು. ಅವುಗಳಲ್ಲಿ ಕೆಲವೊಂದನ್ನು ಪೂಜಾ ಕೂಡ ಕೇಳಿಸಿಕೊಂಡಿದ್ದಳು. ಹಾಗಾಗಿ ಅವಳು ಅವನನ್ನು ದ್ವೇಷಿಸಲಾರಂಭಿಸಿದ್ದಳು. ಆದರೆ ಅವನು ಹುಡುಗಿಯರ ಬಗ್ಗೆ ತುಂಬ ಗೌರವ ಭಾವನೆಯನ್ನು ಹೊಂದಿದವನಾಗಿದ್ದ. ಅದಲ್ಲದೆ ವಿದೇಶಗಳಿಗೆ ಸಾಗಾಟ ಮಾಡುವ ಅದೆಷ್ಟೋ ಹುಡುಗಿಯರನ್ನು ಬಿಡಿಸಿ ತಮ್ಮ ಮನೆಯವರಿಗೆ ಒಪ್ಪಿಸಿದ್ದ. ಆದರೆ ಪೂಜಾ ಅವನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನೆಲ್ಲ ಹೊರಿಸುತ್ತಿದ್ದಳು. ಅವನು ಮಹಿಳೆಯರ ಗೌರವದ ಶತ್ರುವಾಗಿದ್ದಾನೆ ಅಂತೆಲ್ಲ ಹೇಳುತ್ತಿದ್ದಳು. ಅವಳ ಈ ಮಾತುಗಳೇ ಅಭಯ್ನ ಕೋಪವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಿದ್ದವು. ಹಾಗೆ ಅವಳ ಹೃದಯದಲ್ಲಿದ್ದ ಅವನ ಬಗೆಗಿನ ತಪ್ಪು ಕಲ್ಪನೆಗಳು ಹೋಗಬೇಕು ಎಂದು ಅವನು ಸಹ ಬಯಸಿದ್ದ.
ಹಾಗೆ ಮದುವೆಯ ಮೊದಲನೇ ರಾತ್ರಿಯಂದು ಪೂಜಾ ಕೆಲವೊಂದು ಮಾತುಗಳನ್ನು ಅವನ ಮುಂದೆ ಸ್ಪಷ್ಟಪಡಿಸಿದ್ದಳು. ನಾನು ಮಾನಸಿಕವಾಗಿ ಈ ಒಂದು ಸಂಬಂಧದಲ್ಲಿ ಬೆರೆಯಲು ತಯಾರಾಗಲಿಲ್ಲ, ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿಕೊಂಡಳು. ಆಗ ಅವನು, ನಿನಗೆ ಎಷ್ಟು ಸಮಯ ಬೇಕು ನೀನು ತೆಗೆದುಕೊಳ್ಬೋದು, ಆ ಸಮಯವನ್ನು ಕೊಡಲು ನಾನು ಯಾವಾಗಲೂ ತಯಾರಿರುತ್ತೇನೆ. ಆದರೆ ನೀನು ನನ್ನ ಜೊತೆ ಪ್ರಾಮಾಣಿಕಳಾಗಿರಬೇಕು, ನನಗೆ ಮೋಸ ಮಾಡಬಾರ್ದು, ನನಗೆ ಮೋಸ ಅಂದರೆ ತುಂಬ ದ್ವೇಷವಿದೆ ಅಂತ ಹೇಳಿದ್ದ. ಆಗ ಅದಕ್ಕೆ ಪ್ರತಿ ಉತ್ತರವಾಗಿ ಪೂಜಾ, ನಾನು ನಿಮಗೆ ಯಾವುದೇ ರೀತಿಯಿಂದಲೂ ಮೋಸ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಸಹ ಮಾಡಿದವಳು ಮರುದಿನವೇ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಳು. ಅವಳು ಹಿಂದಿನ ಬಾಗಿಲಿನಿಂದ ಹೊರಗಡೆ ಹೋಗುತ್ತಿದ್ದಂತೆಯೇ ಅಭಯ್ ಅವಳ ಎದುರಿಗೆ ಬಂದಿದ್ದ. ಅವನನ್ನು ನೋಡಿ ಅವಳ ಕಾಲಡಿಯಲ್ಲಿದ್ದ ಭೂಮಿಯನ್ನೇ ಯಾರೋ ಎಳೆದಂತೆ ಆಗಿತ್ತು. ಇಲ್ಲ ನನ್ನ ಚಿಕ್ಕ ಇಲಿಮರಿಯೇ, ನನ್ನ ಒಪ್ಪಿಗೆ ವಿನಃ ನಿನಗೆ ಒಂದು ಹೆಜ್ಜೆ ಹೊರಗೆ ಇಡಲು ಕೂಡ ಇಲ್ಲಿ ಅನುಮತಿ ಇರೋದಿಲ್ಲ. ಈಗ ಒಳ್ಳೆಯ ಮಕ್ಕಳಂತೆ ಒಳಗಡೆ ಹೋಗು, ಇನ್ನೊಮ್ಮೆ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಎಂದ. ಹೀಗೆ ಮೊದಲ ಸಲ ಅವನವಳಿಗೆ ಪ್ರೀತಿಯಿಂದ ಅರ್ಥ ಮಾಡಿಸಿದ್ದ. ಆದರೆ ಎರಡನೇ ಬಾರಿ ಅವಳು ಪುನಃ ಓಡಿ ಹೋಗಲು ಪ್ರಯತ್ನಿಸಿದಾಗ ಅವನು ಶಿಕ್ಷೆಯ ಸಂಕೇತವಾಗಿ ಅವಳನ್ನು ಈಜುಕೊಳದೊಳಗೆ ಎಸೆದಿದ್ದ. ಅದರಿಂದ ಅವಳು ತುಂಬ ದಿನ ಅನಾರೋಗ್ಯಕ್ಕೆ ಒಳಗಾಗಿದ್ದಳು. ಆ ದಿನಗಳಲ್ಲಿ ಅಭಯವಳ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ವ್ಯಕ್ತಪಡಿಸಿದ್ದ. ಆದರೆ ಪೂಜಾ ಪುನಃ ಅದೇ ತಪ್ಪುಗಳನ್ನು ಮಾಡುತ್ತಲೇ ಇದ್ದಳು. ಆದರೂ ಅಭಯವಳನ್ನು ತುಂಬ ಸಲ ಕ್ಷಮಿಸಿದ ಹಾಗೂ ತಾನೂ ಕೂಡ ಅವಳಲ್ಲಿ ಕ್ಷಮೆಯನ್ನು ಕೇಳಿದ್ದ. ನಾನು ನಿನ್ನೊಂದಿಗೆ ಬಲವಂತ ಮಾಡಬಾರ್ದಿತ್ತು, ಆದರೆ ನಾನೇನು ಮಾಡಲಿ, ನಾನು ಇದಕ್ಕಿಂತ ಮೊದಲು ಈ ರೀತಿ ಹುಡುಗಿ ಕೇಳಲು ಹೋಗಿರಲಿಲ್ಲ. ಆದರೆ ನನಗೆ ನೀನು ತುಂಬ ಇಷ್ಟವಾಗಿದ್ದರಿಂದ ನಿನ್ನನ್ನು ಕೇಳಲು ನಿನ್ನ ಮನೆಗೆ ಬಂದಿದ್ದೆ. ಆನಂತರ ನನಗೇನು ಸರಿ ಅನ್ನಿಸ್ತೋ ಹಾಗೆ ನಾನು ನಿನ್ನನ್ನು ಮದುವೆಯೂ ಆದೆ ಎಂದು ಅವನು ತುಂಬ ಮುಗ್ಧವಾಗಿ ಆ ಮಾತುಗಳನ್ನೆಲ್ಲ ಹೇಳಿದಾಗ ಪೂಜಾಳಿಗೆ ತಡೆಯಲಾಗದ ನಗು ಬಂದಿತ್ತು. ಅವನು ಇದಕ್ಕಿಂತ ಮೊದಲು ಯಾವುದೇ ತಪ್ಪು ಮಾಡಿದವನಲ್ಲ, ಹಾಗೆ ಈವರೆಗೂ ಯಾವ ಹುಡುಗಿಯ ಬಗ್ಗೆಯೂ ಆಸಕ್ತಿ ತೋರಿಸಿದವನಾಗಿರಲಿಲ್ಲ ಅಥವಾ ಅವರ ಕಡೆ ಕಣ್ಣೆತ್ತಿಯೂ ನೋಡಿದವನಲ್ಲ. ಅವನೇನೇ ಮಾಡೋದಿದ್ರೂ ತನಗನಿಸಿದಂತೆಯೇ ಮಾಡುತ್ತಿದ್ದ. ಹೀಗೆ ಸಮಯವು ತುಂಬ ವೇಗವಾಗಿ ಕಳೆಯಿತು. ಈಗ ಪೂಜಾ ಅವನ ಇರುವಿಕೆಯಿಂದ ಲಘುವಾದ ಆಸಕ್ತಿಯನ್ನು ಪಡೆಯತೊಡಗಿದ್ದಳು. ಇಷ್ಟವಿದ್ದು ಅಥವಾ ಇಲ್ಲದೆಯೋ ಅವಳು ಅವನೊಂದಿಗೆ ಹೇಗಾದರೂ ತನ್ನ ದಿನಗಳನ್ನು ಕಳೆಯುವುದನ್ನು ಬಿಟ್ಟರೆ ಬೇರೆ ದಾರಿಯೂ ಅವಳ ಮುಂದೆ ಇರಲಿಲ್ಲ. ರಾತ್ರಿಯಾಗುತ್ತಲೇ ಅಭಯ್ ಅವಳನ್ನು ತನ್ನ ಜೊತೆ ವಾಕಿಗೆ ಕರೆದುಕೊಂಡು ಹೋಗ್ತಿದ್ದ. ಈ ರೀತಿ ಒಂದು ದಿನ ಅವರು ಕೈ ಹಿಡಿದು ನಡೆದುಕೊಂಡು ಹೋಗ್ತಿದ್ದಾಗ ಒಮ್ಮೆಲೆ ಗುಂಡುಗಳ ಸದ್ದು ಎಲ್ಲೆಡೆ ಪ್ರತಿಧ್ವನಿಸಿತು. ಅದರಲ್ಲಿ ಒಂದು ಗುಂಡು ಅವನ ಬೆನ್ನಿಗೆ ತಗುಲಿ ಅವನು ನೆಲಕ್ಕೆ ಬಿದ್ದಿದ್ದನು. ಆ ದಿನ ಅವನು ತನ್ನ ಅಂಗರಕ್ಷಕರೊಂದಿಗೆ ಇರಲಿಲ್ಲ ಹಾಗೂ ಅದೇ ಅವನು ಮಾಡಿದ ದೊಡ್ಡ ತಪ್ಪಾಗಿತ್ತು. ಆಗ ವಿನೋದ್ ಎಂಬ ಹುಡುಗ ತನ್ನ ಗ್ಯಾಂಗ್ನೊಂದಿಗೆ ಅಲ್ಲಿಗೆ ತಲುಪಿ ಪೂಜಾಳ ಕೈ ಹಿಡಿದು, ನಾನು ನಿನ್ನನ್ನು ಇವನ ಬಲೆಯಿಂದ ಬಿಡಿಸಿಕೊಂಡು ಹೋಗಲು ಬಂದಿದ್ದೇನೆ, ನನ್ನ ಜೊತೆ ಬಾ, ನನ್ನನ್ನು ನಿನ್ನ ತಂದೆ ಕಳುಹಿಸಿದ್ದಾರೆ ಎಂದ. ಅವನು ಆಗ ತನ್ನ ಮುಖಕ್ಕೆ ಮುಖವಾಡವನ್ನು ಧರಿಸಿಕೊಂಡಿದ್ದರಿಂದ ಪೂಜಾಳಿಗೆ ಅವನ ಮುಖ ಪರಿಚಯವಾಗಲಿಲ್ಲ. ಅದರ ನಂತರ ಅವಳು ಒಂದು ಕ್ಷಣ ನೆಲದ ಮೇಲೆ ಬಿದ್ದಂಥ ಅಭಯ್ನನ್ನು ನೋಡಿ ಮರುಕ್ಷಣವೇ ಏನೂ ಯೋಚಿಸದೆ ವಿನೋದ್ನ ಜೊತೆ ಹೊರಡಲು ಮುಂದಾದಳು. ಅಭಯ್ ತನ್ನ ಪತಿ, ನನಗಾಗಿ ತನ್ನ ಪ್ರಾಣವನ್ನೇ ಕೊಡಲು ತಯಾರಿದ್ದಾನೆ ಎಂಬುದನ್ನು ಸಹ ಅರಿಯದಾದ ಪೂಜಾ ಅವನ ಬಗ್ಗೆ ಏನೂ ಚಿಂತಿಸದೆ ಅವನನ್ನು ಬಿಟ್ಟು ಹೊರಟೇ ಹೋಗಿದ್ದಳು. ಆನಂತರ ವಿನೋದ್ ಅವಳನ್ನು ತಾನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋದ. ಅಲ್ಲಿಗೆ ಹೋದ ನಂತರ ಅವಳೊಂದಿಗೆ ತುಂಬ ದೊಡ್ಡ ಮೋಸವಾಗಿದೆ ಎಂಬ ಅರಿವು ಅವಳಿಗಾಯಿತು. ಯಾಕಂದರೆ ವಿನೋದ್ ನಗುತ್ತಾ, ನಾನು ನನ್ನ ಜೀವನದಲ್ಲಿ ನಿನ್ನಂಥ ಮೂರ್ಖ ಹುಡುಗಿಯನ್ನು ನೋಡಿರಲೇ ಇಲ್ಲ ಎಂದ. ಆ ಕ್ಷಣ ಪೂಜಾ ವಾಸ್ತವ ಪ್ರಪಂಚಕ್ಕೆ ಬಂದಿದ್ದಳು. ಅವಳಿಗೆ ಅವಳ ತಪ್ಪು ಏನು ಅಂತ ಅರಿವಾಗಿತ್ತು. ಈಗ ಅವಳಲ್ಲಿ ಪಶ್ಚಾತ್ತಾಪ ಪಡುವುದು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ನನಗೆ ಮೋಸ ಮಾಡಲು ನಿನಗೆ ಎಲ್ಲಿಂದ ಧೈರ್ಯ ಬಂತು ಎಂದು ಅವಳು ವಿನೋದ್ನ ಮೇಲೆ ಕೈ ಎತ್ತಲು ಹೋಗುತ್ತಿದ್ದಂತೆಯೇ ವಿನೋದ್ ಅವಳ ಕೈ, ಇಲ್ಲ ನನ್ನ ರಾಣಿ, ನೀನು ಒಂದು ವೇಳೆ ನನ್ನ ಮೇಲೆ ಕೈ ಮಾಡಿದರೆ ನಾನು ನಿನಗೆ ಆ ಕೈ ಇಲ್ಲದಂತೆ ಮಾಡುತ್ತೇನೆ ಎಂದು ಅವನು ತುಂಬ ದ್ವೇಷದ ಧ್ವನಿಯಲ್ಲಿ ಅಬ್ಬರಿಸಿದ. ನಿನ್ನ ಪತಿ ನನ್ನ ತಂದೆಯ ಟ್ರಕ್ಕನ್ನು ಹಿಡಿದಿದ್ದ, ಅದರಿಂದಾಗಿ ನಮಗೆ ತುಂಬ ನಷ್ಟವಾಯಿತು. ಅದಕ್ಕೋಸ್ಕರ ಇನ್ನು ಆ ನಷ್ಟ ತುಂಬುವವರೆಗೂ ನೀನು ನಮ್ಮೊಟ್ಟಿಗೆ ಇರಬೇಕು. ಅದರ ನಂತರವೇ ನಾನು ನಿನ್ನನ್ನು ನಿನ್ನ ಪತಿಗೆ ಒಪ್ಪಿಸುತ್ತೇನೆ ಎಂದ. ಈ ಕಡೆ ಅಭಯ್ಗೆ ಸ್ವಲ್ಪವೇ ಪ್ರಜ್ಞೆ ಬರಲಾರಂಭಿಸಿದಾಗ ಅವನು ತೀವ್ರವಾದ ಬೆನ್ನು ನೋವಿನಿಂದ ನರಳಲಾರಂಭಿಸಿದನು. ಸ್ವಲ್ಪ ಸಮಯದ ಮೊದಲು ಸಂಭವಿಸಿದ ಘಟನೆಗಳು ಒಂದರ ಹಿಂದೆ ಒಂದರಂತೆ ಅವನ ಕಣ್ಣ ಮುಂದೆ ಬಂದವು. ಹೇಗೆ ಪೂಜಾ ತನ್ನನ್ನು ನೋವಿನಿಂದ ನರಳಲು ಬಿಟ್ಟು ಒಬ್ಬ ಅನಾಮಿಕ ವ್ಯಕ್ತಿಯೊಂದಿಗೆ ಹೋದಳು ಎಂಬುದನ್ನು ನೆನೆದು ಅವನಿಗೆ ತುಂಬ ದುಃಖವಾಗಿತ್ತು. ಜೀವನ ಹಾಗೂ ಮರಣದ ನಡುವೆ ತೂಗಾಡುತ್ತಿದ್ದ ಅಭಯ್ ತನ್ನ ಬಗ್ಗೆ ಚಿಂತೆ ಮಾಡಲಿಲ್ಲ. ಪೂಜಾ ಪುನಃ ತನಗೆ ಮೋಸ ಮಾಡಿದ್ದಾಳೆ ಎಂದು ತಿಳಿದು ಅವನ ಹೃದಯ ನೋವಿನಿಂದ ಕಿರುಚುತ್ತಿತ್ತು. ಆದರೆ ಆ ನೋವು ಅವನ ಶರೀರದ್ದಾಗಿರಲಿಲ್ಲ, ಬದಲಾಗಿ ಅದವನ ಮನಸ್ಸಿನ ನೋವಾಗಿತ್ತು. ಈ ರೀತಿ 1 ತಿಂಗಳು ಕಳೆಯಿತು. ಅಭಯ್ ಈಗಿನವರೆಗೂ ಪೂಜಾಳನ್ನು ಕರೆದುಕೊಂಡು ಹೋದ ಆ ಗ್ಯಾಂಗಿನವರಿಗೆ ಫೋನ್ ಮಾಡಲೇ ಇಲ್ಲ. ಅವನು ಪೂಜಾಳ ವರ್ತನೆಗಳಿಂದ ಬೇಸತ್ತು ಹೋಗಿದ್ದ.
ಆದರೆ ಒಂದು ದಿನ ವಿನೋದ್ ಅಭಯ್ಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ನಮ್ಮ ವಶದಲ್ಲಿ ಇದ್ದಾಳೆ ಎಂದಾಗ ಅಭಯ್ ಏನು ಆಸಕ್ತಿ ತೋರಿಸದೆ ಅವಳು ನಿನ್ನ ವಶದಲ್ಲಿ ಇರಲಿ ಎಂದ. ಆಗ ಅವನ ಮಾತು ಕೇಳಿ ವಿನೋದ್ನ ಬೆವರು ಇಳಿದಿತ್ತು. ಅಂದರೆ ನಿನ್ನ ಮಾತಿನ ಅರ್ಥವೇನು ಎಂದು ತೊದಲುತ್ತಾ ಕೇಳಿದ. ಅರ್ಥ ಸ್ಪಷ್ಟವಾಗಿದೆ, ನನಗೆ ಅವಳ ಅಗತ್ಯ ಇಲ್ಲ. ಅವಳೊಂದಿಗೆ ನೀನು ಏನು ಮಾಡಬೇಕು ಅಂತ ಬಯಸಿದ್ದೀಯೋ ಅದೇ ರೀತಿ ಮಾಡು ಎಂದ. ಈ ಬಾರಿ ಅವನು ಮಿತಿಗಿಂತ ಹೆಚ್ಚಾಗಿ ನೆಮ್ಮದಿಯಲ್ಲಿದ್ದ. ನೀನು ಏನು ಹೇಳ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ ಎಂದು ವಿನೋದ್ ತುಂಬ ಚಿಂತೆಯಿಂದ ಕೇಳತೊಡಗಿದ. ಆಗ ಅಭಯ್ ನನಗೆ ಚೆನ್ನಾಗಿ ತಿಳಿದಿದೆ, ಈಗ ಅವಳು ನಿನ್ನವಳು, ನೀನು ಏನು ಬೇಕಾದರೂ ಮಾಡು ಎಂದು ಹೇಳುತ್ತಿದ್ದಾಗ ವಿನೋದ್ನ ಫೋನಿನ ಸ್ಪೀಕರ್ ಆನ್ ಆಗಿತ್ತು. ಅದರಿಂದಾಗಿ ಪೂಜಾ ಅಭಯ್ನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಲೇ ಇತ್ತು. ಅಭಯ್ನ ಮಾತು ಕೇಳಿ ವಿನೋದ್ನ ಕೋಪ ಹೆಚ್ಚುತ್ತಲೇ ಹೋಯಿತು, ಹಾಗೂ ಅವನ ತಾಳ್ಮೆಯ ಮಿತಿಯು ಮೀರಿತ್ತು. ಸರಿ, ಈಗ ಇವಳ ಪತಿಯ ಎಲ್ಲದಕ್ಕೂ ಅನುಮತಿಯನ್ನು ನೀಡಿದಾಗ ನಾನದರ ಲಾಭವನ್ನು ಪಡೆಯಲೇಬೇಕು. ಅದೂ ಅಲ್ಲದೆ ನಾನಿವಳನ್ನು ಇಟ್ಟುಕೊಂಡು ಇವಳ ಪತಿಯನ್ನು ಬ್ಲ್ಯಾಕ್ಮೇಲ್ ಮಾಡಬೇಕು ಅಂತ ಯೋಚಿಸಿ ಇವಳ ಜೊತೆ ಇಷ್ಟು ದಿನ ಅಂತರವನ್ನು ಕಾಯ್ದುಕೊಂಡೆ ಎಂದು ಹೇಳುತ್ತಾ ವಿನೋದ್ ಅವಳ ಕಡೆ ತನ್ನ ಹೆಜ್ಜೆ ಹಾಕಿದ. ಆದರೆ ಆಗಲೇ ಯಾರೋ ಅವನ ತಲೆಗೆ ಬಲವಾಗಿ ಹೊಡೆದಿದ್ದರಿಂದ ಅವನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಉರುಳಿದ. ಆ ವ್ಯಕ್ತಿ ಮುಖವಾಡವನ್ನು ಧರಿಸಿಕೊಂಡಿದ್ದು ಪೂಜಾಳನ್ನು ನೋಡಿ ನೀವಿಲ್ಲಿಂದ ಆದಷ್ಟು ಬೇಗ ಓಡಿ ಹೋಗಿ ಎಂದ. ಆಮೇಲೆ ಪೂಜಾ ವಿನೋದ್ನ ಬಲೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯೂ ಸಹ ಆಗಿದ್ದಳು. ಆನಂತರ ಅವಳು ತನ್ನ ಮನೆಗೆ ತಲುಪಿದ ಕೂಡಲೇ ನೇರವಾಗಿ ಅಭಯ್ನ ಕೋಣೆಗೆ ಹೋಗಿ ಅವನ ಕಾಲರನ್ನು ಹಿಡಿದು ಎಳೆದಾಡುತ್ತಾ ನೀನೆಂಥ ಕೆಟ್ಟ ವ್ಯಕ್ತಿ ಎಂದು ಕೇಳಿದಳು. ಆಗ ಅಭಯ್ ಮೆದುವಾದ ಧ್ವನಿಯಲ್ಲಿ ನೋಡು ಹುಡುಗಿ, ನನ್ನ ಕಾಲರನ್ನು ಬಿಡು, ಈಗ ನನಗೆ ನಿನ್ನ ಮೇಲೆ ಯಾವ ಹಕ್ಕೂ ಇಲ್ಲ ಎಂದ. ಆಗ ಅವಳು ನೀನು ನನಗೆ ಯಾಕೆ ಸಹಾಯ ಮಾಡಲು ಪ್ರಯತ್ನ ಪಡಲಿಲ್ಲ ಅಂತ ನಾನು ಕೇಳ್ತಿದ್ದೇನೆ ತಾನೆ, ನನಗೆ ಉತ್ತರ ಕೊಡು ಎಂದು ಕೇಳಿದಳು. ಯಾಕೆ ಸಹಾಯ ಮಾಡಬೇಕು? ನೀನು ನನ್ನನ್ನು ಸಾಯಲು ಇಲ್ಲಿ ಬಿಟ್ಟು ಹೋಗಿರುವಾಗ ನಾನು ಸಹ ನಿನ್ನನ್ನು ಬಲವಂತವಾಗಿ ಇರಿಸಿಕೊಳ್ಳಲು ಬಯಸಲಿಲ್ಲ. ನಿನ್ನನ್ನು ನಿನ್ನ ಪಾಡಿಗೆ ಬಿಡಬೇಕು ಅಂತ ಯೋಚಿಸಿದೆ ಎಂದ. ಅವನ ಮಾತನ್ನು ಕೇಳುತ್ತಲೇ ಪೂಜಾ ನೆಲದ ಮೇಲೆ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ನೀನು ಸಹ ನನ್ನನ್ನು ಪ್ರೀತಿಸ್ತಿಲ್ಲ, ಯಾರೂ ಕೂಡ ನನ್ನನ್ನು ಪ್ರೀತಿಸೋದಿಲ್ಲ. ಮೊದಲು ಅಪ್ಪ ನನ್ನನ್ನು ಬಿಟ್ಟು ಹೋದರು, ಅವರಿಗೆ ನಾನು ಬೇಡವಾಗಿದ್ದು ನನ್ನ ಬಗ್ಗೆ ಅವರಿಗೆ ಚಿಂತೆ ಇರಲಿಲ್ಲ. ಈಗ ನೀನು ಸಹ ನನ್ನನ್ನು ದೂರ ಮಾಡಿದೆ ಎಂದು ಗೋಗರೆದಳು. ಅಭಯ್ ಆಳವಾದ ಉಸಿರನ್ನು ತೆಗೆದುಕೊಂಡು ಮೆದುಸ್ವರದಲ್ಲಿ ನೀನು ನನ್ನೊಂದಿಗೆ ಎಷ್ಟೇ ಕ್ರೂರವಾಗಿ ನಡೆದುಕೊಂಡರೂ ಸಹ ನನಗೆ ನಿನ್ನ ಕಣ್ಣೀರನ್ನು ನೋಡಲು ಸಾಧ್ಯವಾಗ್ತಿಲ್ಲ. ನನ್ನ ಹೃದಯ ನೋಯುತ್ತಿದೆ, ಕಣ್ಣೀರು ಹಾಕುವುದನ್ನು ನಿಲ್ಲಿಸು ಎಂದ. ಆನಂತರ ಅವನು ಒಂದು ಕ್ಷಣ ಮೌನವಾಗಿದ್ದು ನಂತರ ಗಂಭೀರವಾದ ಧ್ವನಿಯಲ್ಲಿ ನಿನ್ನನ್ನು ಯಾರು ಅಲ್ಲಿಂದ ಬಿಡಿಸಿದ್ರೋ ಅವನನ್ನು ನಾನೇ ಅಲ್ಲಿಗೆ ಕಳುಹಿಸಿದ್ದೆ. ಅವನು ನಿನ್ನ ಜೊತೆಯಲ್ಲಿ 24 ಗಂಟೆಯೂ ಇರುತ್ತಿದ್ದ. ಯಾಕಂದರೆ ನಿನಗೇನು ತೊಂದರೆ ಆಗದಂತೆ ನೋಡಿಕೊಳ್ಳೋದೇ ಅವನ ಕೆಲಸ ಆಗಿತ್ತು. ನಾನು ಬಯಸಿದ್ದರೆ ಅವನನ್ನು ಕೊಂದಾದರೂ ನಿನ್ನನ್ನು ಬಿಡಿಸಿಕೊಂಡು ಬರ್ತಿದ್ದೆ. ಆದರೆ ನಿನಗೆ ಸತ್ಯ ಗೊತ್ತಾದ ಮೇಲೆ ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತಾಗಬೇಕಿತ್ತು. ಅದಕ್ಕೋಸ್ಕರ ನಿನ್ನನ್ನು ಪರೀಕ್ಷಿಸಿದೆ. ಆದರೆ ನೀನು ನೇರವಾಗಿ ಇಲ್ಲಿಗೆ ಬಂದಿದ್ದನ್ನು ನೋಡಿ ನನಗೆಷ್ಟು ಸಂತೋಷವಾಗ್ತಿದೆ ಅಂತ ಹೇಳಲು ಸಾಧ್ಯವಿಲ್ಲ. ನೀನು ಬಯಸಿದ್ದರೆ ನಿನ್ನ ತಂದೆಯ ಹತ್ತಿರ ಹೋಗ್ಬೋದಾಗಿತ್ತು, ಆದರೆ ನೀನು ನನ್ನ ಹತ್ತಿರ ಬಂದೆ ಎಂದು ಮುಗುಳ್ನಗುತ್ತಾ ಹೇಳಿದ. ಅವನ ಕಣ್ಣಲ್ಲಿ ಈಗ ನೆಮ್ಮದಿಯ ಭಾವವಿತ್ತು. ಅದಲ್ಲದೆ ಅವಳು ತುಂಬ ಚಿಕ್ಕ ಹುಡುಗಿಯಾಗಿದ್ದರಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು ಸಾಮರ್ಥ್ಯ ಅವಳಲ್ಲಿ ಇರಲಿಲ್ಲ. ಹಾಗಾಗಿ ಅಭಯ್ ಅವಳನ್ನು ಮೊದಲೇ ಕ್ಷಮಿಸಿದ್ದ. ಅನಂತರ ಪೂಜಾ ನಿರ್ಮಲ ಮನಸ್ಸಿನಿಂದ ದೃಢತೆಯ ಜೊತೆಗೆ ನಾನಿನ್ನು ಮುಂದೆ ನಿನಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಅಂತ ಹೇಳಿದಳು. ಅವಳ ಮಾತು ಕೇಳಿ ಅಭಯ್ಗೆ ಲಘುವಾದ ನಗು ಬಂದಿತ್ತು. ಅವನು ನಗುತ್ತಾ ನೀವು ಆ ರೀತಿ ಏನಾದರೂ ಮಾಡಿದರೆ ಅದುವೇ ನನಗೆ ಮಾಡುವ ದೊಡ್ಡ ಸಹಾಯ ಅಂತ ಹೇಳಿದ. ಅದನ್ನು ಕೇಳಿ ಪೂಜಾಳ ಮುಖದಲ್ಲೂ ನಗು ಆವರಿಸಿತು. ಹೀಗೆ ಅಭಯ್ನ ನಗುಮುಖವನ್ನು ನೋಡಿ ಸ್ವಲ್ಪ ದಿನಗಳ ಮೊದಲು ನನ್ನೊಂದಿಗೆ ಕೋಪಗೊಂಡಿದ್ದ ಅಭಯ್ ಇವನೇನಾ ಎಂದು ಪೂಜಾಳಿಗೆ ನಂಬಲು ಸಹ ಅಸಾಧ್ಯವಾಗಿತ್ತು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ನೋಟವನ್ನು ತಗ್ಗಿಸಿದಳು. ಅನಂತರ ಅಭಯ್ ಪೂಜಾ ಎಂದು ಮೆಲ್ಲನೆ ಕರೆದಾಗ ಅವನ ಆ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ತನ್ನತನವಿತ್ತು. ಈಗ ನೀನು ನನಗೆ ಮಾತು ಕೊಟ್ಟು ಇನ್ನು ಮುಂದೆ ನನಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ದಿ. ಈಗ ನೀನು ನನಗೆ ಇನ್ನೊಂದು ಮಾತು ಕೊಡಬೇಕು ಎನ್ನುತ್ತಾ ಅವನವಳ ಗಲ್ಲವನ್ನು ಸ್ವಲ್ಪ ಎತ್ತಿ ಹಿಡಿದು ಹೇಳಿದ. ಅದೇನೆಂದರೆ ಇನ್ನು ನೀನು ನನ್ನಿಂದಲೂ ದೂರ ಹೋಗಲು ಪ್ರಯತ್ನಿಸುವುದಿಲ್ಲ ಅಂತ ಮಾತು ಕೊಡಬೇಕು ಎಂದಾಗ ಪೂಜಾ ತನ್ನ ನೋಟವನ್ನು ಸರಿಸಿ ನನಗೆ ಯೋಚಿಸಲು ಬಿಡಿ ಅಂತ ಹೇಳಿದಳು. ಆ ಮಾತು ಕೇಳಿ ಅಭಯ್ ಮುಗುಳ್ನಗುತ್ತಾ ನಾನು ಯೋಚಿಸಲು ಹೇಳಿಲ್ಲ, ಮಾತು ಕೊಡಲು ಹೇಳಿದೆ ಎಂದ. ಆಗ ಪೂಜಾ ಏನೂ ಹೇಳಲಾಗದೆ ಅವನನ್ನೇ ನೋಡುತ್ತಾ ಅವನ ಮುಖದ ಆಳವನ್ನು ಓದಲು ಪ್ರಯತ್ನಿಸುತ್ತಿದ್ದಳು. ಆಗ ಅಭಯ್ ಅವಳ ಅಂಗೈಯನ್ನು ತನ್ನ ಕೈಯಲ್ಲಿ ಹಿಡಿದು ಮೆದುವಾಗಿ ಒತ್ತುತ್ತಾ ಪೂಜಾ, ನಾನು ನಿನಗೆ ನೋವು ಕೊಡಲು ಇಷ್ಟಪಡೋದಿಲ್ಲ, ಹಾಗಾಗಿ ನೀನು ಇಷ್ಟಪಟ್ಟು ನೀನಾಗಿ ನನ್ನ ಹತ್ತಿರ ಬರಬೇಕು ಎಂದ. ಅವನ ಮಾತಿನಲ್ಲಿ ಸತ್ಯವಿತ್ತು.
ಅವನ ಮಾತು ಕೇಳಿ ಪೂಜಾಳ ಹೃದಯ ಅಲ್ಲೋಲ ಕಲ್ಲೋಲವಾಗಿತ್ತು. ನಾನು ನಿಮಗೆ ಯಾವುದೇ ರೀತಿಯಿಂದಲೂ ದುಃಖವಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಪೂಜಾ ಮೆದು ಧ್ವನಿಯಲ್ಲಿ ಹೇಳುತ್ತಾ ಅವನ ಎದೆ ಮೇಲೆ ತಲೆಯನ್ನು ಇಟ್ಟಳು. ಹಾಗೂ ಅಭಯ್ ಸಂತೋಷದಿಂದ ಅವಳನ್ನು ತನ್ನ ಬಾಹುಗಳಲ್ಲಿ ತುಂಬಿಸಿಕೊಂಡನು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.